ಹಾಯ್ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಶೇರ್ ಮಾಡ್ರಿ, ಅದೇ ತರ ಸಬ್ಸ್ಕ್ರೈಬ್ ಆಗ್ರಿ. ಈ ಕ್ಲಾಸ್ ಒಳಗಡೆ ಬಯಾಲಜಿ MCQ ಗಳನ್ನ ಡಿಸ್ಕಷನ್ ಮಾಡೋಣ, ಬೇಸಿಕ್ ಇಂದ ಹಿಡ್ಕೊಂಡು ಅಡ್ವಾನ್ಸ್ ವರೆಗೂ. ಇಲ್ಲಿವರೆಗೂ ಸರ್ ನಂಗೆ ಬಯಾಲಜಿ ಅರ್ಥ ಆಗಂಗಿಲ್ರಿ, ಅದ್ ಹೆಂಗ್ ವರ್ಕ್ ಆಗತ್ತ, ಏನ್ ಮಾಡತ್ತ, ನನ್ಗೆ ಒಂದ್ ಸ್ವಲ್ಪನೂ ಗೊತ್ತಿಲ್ರಿ, ನನಗ್ ಏನೇನು ಗೊತ್ತಿಲ್ಲ. ಸರಿ, ಏನು ಗೊತ್ತಾಗೋದ ಬೇಡ, ಬಟ್ ಆದ್ರೂ ಇವಾಗ ನಾನು ಹೇಳೋ ಕ್ಲಾಸಸ್ ಗಳು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಬಾಳ್ ಚಂದ ಅರ್ಥ ಆಗ್ತಾವ. ಡೇ ಟು ಡೇ ಲೈಫ್ ಒಳಗಡೆ ನೀ ಏನೇನ್ ಮಾಡ್ತಿ, ಎಲ್ರು ಏನ್ ಮಾಡ್ತಾರ, ಅದನ್ನ ಎಕ್ಸಾಂಪಲ್ಸ್ ಇಟ್ಕೊಂಡು ನಾನು ನಿಮ್ಗೆ ಬಯಾಲಜಿ ಅರ್ಥ ಮಾಡಿಸ್ತೀನಿ. ಜಸ್ಟ್ ಏನಂದ್ರೆ 2 ನಿಮಿಷ ಟ್ರೇಲರ್ ನೋಡಿ. ಇವಾಗ ಜಸ್ಟ್ ಏನಂದ್ರೆ 2 ನಿಮಿಷ ಟ್ರೇಲರ್ ನೋಡು, ಅದಾದ ನಂತರ ನಿಂಗೆ ಮೂವಿ ತೋರಿಸ್ತಾನ. ಆಮೇಲೆ ನಿಂಗ ಅನ್ಸುತ್ತೆ ಸರ್ ಬಯಾಲಜಿ ಇಷ್ಟು ಚಂದ ಐತೇನ್ರಿ, ಇಷ್ಟು ಚಂದ ಅರ್ಥ ಮಾಡ್ಕೋಬಹುದೇನ್ರಿ ಅಂತಂದ್ ಹೇಳಿ ನೀನ ಕಮೆಂಟ್ ಹಾಕತ್ತಿ. ಈಗ ನೋಡ್, ಬಯಾಲಜಿ ಅಂದ್ರೆ ಎಲ್ಲಿಂದ್ರೆ ಸರ್, ಈಗ ನೋಡ್ ನೀನ ಪಾರ್ಟಿಗೆ ಹೋಗಿರ್ತಿ, ಕುಡಿತಿ, ಅದಾದ ನಂತರ ಏನ್ ಬೇಕಾ ತಿಂತಿ, ಆಮೇಲೆ ಚಿಕನ್ ತಿಂತಿ, ಅದನ್ನ ಮೂಳೆ, ಚಿಕನ್ ಅಷ್ಟ ಸಾಫ್ಟ್ ಇರೋದಷ್ಟ ತಿನ್ನೋದಲ್ದ ಅದನ್ನ ಮೂಳೆ ಎಲ್ಲ ಅಗದ್ ಒಡದ್ ತಿಂತಿರ್ತಿ, ಅದೆಲ್ಲ ಒಳಗಡೆ ಹೋಗುತ್ತ. ಆಮೇಲೆ ಅದನ್ನಷ್ಟ ತಿನ್ನೋದಲ್ದ ಮತ್ತೆ ಯಾವ ಬಂದ್ ಸ್ವೀಟ್ ಕೊಡ್ತಾನ, ಅದನ್ನ ತಿಂತಿ. ಈ ತರ ಏನಂತಂದ್ ಹೇಳಿದ್ರೆ ಮತ್ ಮಟನ್ ತಿಂತಿ, ಅದ್ರ ಮೇಲೆ ಏನಂತಂದ್ ಹೇಳಿದ್ರೆ ಲಿಂಬಿ ರಸ ಕುಡಿತಿ. ಇಷ್ಟೆಲ್ಲಾ ಮಿಕ್ಸ್ ಆಗಿ ಎಲ್ಲ ಏನಾಗ್ತಿರತ್ತ, ಒಳಗಡೆ ಹೋಗ್ತಿರತ್ತ. ಅದ್ ಅಪ್ಪಿ ತಪ್ಪಿ ಎಲ್ಲಾದ್ರೂ ಇಲ್ಲಿ ಹೊಟ್ಟಿಗೆ ಸ್ಟಮಕ್ ಅಂತೀವಲ್ಲ, ಜಠರಕ್ಕೆ ಎಲ್ಲಾದ್ರೂ ಮಾತುಗಳು ಬರ್ತಿತ್ತು ಅಂತಂದ್ ಹೇಳಿದ್ರೆ ಅದ್ ಹೇಳ್ತೈತಿ, ಏ ಮಗನ ನಿಮ್ಮೋನ್ ಎಷ್ಟ್ ತಿನ್ನತಿ, ಅದ್ ನನಗ್ ಸಾಕಾಗೈತಿ ಅಂತಂದ್ ಹೇಳಿ ಬೈದ್ ಬಿಡುತ್ತದ. ಆ ಲೆವೆಲ್ಗೆ ಎಲ್ಲಾ ತಿಂತಿರ್ತಿ. ಆದ್ರೂ ಕೂಡ ಏನಂತಂದ್ ಹೇಳಿದ್ರೆ ಒಳಗಡೆ ಹೋಗಿ ಅದೆಲ್ಲ ಕ್ಲಿಯರ್ ಆಗ್ತಿರತ್ತ. ನೀ ತಿನ್ನುವಾಗ ಎಷ್ಟು ಬ್ಯಾಕ್ಟೀರಿಯಾ ಹೋಗಿರ್ತಾವ, ವೈರಸ್ ಹೋಗಿರ್ತಾವ. ಅದಾದ ನಂತರ ನೀನ್ ಬೇಕಾರ ತಿನ್ನೋದ್ನಾಗ ಏನಾದ್ರು ಒಂದು ಸ್ಮಾಲ್ ಎಲ್ಲಾದ್ರೂ ಸಣ್ಣ ಲೋಹದ ಪದಾರ್ಥಗಳು, ಮೆಟಲ್ಸ್ ಎಲ್ಲಾದ್ರೂ ಹೋದ್ರು ಕೂಡ ಎಲ್ಲಾನು ಕರಗಿಸುತ್ತ, ಎಲ್ಲಾ ವೈರಸ್ ಗಳನ್ನ ಕೊಲ್ಲುವಂತಹ ಕೆಲಸ ಯಾವ್ದು ಮಾಡತ್ತೆ ಅಂದ್ರೆ HCl ಮಾಡತ್ತೆ. HCl ಅಂತಂದ್ ಹೇಳ್ತೀವಿ, ಹೈಡ್ರೋಕ್ಲೋರಿಕ್ ಆಸಿಡ್. ಈ ಆಸಿಡ್ ಏನ್ ಮಾಡತ್ತೆ ಅಂದ್ರೆ ಎಲ್ಲಾ ವೇಸ್ಟ್ ಗಳನ್ನ ಕೊಂದ್ ಹಾಕ್ಬಿಡತ್ತ. ಅಷ್ಟೊಂದು ಸ್ಟ್ರಾಂಗ್ ಆಸಿಡ್ ನಮ್ ಹೊಟ್ಟಿ ಒಳಗಡೆ ಐತೆ, ಬಟ್ ನಮ್ಗೆ ಏನು ಆಗಂಗಿಲ್ಲ. ಅದನ್ನ ನಾವು ನೋಡೋಣ. ಇದು ಒಂದ್ ಕಡೆ ಆದ್ರೆ, ಇನ್ ಹುಡುಗಿರ್ ಬರ್ತಾವ, ಅದ್ ಏನ್ ಇಷ್ಟನೋ ಏನ್ ಕಷ್ಟನೋ ಗೊತ್ತಿಲ್ಲ. ಅವ್ ಪಾನಿಪುರಿ ಅಂಗಡಿ ಅವ್ ಎಲ್ಲಿ ಕೈ ಹಾಕಿರ್ತಾನೋ, ಏನ್ ಮಾಡಿರ್ತಾನೋ, ಯಾವ್ಯಾವ ಪದಾರ್ಥಗಳನ್ನ ಮಿಕ್ಸ್ ಮಾಡಿರ್ತಾನೋ ಅದನ್ನ ಪಾನಿ ಮಾಡಾಕ. ಇವ್ ಏನಂತಂದ್ ಹೇಳಿದ್ರೆ ಭಯ ಪ್ಯಾಸ್ ಡಾಲೋ, ಪಾನಿ ಡಾಲೋ ಅಂತಂದ್ ಹೇಳ್ಬಿಟ್ಟು ಗಟ್ರ ನೀರ್ ಕುಡಿತಿರ್ತಾವ. ಅದ್ ಅವಾಗೂ ಫೀಲ್ ಬಂದಿರತ್ತಲ್ಲ ಜಠರಕ್ಕೆ, ಇದ್ರದ್ ಏನ್ ಕುಡಿಯಾಕರಿತಿದ ಅಂತ ಹೇಳಿ. ಬಟ್ ಆದ್ರೂ ಅಷ್ಟೆಲ್ಲ ಅದ್ರೊಳಗಡೆ ಎಷ್ಟು ವೈರಸ್ ಬ್ಯಾಕ್ಟೀರಿಯಾ ಇದ್ರೂ ಕೂಡ ಎಲ್ಲಾನು ಕೊಂದ್ ಹಾಕಿ ನಮ್ಮಲ್ಲಿ ಏನ್ ಮಾಡತ್ತಂತಂದ್ರೆ ನಮ್ ಬಾಡಿ ಕರೆಕ್ಟ್ ಆಗಿ ವರ್ಕ್ ಮಾಡೋ ಕೆಲಸ ಯಾವ್ದಂತಂದ್ ಹೇಳಿದ್ರೆ HCl ಅಂತಂದ್ ಹೇಳ್ತೀವಿ. ಇದು ಜಠರ ಒಳಗಡೆ ಇಷ್ಟ ಐತ್ರಿ. ಇದನ್ನೆಲ್ಲ ತಿಂದ ನಂತರ ಸರ್, ಇದನ್ನೆಲ್ಲ ತಿಂದ ನಂತರ ನಮ್ಗೆ ಎನರ್ಜಿ ಹಿಂಗ್ ಬಿಡುಗಡೆ ಆಗತ್ರಿ. ಇಲ್ಲಿ ಏನಾಗತ್ತ, ಸ್ವಲ್ಪ ಏನಂದ್ರೆ ಸಣ್ಣ ಆಗತ್ತ. ನೀ ತಿಂದಿದ್ದೆಲ್ಲ ಇದೆಲ್ಲ ಏನ್ ಬರುತ್ತೆ, ಕೆಳಗಡೆ ಬರುತ್ತೆ. ಕೆಳಗಡೆ ಬರೋದ್ರೊಳಗಡೆ ಎಲ್ಲಾ ಸಣ್ಣ ಚೂರುಗಳಾಗಿ ಕನ್ವರ್ಟ್ ಆಗಿ ಈ ಸಣ್ಣ ಕರಳಿನಲ್ಲಿ ಬಂದಾಗ ಇಲ್ಲೊಂದು ಸ್ಟ್ರಕ್ಚರ್ ಬರುತ್ತೆ. ಅದನ್ನ ನಾವು ವಿಲ್ಲೈ ಅಂತಂದ್ ಹೇಳ್ತೀವಿ, ಬೆರಳಿನ ಆಕಾರದ ಸ್ಟ್ರಕ್ಚರ್ ಗಳಂತಂದ್ ಹೇಳ್ತೀವಿ, ವಿಲ್ಲೈ. ಇದೇನ್ ಮಾಡತ್ತಂದ್ರೆ ನಮ್ಮ ಆಹಾರದಲ್ಲಿ ಬರುವಂತಹ ಎಲ್ಲಾ ಎನರ್ಜಿಗಳನ್ನ, ಅಂದ್ರೆ ಕಾರ್ಬೋಹೈಡ್ರೇಟ್ಸ್ ಆಗಿರ್ಬೋದು, ಪ್ರೋಟೀನ್ ಆಗಿರ್ಬೋದು, ಅದಾದ ನಂತರ ನೀ ಏನಾದ್ರೂ ತಿಂದಿರ್ತಿಲ್ಲ ವಿಟಮಿನ್ಸ್ ಗಳು, ಅವನ್ನೆಲ್ಲಾ ಹೀರ್ಕೊಂಡ್ ಏನ್ ಮಾಡತ್ತ, ಬ್ಲಡ್ ಇರುತ್ತಲ್ಲ, ಬ್ಲಡ್ ಒಳಗಡೆ, ಆ ಬ್ಲಡ್ ಒಳಗಡೆ ಏನ್ ಮಾಡತ್ತ ಅಂದ್ರೆ ಮಿಕ್ಸ್ ಮಾಡತ್ತ ಆ ಆಹಾರದ ಕಣಗಳನ್ನ. ಅದನ್ನ ನಾವ್ ಏನಂತ ಕರಿತೀವಿ, ಗ್ಲೂಕೋಸ್ ಅಂತಂದ್ ಹೇಳಿ ಕರಿತೀವಿ. ಆಹಾರದ ಕಣಗಳನ್ನ ಮಿಕ್ಸ್ ಮಾಡತ್ತ, ಅದನ್ನ ಗ್ಲೂಕೋಸ್ ಅಂತ ಕರಿತೀವಿ. ಸಿಂಪಲ್ ಆಗಿ ನೆನ್ಪಿಡ್ಕೊ. ಇದು ಒಂದ್ ಕಡೆ ಆಯ್ತು. ಅದಾದ ನಂತರ ಇಷ್ಟ ಏನ್ ಮಾಡ್ತೀವಿ, ಬ್ಲಡ್ ಅಲ್ಲಿ ಹಾಕ್ತಾ. ಇನ್ನ ನಾವು ಉಸಿರಾಟ ಮಾಡ್ತೀವಿ. ಸೊ ಒಳಗಡೆ ಗಾಳಿನ ತಗೋತೀವಿ. ಗಾಳಿನ ತಗೊಂಡ ನಂತರ ಇಲ್ಲಿ ಶ್ವಾಸಕೋಶಗಳ ಒಳಗಡೆ ಬರುತ್ತೆ. ಏನ್ ಬರುತ್ತೆ, ಆಕ್ಸಿಜನ್ ಬರುತ್ತೆ, ಗಾಳಿ ಬರುತ್ತೆ. ಈ ಗಾಳಿನ ಏನ್ ಮಾಡತ್ತ, ಒಂದು ಸ್ಟ್ರಕ್ಚರ್ ಬರುತ್ತೆ ನೋಡ್ರಿ, ವಿಲ್ಲೈ. ಈಗ ಹೆಂಗ್ ವಿಲ್ಲೈ ಕೆಲಸ ಮಾಡತ್ತಲ್ಲ, ಅಲ್ಲೂ ಕೂಡ ಅಲ್ವಿಯೋಲೈ ಅಂತಂದ್ ಹೇಳ್ತೀವಿ, ಅಲ್ವಿಯೋಲೈ. ಇದೇನ್ ಮಾಡತ್ತ ಅಂತಂದ್ ಹೇಳಿದ್ರೆ ಅಲ್ಲಿರುವಂತಹ ಗಾಳಿಯನ್ನ ಎಲ್ರೊಳಗ ಬ್ಲಡ್ ಒಳಗಡೆ ಮಿಕ್ಸ್ ಮಾಡತ್ತ. ಬ್ಲಡ್ ಒಳಗಡೆ ಏನಂತಂದ್ ಹೇಳಿದ್ರೆ ಒಂದು RBC ಅಂತಂದ್ ಹೇಳ್ತೀವಲ್ಲ, ರೆಡ್ ಬ್ಲಡ್ ಸೆಲ್ಸ್ ಅಂತಂದ್ ಹೇಳಿ, ಅದ್ರೊಳಗ RBC ಒಳಗಡೆ HB ಅಂತ ಬರುತ್ತೆ ನೋಡ್ರಿ, ಹಿಮೋಗ್ಲೋಬಿನ್ ಅಂತಂದ್ ಹೇಳಿ. ಈ ಹಿಮೋಗ್ಲೋಬಿನ್ ಏನ್ ಮಾಡತ್ತಂದ್ರೆ ಒಂದು ಹಡಗಿನ ತರ ಕೆಲಸ ಮಾಡುತ್ತೆ. ಹಿಮೋಗ್ಲೋಬಿನ್ ಏನ್ ಮಾಡುತ್ತೆ, ಹಡಗಿನ ತರ ಕೆಲಸ ಮಾಡುತ್ತೆ. ಅದು ಇಲ್ಲಿ ಬಂದ ನಂತರ, ಇಲ್ಲಿ ಅಲ್ವಿಯೋಲೈ ಹತ್ರ ಬಂದ ನಂತರ ಹಡಗ್ ನಿಂತ್ಕೊಳತ್ತೆ ಅಂತಂದ್ ಹೇಳಿದ್ರೆ RBC ಯಲ್ಲಿರೋ ಕೆಂಪು ರಕ್ತ ಕಣಗಳಲ್ಲಿರೋ HB ಬಂದ್ ನಿಂತ್ಕೊಳತ್ತೆ, ಹಿಮೋಗ್ಲೋಬಿನ್ ಬಂದ್ ನಿಂತ್ಕೊಳತ್ತೆ. ಅಲ್ವಿಯೋಲೈ ಏನ್ ಮಾಡತ್ತೆ ಸರ್, ಆಕ್ಸಿಜನ್ ಅನ್ನ ಅದ್ರೊಳಗೆ ತುಂಬುತ್ತೆ. ಇದೇನ್ ಮಾಡತ್ತ, ಬ್ಲಡ್ ಒಳಗಡೆ ಟ್ರಾನ್ಸ್ಫರ್ ಆಗ್ತಾ ಎಲ್ಲಿಗೆ ಬರುತ್ತಾ, ಹಾರ್ಟಿಗೆ ಬರುತ್ತೆ. ಹಾರ್ಟ್ ಇಂದ ಎಲ್ಲಾ ಪಾರ್ಟ್ಸ್ ಗಳು ಹೋಗುತ್ತೆ. ಇದು 2ನೇ ಸಿನಾರಿಯೋ. ಇದು ಫಸ್ಟ್ ಸಿನಾರಿಯೋ, ಆಹಾರದ ಕಣಗಳು ಹೆಂಗ್ ಹೋದ್ವು ಅಂತಂದ್ ಹೇಳಿ. ಇದು 2ನೇ ಸಿನಾರಿಯೋ, ಏನು ಗಾಳಿ ಹೆಂಗ್ ಬರುತ್ತೆ, ಆಕ್ಸಿಜನ್ ಹೆಂಗ್ ಬರುತ್ತೆ. ಇವೆರಡು ಮಿಕ್ಸ್ ಆಗಿ ಎಲ್ಲಿ ಹೋಗ್ತಾವ ಅಂತಂದ್ ಹೇಳಿದ್ರೆ ನಮ್ಮ ಬಾಡಿ ಒಳಗಡೆ ಅತ್ಯಂತ ಸಣ್ಣ ಘಟಕವಾದಂತಹ ಸೆಲ್ಗೆ ಹೋಗುತ್ತೆ. ನಮ್ ಬಾಡಿ ಒಳಗಡೆ ಮಿಲಿಯನ್ಸ್ ಗಂಟ್ಲೆ ಅದಾವ ಸೆಲ್ಗಳು. ಪ್ರತಿಯೊಂದು ಸೆಲ್ಗಳಿಗೆ ಏನಂತಂದ್ ಹೇಳಿದ್ರೆ ಆಕ್ಸಿಜನ್
ಬ್ಲಡ್ ಮುಖಾಂತರ ಹೋಗುತ್ತಾ, ಆಮೇಲೆ ಬ್ಲಡ್ ಮುಖಾಂತರ ಇಲ್ಲಿ ವಿಲ್ಲೆಯಿಂದ ಬಿಡುಗಡೆ ಆಗದಂತಹ ಗ್ಲುಕೋಸ್ ಹೋಗುತ್ತೆ. ಇವೆರಡು ಎಲ್ಲಿ ಹೋಗ್ತಾವ ಅಂತಂದ್ ಹೇಳಿದ್ರೆ ಫ್ಯಾಕ್ಟರಿ ಹೋಗ್ತಾವ. ಅದೇ ಯಾವ ಫ್ಯಾಕ್ಟರಿ ಅಂತಂದ್ ಹೇಳಿದ್ರೆ ಎನರ್ಜಿ ಬಿಡುಗಡೆ ಮಾಡೋದು ಮೈಟೋಕಾಂಡ್ರಿಯಾ ಅಂತಂದ್ ಹೇಳ್ತೀವಿ. ಇದ್ರೊಳಗಡೆ ಏನ್ ಮೈಟೋಕಾಂಡ್ರಿಯಾದಲ್ಲಿ ಬಂದಂತಹ ಗ್ಲೂಕೋಸ್ ಅದಾದ ನಂತರ ಗಾಳಿ ಎರಡೂ ಮಿಕ್ಸ್ ಆಗಿ ಎನರ್ಜಿ ಬಿಡುಗಡೆ ಆಗತ್ತ. ಅದ ನಿಮ್ಗೆ ಏನಂತ ಕರಿತೀವಿ ಅಂದ್ರೆ ಮೈಟೋಕಾಂಡ್ರಿಯಾನ ಪವರ್ ಹೌಸ್ ಆಫ್ ಸೆಲ್ ಅಂತ ಕರಿತೀವಿ. ಅದ್ರ ಜೊತೆಗೆ ಈಗ ಏನಾದ್ರೂ ಬಿಡುಗಡೆ ಆಗ್ಬೇಕಂದ್ರೆ ವೇಸ್ಟ್ ಅಂತೂ ಬಿಡುಗಡೆ ಆಗಬೇಕಲ್ಲ, ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗತ್ತ. ಈ ಕಾರ್ಬನ್ ಡೈಆಕ್ಸೈಡ್ ಒಳಗಿರಂಗಿಲ್ಲ, ಒಳಗಿತ್ತಂತಂದ್ ಹೇಳಿದ್ರೆ ಸತ್ ಹೋಗ್ತಾವ ನಾವ, ಅದು ಹೊರಗ್ ಬರ್ಬೇಕಲ್ಲ. ಅವಾಗ ಏನಂತಂದ್ ಹೇಳಿದ್ರೆ ಈ ಹಿಮೋಗ್ಲೋಬಿನ್ ಏನ್ ಬಂದಿರುತ್ತಲ್ಲ ಮೈಟೋಕಾಂಡ್ರಿಯಾ ಹತ್ರ, ಏ ಮಗನ ತಗೋ ನೀ ಗಾಳಿ ಅಂತಂದ್ ಹೇಳಿ, ಅವಾಗ ಆಕ್ಸಿಜನ್ ಅನ್ನ ಕೊಟ್ಟು ಮತ್ತೇನ್ ಮಾಡತ್ತಂದ್ರ ರೀಲೋಡ್. ಹೆಂಗ್ ನೀವು ಟ್ರ್ಯಾಕ್ಟರ್ಗಳು ಕಬ್ಬ ತುಂಬ್ತಾರಲ್ಲ ಹಂಗಲ್ಲ, ಏನ್ ಮಾಡತ್ತ ಕಬ್ಬು ಮತ್ತೇನಂತಂದ್ರ ಕಾರ್ಬನ್ ಡೈಆಕ್ಸೈಡ್ ನ ಹಿಮೋಗ್ಲೋಬಿನ್ ಒಳಗಡೆ ಆ ಹಡಗಿನ ಒಳಗಡೆ ತುಂಬಿ ಅದೇನ್ ಮಾಡತ್ತ ಅದನ್ನ ತಗೊಂಡು ಎಲ್ಲಿಗ್ ಬರುತ್ತ, ಹಾರ್ಟಿಗೆ ಬರುತ್ತ, ಹಾರ್ಟ್ ಇಂದ ಎಲ್ಲಿಗ್ ಬರುತ್ತ, ಶ್ವಾಸಕೋಶಗಳು ಬಂದು ಹೊರಗೆ ಹಾಕತ್ತ, ಮತ್ ಲೋಡ್ ಆಗತ್ತ. ಈ ತರ ಈ ಕಂಪ್ಲೀಟ್ ಪ್ರೊಸೆಸ್ ಏನಂತಂದ್ ಹೇಳಿದ್ರೆ ನಾವು ಬಯಾಲಜಿ ಅಂತಂದ್ ಹೇಳ್ತೀವಿ. ಇದನ್ನ ನಾವು ಈಗ ಕಲಿಬೇಕು, ಡೀಪ್ ಆಗಿ ಕಲಿಬೇಕು. ಅದಾದ ನಂತರ ಇದನ್ನ ತಗೊಳ್ಳುವಾಗ, ಇದನ್ನ ತಿನ್ನುವಾಗ ನಾವು ಏನೇನೋ ತಿಂತೀವಿ, ಅವಾಗ ಕರೆಕ್ಟ್ ಆಗಿ ಡೈಜೆಷನ್ ಆಗಂಗಿಲ್ಲ, ರೋಗಗಳು ಬರ್ತಾವ. ಸರ್ ಅದಾದ ನಂತರ ನೆಕ್ಸ್ಟ್ ಬಾಳ್ ಗೆಟ್ ಡೈಜೆಷನ್ ಆಗತ್ತ, ಆಮೇಲೆ ಸಂಡಾಸ್ ಹೋಗೋದ್ ಪ್ರಾಬ್ಲಮ್ ಆಗತ್ತ. ಅವುಗಳನ್ನ ನಾವು ರೋಗಗಳಂತ ಕರಿತೀವಿ, ಇಂಟೆಸ್ಟೈನ್ ಜಠರದ ಪ್ರಾಬ್ಲಮ್ಸ್ ಗಳು ಅಂತಂದೇಳಿ. ಇದಾದ ನಂತರ ನೆಕ್ಸ್ಟ್ ನೋಡ್ರಿ, ಈಗ ಬ್ಯಾಕ್ಟೀರಿಯಾಗಳು ಬರ್ತಾವ. ಬ್ಯಾಕ್ಟೀರಿಯಾಗಳು ಕೆಲವೊಂದ್ ಏನಂದ್ರೆ ಬ್ಯಾಕ್ಟೀರಿಯಾದೊಳಗಡೆ ಕೆಲವೊಂದು ಒಳ್ಳೆ ಬ್ಯಾಕ್ಟೀರಿಯಾಗಳಿದಾವ. ನಾವ್ ಹೇಳ್ತೀವಲ್ಲ ಹಿಂದಿನ ಕಾಲದಲ್ಲಿ ಏನ ಕೆಟ್ಟದಾಗ್ಲಿ ಒಳ್ಳೇದಾಗ್ಲಿ ಎಲ್ಲ ಹೆಣ್ಣಿಂದನೇ ಆಗತ್ತೆ. ಹೆಣ್ಣು ಹೊನ್ನು ಮಣ್ಣು ಒಬ್ಬನ್ನ ಒಳ್ಳೇದನ್ನಾಗಿ ಮಾಡತ್ತ, ಒಬ್ಬನ್ನ ಕೆಟ್ಟವನಾಗಿ ಮಾಡತ್ತ, ಒಬ್ಬನ್ನ ಕೊಂದೆ ಹಾಕತ್ತ. ಆ ಲೆವೆಲ್ಗೆ ಡೇಂಜರಸ್ ಅದು ಹೆಣ್ಣು ಹೊನ್ನು ಮಣ್ಣು. ಅದ್ರಲ್ಲಿ ಕೆಲವೊಂದು ಬ್ಯಾಕ್ಟೀರಿಯಾಗಳು, ಹೆಣ್ ಬ್ಯಾಕ್ಟೀರಿಯಾಗಳು ನಮ್ ಬಾಡಿಗೆ ಯೂಸ್ ಮಾಡಿದ್ರೆ, ಇನ್ ಕೆಲವೊಂದು ಹೆಣ್ ಬ್ಯಾಕ್ಟೀರಿಯಾಗಳು ಬಹಳ ಈಗೋ ಇರುತ್ತೆ, ಬಹಳ ಅಟಿಟ್ಯೂಡ್ ದಾಗ ಇರ್ತಾವ. ಅವು ಏನ್ ಮಾಡ್ತಾವ ಅಂತ ಹೇಳಿದ್ರೆ ನಮ್ ಬಾಡಿಗೆ ರೋಗಗಳನ್ನ ತರ್ತಾವ. ಅದನ್ನ ನಾವ್ ಇವಾಗ ಡಿಸ್ಕಷನ್ ಮಾಡೋಣ ಸ್ಟೆಪ್ ಬೈ ಸ್ಟೆಪ್. ಅದಾದ ನಂತರ ನೆಕ್ಸ್ಟ್ ನೀ ಹುಡುಗಿನ ನೋಡಿದ ತಕ್ಷಣ ನಿನ್ಗೊಂದ್ ಹ್ಯಾಪಿನೆಸ್ ಅನ್ಸುತ್ತ, ಖುಷಿ ಅನ್ಸುತ್ತ, ಒಂಥರ ಏನೋ ಫೀಲ್ ಬರುತ್ತ, ಅದಕ್ಕೊಂದ್ ಹಾರ್ಮೋನ್ ರೀಸನ್ ಆಗತ್ತ. ಅದಾದ ನಂತರ ನಿನ್ ದೋಸ್ತನ್ ನೋಡಿದ ತಕ್ಷಣ ಸಿಟ್ಟು ಬರುತ್ತೆ, ಇವನ್ ಯಾವ ಇಲ್ಲಿ ಕಡದ್ ಏನ್ ಮಾಡ್ಲಿ ಅವನಂತ ಹೇಳಿ, ಯಾವಾಗ ಬಡಿಲಿ ಅಂತಂದ ಹೇಳಿ ಸಿಟ್ಟು ಬರುತ್ತ, ಅದಕ್ಕೊಂದ್ ಹಾರ್ಮೋನ್ ಕಾರಣ ಆಗತ್ತ. ಅದಾದ ನಂತರ ಹಾವು ನೋಡಿದ ತಕ್ಷಣ ಸಡನ್ ಆಗಿ ಎದಿ ಢಗ್ 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 ಅಂತಿರತ್ತ, ಅದಕ್ಕೂ ಕೂಡ ಒಂದು ಹಾರ್ಮೋನ್ ಕಾರಣ ಆಗತ್ತ. ಸೊ ಪ್ರತಿಯೊಂದು ಥಿಂಗ್ಸ್ ಗಳಿಗೆ ಸರ್ ನನಗೆ ಮೀಸಿ ದಾಡಿ ಬರಾಕತ್ತೂರಿ ದೊಡ್ಡವಾಗೇನ್ರಿ ನಾ ಅಂತಂದೇಳಿ ಸೊ ಮೀಸಿ ದಾಡಿ ಬರ್ತಾವಲ್ಲ, ಅದಕ್ಕೆ ಏನಂತ ಕರಿತಾರಂತಂದ್ರೆ ಅದಕ್ಕೂ ಒಂದು ಕೆಲವೊಂದು ಟೆಸ್ಟೋಸ್ಟಿರಾನ್ ಅನ್ನೊಂದು ಹಾರ್ಮೋನ್ ಕಾರಣ ಆಗತ್ತೆ. ಆಮೇಲೆ ಹುಡುಗಿರ ಒಳಗಡೆ ನಾಚಿಕೆ ಆಗ್ಬೋದು, ಕೂದ್ಲು ಉದ್ದ ಬರುತ್ತೆ, ಅದಾದ ನಂತರ ಹೆಣ್ಣಿನ ಲಕ್ಷಣಗಳು ಬರ್ತಾವ, ಅದಕ್ಕೆ ಈಸ್ಟ್ರೋಜನ್ ಪ್ರೊಜೆಸ್ಟಿರಾನ್ ಅಂತ ಹೇಳ್ತೀವಿ. ಸೊ ಈ ತರ ಏನಂದ್ರೆ ನಮ್ ಡೇ ಟು ಡೇ ಲೈಫ್ ಒಳಗಡೆ ಬರುವಂತ ಥಿಂಗ್ಸ್ ಗಳನ್ನ ನಾವು ಇವಾಗ ಡಿಸ್ಕಷನ್ ಮಾಡೋಣ. ಅವ ಏನಂದ್ರೆ ನಮ್ಮ ಎಕ್ಸಾಮ್ ಒಳಗಡೆ ಬರ್ತಾವ. ಎಸ್ ಇಲ್ಲಿ ನೋಡ್ರಿ, ಕ್ವಶನ್ ಏನಂದ್ರೆ ನಮ್ಮ ಜೀವಿಯ ರಚನಾತ್ಮಕ ಮತ್ತು ಕಾರ್ಯನಿರ್ವಾಹಕ ಘಟಕ ಯಾವುದು ಅಂತ ಹೇಳಿ ಕ್ವಶನ್ ಕೇಳಿದ್ರೆ, ಈಗ ನಾವೇನ್ ಮಾಡಿದ್ವಿ ಸರ್, ಈಗ ನಾನೊಬ್ಬ ಮನುಷ್ಯ ಅದನ್ರಿ, ಈಗ ನಮ್ಮ ಮನುಷ್ಯನಲ್ಲಿ ಅತ್ಯಂತ ಚಿಕ್ಕ ಘಟಕ ನಾ ಅದನ್ನ ಹೇಳಿದ್ನಲ್ಲ ಸೆಲ್ ಅಂತಂದ್ ಹೇಳಿದ್ನಲ್ಲ, ಈಗ ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಅತ್ಯಂತ ಲಾಸ್ಟ್ ಘಟಕ ಆಹಾರ ಮತ್ತು ಮತ್ತೇನು ಗಾಳಿ ಹೋಗುತ್ತಲ್ಲ, ಲಾಸ್ಟ್ ಮೈಟೋಕಾಂಡ್ರಿಯಾ ಅವೆಲ್ಲ ಇರ್ತಾವಲ್ಲ, ಸೊ ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಅಲ್ಲೇ ಎಲ್ಲ ಥಿಂಗ್ಸ್ ಚೇಂಜಸ್ ಆಗತ್ತ. ಅದ್ರೊಳಗಡೆನೆ ಏನಂತಂದ್ ಹೇಳಿದ್ರೆ ಎನರ್ಜಿ ಬಿಡುಗಡೆ ಆಗತ್ತ. ಸೊ ಅದಕ್ಕೋಸ್ಕರ ಅದನ್ನ ನಾವು ಜೀವಿಯ ರಚನಾತ್ಮಕ ಮತ್ತು ಕಾರ್ಯನಿರ್ವಾಹಕ ಘಟಕ ಅಂತಂದ್ ಹೇಳ್ತೀವಿ. ಯಾವುದಕ್ಕೆ? ಸೆಲ್ ಹೇಳ್ತೀವಿ. ಈ ಹಲವಾರು ಸೆಲ್ಸ್ ಗಳು, ಮಿಲಿಯನ್ಸ್ ಗಂಟ್ಲೆ ಸೆಲ್ಸ್ ಗಳು ಸೇರಿ ಒಂದು ಬಾಡಿ ರೆಡಿ ಆಗುತ್ತೆ, ಒಂದು ಬಾಡಿ ರಚನೆ ಆಗತ್ತ. ಅಲ್ಲಿ ಜೀವಿಯ ಉಸಿರಾಟನೂ ಅಲ್ಲೇ ಆಗತ್ತ, ಪೋಷಣೆನೂ ಅಲ್ಲೇ ಆಗತ್ತ, ಶಕ್ತಿ ಉತ್ಪಾದನೆ ಕೂಡ ಅಲ್ಲೇ ಆಗತ್ತ. ಸೆಲ್ ಅಂತಂದ್ ಹೇಳ್ತೀವಿ ಸಿಂಪಲ್ ಆಗಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಜೀನ್ ಅಂತಂದ್ ಹೇಳಿ ಬರುತ್ತೆ. ಈ ಜೀನ್ ಅಂದ್ರೆ ಏನು ಸರ್? ಇವಾಗ ವಂಶ ಪಾರಂಪರಿಕವಾಗಿ ನಮಗ ಕೆಲವೊಂದು ಗುಣಗಳು ಬರ್ತಾವ. ಈಗ ಹೇಳ್ತಾರ ಮಗು ಹುಟ್ಟಿದ ತಕ್ಷಣ ಒಂದ್ ವರ್ಷ ಆದ ನಂತರ ಯಾರಾದ್ರೂ ಅಜ್ಜ ಅಜ್ಜಿಗಳು ಬಂದಂತ ಹೇಳಿದ್ರ, ಅಲ್ಲಲ್ಲ ಸೇಮ್ ಅವ್ರ ಅಪ್ಪನಂಗ ಐತ್ ನೋಡ್ ಮೂಗಿದ್, ನೋಡ ಅವ್ರ ಅವ್ವನಂಗ ಕಲರ್ ಐತ್ ನೋಡ್, ಬೆಳ್ಳಗೈತಿ, ಈ ತರ ಮಾತಾಡ್ತಾರಲ್ಲ. ಅದಾದ ನಂತರ ನೆಕ್ಸ್ಟ್ ಒಂದೊಂದ್ 5-6 ವರ್ಷ ಆದ ನಂತರ ಅವ್ ಬಿಡ ಅವ್ರ ಅಪ್ಪ ಅಂತಾರನ ಉಡಾಳದ ಅಂತಂದೇಳಿ, ಎಲ್ಲಾ ಅವ್ರ ಅಪ್ಪ ಅಂತಾರನಾದ್ರಿ, ಎಲ್ಲಾ ಅವ್ರ ಅಪ್ಪ ಅಂತಾರನ ಮಾಡ್ತಾವ. ನನ್ ಗಂಡನು ಅವ್ರ ಅಪ್ಪನು ನನ್ ಮಾತು ಕೇಳಂಗಿಲ್ಲ, ನನ್ ಮಗನು ನನ್ ಮಾತು ಕೇಳಂಗಿಲ್ಲ ಅಂತಂದ್ ಹೇಳಿ ಆಕಿ ಹ್ಯಾಂತಿ ಬೈತಿರ್ತಾಳ. ಕರೆಕ್ಟಾ? ಇಂಥ ಸೀನ್ಗಳೆಲ್ಲ ನೋಡಿದಿರಲ್ಲ. ಅದಕ್ಕೆಲ್ಲದಕ್ಕೂ ಕಾರಣ ಏನಂತಂದ್ ಹೇಳಿದ್ರೆ ಜೀನ್ ಅಂತಂದ್ ಹೇಳ್ತೀವಿ. ಈ ಜೀನ್ ಎಲ್ಲಿರುತ್ತೆ ಅಂದ್ರೆ DNA ದೊಳಗಡೆ ಇರುತ್ತೆ. ಈಗ ಹೆಂಗ್ ನಮ್ ಬಾಡಿ ಒಳಗಡೆ ಅತ್ಯಂತ ಸಣ್ಣ ಘಟಕ ಅಂತಂದ್ ಹೇಳಿ ಸೆಲ್ ಅನ್ನ ಕರಿತೀವಿ, ಹಂಗ DNA ದೊಳಗಡೆ
ಅತ್ಯಂತ ಸಣ್ಣ ತುಣುಕು ಅಥವಾ ಸಣ್ಣ ಘಟಕ ಯಾವ್ದಂದ್ರ ಜೀನ್ ಅಂತಂದ್ ಹೇಳ್ತೀವಿ. ಈ ಜೀನ್ ಒಳಗಡೆ ಎಲ್ಲಾ ಲಕ್ಷಣಗಳು ಅಡಗಿರ್ತಾವ. ಅಪ್ಪೊಂದು ಅವೊಂದು ಎಲ್ಲಾ ಸೇರ್ಬಿಟ್ಟು ಒಂದು ಹೊಸ ಜೀವ ರೆಡಿ ಆಗತ್ತ. ಅದಾದ ನಂತರ ಟಿಶ್ಯೂ ಅಂತಂದ್ ಹೇಳಿದ್ರ ಸಿಂಪಲ್ ಆಗಿ ಈಗ ಜೀವಕೋಶಗಳ ಸಮೂಹ. ಈಗ ನಾನು ಇಲ್ಲಿ ಒಂದ ಜೀವಕೋಶ ಐತೆ, ಇಂಥವೇನಂತಂದ್ ಹೇಳಿದ್ರೆ 1000 ಅಥವಾ 1,00,000 ಗಂಟ್ಲೆ ಎಲ್ಲಾ ಜೀವಕೋಶಗಳು ಸೇರಿ, ಅಂದ್ರೆ 1,00,000 ಗಂಟ್ಲೆ ಮಿಲಿಯನ್ ಗಂಟ್ಲೆ ಎಲ್ಲಾ ಜೀವಕೋಶಗಳು ಸೇರಿ ಏನಂತಂದ್ ಹೇಳಿ ಒಂದು ಸಮೂಹ ಆಗತ್ತ. ಅದು ಒಂದೇ ರೀತಿಯ ಕಾರ್ಯವನ್ನ ಮಾಡುತ್ತೆ. ಮೇನ್ ಇಂಪಾರ್ಟೆಂಟ್, ಆ ಎಲ್ಲಾ ಜೀವಕೋಶಗಳು ಸೇರಿ ಒಂದೇ ರೀತಿಯ ಕಾರ್ಯವನ್ನ ಮಾಡ್ತಾವ, ಒಂದೇ ಕೆಲಸವನ್ನ ಮಾಡ್ತಾವ, ಬೇರೆ ಕೆಲಸ ಮಾಡಂಗಿಲ್ಲ. ಅಂತ ಗುಂಪನ್ನ ನಾವು ಏನಂತ ಕರಿತೀವಿ? ಟಿಶ್ಯೂ ಅಂತ ಹೇಳಿ ಕರಿತೀವಿ. ಅಂತ ಗುಂಪನ್ನ ನಾವೇನಂತ ಕರಿತೀವಿ? ಟಿಶ್ಯೂ ಅಂತ ಕರಿತೀವಿ. ಅಂತಾವ್ ಏನಂತಂದ್ ಹೇಳಿದ್ರೆ ಇಂಥ ಟಿಶ್ಯೂಗಳು ಹಲವಾರು ಟಿಶ್ಯೂಗಳು ಸೇರಿ, ಹಲವಾರು ಅಂಗಾಂಶಗಳು ಸೇರಿ ಒಂದು ಸಮೂಹ ಆಗಿರತ್ತ. ಅದನ್ನ ನಾವೇನ್ ಕರಿತೀವಿ ಅಂದ್ರೆ ಆರ್ಗನ್ ಅಂತಂದ್ ಹೇಳಿ ಕರಿತೀವಿ. ಆ ಆರ್ಗನ್ ಅಂತಂದ್ ಹೇಳಿದ್ರೆ ಹೃದಯ ಆಗಿರ್ಬೋದು ಅಥವಾ ಕಿಡ್ನಿ ಆಗಿರ್ಬೋದು. ಸೊ ಈ ತರ ಆರ್ಗನ್ಸ್ ಗಳಂತಂದ್ ಹೇಳಿ. ಕ್ಲಿಯರ್ ಪಾಯಿಂಟ್? ಈಗ ನಾವು ಸಿಂಪಲ್ ಆಗಿ ಹೇಳ್ಬೇಕಂತಂದ್ ಹೇಳಿದ್ರೆ, ಈಗ ನಾವು ಒಂದು ಮನೆಯನ್ನ ಕಟ್ಬೇಕಂತಂದ್ ಹೇಳಿದ್ರೆ ಈಗ ಹೆಂಗ್ ಇಟ್ಟಿಗೆಗಳನ್ನ ಒಂದೊಂದಾಗಿ ಇಟ್ಬಿಟ್ಟು ಹೆಂಗ್ ಮನಿ ಕಟ್ತೀವಲ್ಲ, ಸೇಮ್ ಹಂಗೆ ಏನಂದ್ರೆ ನಮ್ ಬಾಡಿ ಒಳಗಡೆ ಒಂದೊಂದ್ ಎಲ್ಲಾ ಸೆಲ್ಗಳು ಸೇರಿ ಏನಂದ್ರೆ ಕೆಲವೊಂದು ಭಾಗಗಳಾಗಿದಾವ, ಟಿಶ್ಯೂಗಳಾಗಿದಾವ. ಅದಾದ ನಂತರ ಒಂದು ಕಂಪ್ಲೀಟ್ ಆಗಿ ಬಾಡಿ ರಚನೆ ಆಗೈತೆ. ನಮ್ ಕಂಪ್ಲೀಟ್ ಆಗಿ ಬಾಡಿ ರಚನೆ ಆಗ್ಬೇಕಂತಂದ್ ಹೇಳಿದ್ರ ಈಗ ಹೆಂಗ್ ಒಂದೊಂದು ಇಟ್ಟಿಗೆ ಕೆಲಸ ಮಾಡ್ತಾವ, ಹಂಗ ಜೀವಕೋಶಗಳು ನಮ್ ಬಾಡಿ ಒಳಗಡೆ ಕೆಲಸ ಮಾಡ್ತಾವ. ಅದಕ್ಕೋಸ್ಕರ ಅದನ್ನ ನಾವೇನಂತ ಕರಿತೀವಿ? ಜೀವಿಯ ರಚನಾತ್ಮಕ ಮತ್ತು ಕಾರ್ಯನಿರ್ವಾಹಕ ಘಟಕ ಅಂತಂದೇಳಿ. ಆಮೇಲೆ ವಂಶ ಪಾರಂಪರತೆಯ ಅತ್ಯಂತ ಚಿಕ್ಕ ಘಟಕ ಯಾವುದು? ವಂಶ ಪಾರಂಪರೆ ಅಂತಂದ್ ಹೇಳಿದ್ರೆ ಈಗ ನಾನು ಹೇಳಿದ್ನಲ್ಲ, ಹೆರಿಡಿಟಿ ಅಂತಂದ್ ಹೇಳ್ತೀವಿ. ಸೊ ಹೆರಿಡಿಟಿ ಅಂದ್ರೆ ಎಲ್ಲಾ ರೀತಿ ಹೆರಿಡಿಟಿ ಅಂತಂದ್ ಹೇಳ್ತೀವಿ. ಹೆರಿಡಿಟಿ ಈಗ ಎಕ್ಸ್ಪ್ಲೇನ್ ಹೆಂಗಂತಂದ್ ಹೇಳಿದ್ರೆ, ಅಯ್ಯೋ ಸೇಮ್ ಅವ್ರ ಅವಾಂತರ ಮೂಗೈತಿ, ಅವ್ರ ಅವಾಂತರ ಕಲರ್ ಐತಿ, ಅದಾದ ನಂತರ ಅವ್ರ ಅವಾಂತರ ಕಣ್ಗಳದಾವ, ಅದಾದ ನಂತರ ನೆಕ್ಸ್ಟ್ ತುಟಿ ನೋಡಿದ್ರೆ ಅವ್ರ ಅಪ್ಪಾಂತರ ಐತೆ, ಅವ್ರ ಅಪ್ಪಾಂತರ ಹೈಟ್ ಆಗಿದೆ ನೋಡು, ಬಾಳ ಅಂದ್ರೆ ಬಾಳ ಹೈಟ್ ಆಗಿದೆ. ಅವ್ರ ಅಜ್ಜನ್ ಕಲರ್ ಬಂದೈತಿ ನೋಡಿ ಜರಾನ, ಯಾಕೋ ಏನಂತಂದ್ ಹೇಳಿದ್ರೆ ಅವ್ರ ಅಜ್ಜನ್ ಮುಖ ಬಂದೈತಿ ನೋಡಕ್ ಕಂಪ್ಲೀಟ್ ಆಗಿ. ಈ ತರ ಡಿಫ್ರೆಂಟ್ ಏನ್ ಬರ್ತಾವಲ್ಲ, ಅವು ವಂಶ ಪಾರಂಪರೆಯಿಂದ ಅಂದ್ರೆ ಅಜ್ಜದಿಂದ ಏನಂತಂದ್ ಹೇಳಿದ್ರ ನಮ್ಮ ಅಪ್ಪಗಳಿಗೆ ಬಂದಿರುತ್ತ. ನಮ್ಮ ಅಪ್ಪಗಳಿಂದ ಕೆಲವೊಂದು ಲಕ್ಷಣಗಳು, ನಮ್ಮ ಅವ್ವನಿಂದ ಕೆಲವೊಂದು ಲಕ್ಷಣಗಳು ಸೇರ್ಬಿಟ್ಟು ನಾವು ಹೊಸದಾಗಿ ಒಂದು ಜೀವ ಸೃಷ್ಟಿ ಆಗತ್ತೆ. ನನ್ನಲ್ಲಿ ಅವ್ರದಿಬ್ರದ್ದು ಲಕ್ಷಣಗಳು ಇರ್ತಾವ. ಈ ರೀತಿಯಾಗಿ ಲಕ್ಷಣಗಳು ಬರ್ಬೇಕಂತಂದ್ ಹೇಳಿದ್ರೆ ವಂಶ ಪಾರಂಪರಿಕವಾಗಿ ಮೇನ್ ಇಂಪಾರ್ಟೆಂಟ್ ಯಾವ್ದಂದ್ರ ಕ್ರೋಮೋಸೋಮ್ಸ್ ಗಳಂತ, ಜೀನ್ ಅಂತಂದ್ ಕರಿತೀವಿ. ಏನಂತ ಕರಿತೀವಿ? ಜೀನ್ ಅಂತ ಕರಿತೀವಿ. ಅತ್ಯಂತ ಚಿಕ್ಕ ಘಟಕ ಯಾವುದು? ಜೀನ್ ಅಂತಂದ್ ಹೇಳಿ. ಬೆಸ್ಟ್ ಎಕ್ಸಾಂಪಲ್ ಬ್ರೋ, ಈಗ ಹೆಂಗಂತಂದ್ ಹೇಳಿದ್ರೆ ನಮ್ಮ ಅಪ್ಪನ ತಲೆಯಾಗೆಲ್ಲ ಕೂದ್ಲು ಹೋಗಿದಾವ. ನನಗೂ ಹೇಳ್ತೀವಿ ಸರ್, 29-30 ವರ್ಷ ಆದ ನಂತರ ನನ್ಗೂ ಕೂದ್ಲು ಉದ್ರಾಕ್ ಸ್ಟಾರ್ಟ್ ಆಗ್ಯಾವ್ರಿ ಅಂತಂದ್ ಹೇಳಿದ್ರೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾವ್ದು? ನಿಮ್ಮ ಅಪ್ಪನ ಜೀನ್ ಐತಿ ನಿಂದ್ರೊಳಗ. ಅದಕ್ಕೋಸ್ಕರ ನಿಮ್ಮ ಅಪ್ಪನ ಹತ್ರ ಏನ್ ಕ್ಯಾರೆಕ್ಟರ್ಸ್ ಗಳಿರ್ತಾವ ನಿನ್ಗೂ ಹಂಗಾಗ್ತಾವ. ನಿಮ್ಮಪ್ಪ ಬಾಲ್ಡ್ ಆಗಿದೆ ಅಂತಂದ್ ಹೇಳಿದ್ರೆ ನೀನು ಬಾಲ್ಡ್ ಆಗ್ತಿ, ತಲೆನ್ ಕೂದ್ಲು ಹೋಗೇ ಹೋಗ್ತಾವ. ದಟ್ಸ್ ಇಟ್. ಇದನ್ನ ಕಂಪ್ಲೀಟ್ ಆಗಿ ನಾವ್ ಏನಂತ ಕರಿತೀವಿ ಅಂತಂದ್ ಹೇಳಿದ್ರೆ DNA ಅಂತ ಕರಿತೀವಿ. ಈ ತರ ಬಾಳ್ ಉದ್ದಿರುತ್ತೆ DNA. ಆ DNA ಅದೊಳಗಡೆ ಏನಂದ್ರೆ ಒಂದು ಪಾರ್ಟ್, ಒಂದು ಚಿಕ್ಕ ಘಟಕ, ಇದೊಂದು ಲಕ್ಷಣವನ್ನ ಹೊಂದಿರುತ್ತೆ. ಇದನ್ನ ನಾವ್ ಏನಂತ ಕರಿತೀವಿ? ಜೀನ್ ಅಂತಂದ್ ಹೇಳಿ ಕರಿತೀವಿ. ಇಷ್ಟ ನೆನ್ಪಿಟ್ಕೊಡ್ರಿ. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ. 1665 ಈ ಜೀವಕೋಶವನ್ನ, ಈ ಸೆಲ್ ಅನ್ನ ಏನ್ ಮಾಡ್ತಾನ ಅಂದ್ರೆ ಒಬ್ಬ ವಿಜ್ಞಾನಿ ಕಂಡು ಹಿಡಿತಾನೆ. ನಮ್ಗೆ ಹೆಂಗ್ ಗೊತ್ತಾ ಅಷ್ಟೊಂದ್ ಸಣ್ಣ ಸೆಲ್ ಐತೆ ಅಂತಂದ್ ಹೇಳ್ಬಿಟ್ಟು, ಅಂತದೊಂದ್ ಸಣ್ಣ ಘಟಕ ಐತೆ ಅಂತಂದ್ ಹೇಳಿ. ಅದನ್ನ ಸ್ಟಡಿ ಮಾಡ್ಬೇಕಲ್ಲ ಮೈಕ್ರೋಸ್ಕೋಪ್ ಒಳಗಡೆ. ಹಂಗ ಕಣ್ಣಿ ಕಾಣಿಸಂಗಿಲ್ಲ, ಅದು ಮೈಕ್ರೋಸ್ಕೋಪ್ ಒಳಗಡೆ ಅದನ್ನ ಇಟ್ಬಿಟ್ಟು ಮರದ ತೊಗಟೆಯನ್ನ ಯೂಸ್ ಮಾಡ್ಕೊಂಡ್ ಮೊದಲು ಕಂಡು ಹಿಡಿತಾನ. ಅದ್ರೊಳಗಡೆ ಕೆಲವೊಂದ್ ಏನಂದ್ರೆ ಜೀವಂತವಾಗಿರೋ ವಸ್ತುಗಳಿದಾವ. ಅವುಗಳನ್ನ ನೆಕ್ಸ್ಟ್ ಅವ್ ಏನ್ ಕರೀತ ಅಂದ್ರೆ ಅವುಗಳನ್ನ ಜೀವಕೋಶಗಳು, ಜೀವ ಇರುವಂತಹ ಕೋಶಗಳು ಅಂತಂದೇಳಿ ಜೀವಕೋಶ ಅಂತ ಹೆಸರು ಕೊಡ್ತಾನ 1665. ಅವ ಯಾರಂದ್ರ ರಾಬರ್ಟ್ ಹುಕ್ ಅಂತಂದ್ ಹೇಳ್ತೀವಿ. ದ ಫಸ್ಟ್ ಟೈಮ್ ಸೆಲ್ ಅನ್ನ ಕಂಡು ಹಿಡಿದಂತಹ ವ್ಯಕ್ತಿ ಯಾರಂತಂದ್ ಹೇಳಿದ್ರೆ ರಾಬರ್ಟ್ ಹುಕ್ ಅಂತಂದ್ ಹೇಳ್ತೀವಿ. ಆಮೇಲೆ ನೆಕ್ಸ್ಟ್ ಇನ್ನೊಬ್ಬ ಬರ್ತಾನ ನೋಡ್ರಿ, ಆಂಟೋನಿಯೋ ವ್ಯಾನ್ ಲಿವನ್ ಹುಕ್ ಅಂತಂದ್ ಹೇಳಿ. ಲಿವನ್ ಹುಕ್ ಅಂತಂದ್ ಹೇಳಿ ನೆನ್ಪಿಟ್ಕೊಡ್ರಿ. ಇವ್ ಏನ್ ಮಾಡ್ತಾ ಅಂತಂದ್ ಹೇಳಿದ್ರ ಫಸ್ಟ್ ಟೈಮ್ ರಾಬರ್ಟ್ ಹುಕ್ ಏನ್ ಮಾಡ್ದ ಅಂತಂದ್ ಹೇಳಿದ್ರ ಮರದ ತೊಗಟೆಯಲ್ಲಿ ಕೆಲವೊಂದು ಈ ತರ ರಚನೆಗಳು ಕಂಡು ಬರ್ತಾವುಗಳನ್ನ ಏನ್ ಮಾಡ್ದ ಅವನು ಕೋಶಗಳು, ಸೆಲ್ ಅಂತಂದ್ ಹೇಳ್ದ. ಇವನ್ ಲಿವನ್ ಹುಕ್ ಏನ್ ಮಾಡ್ತಾ ಅಂತಂದ್ ಹೇಳಿದ್ರ ಜೀವಂತ ಇರುವಂತಹ ಜೀವಕೋಶಗಳನ್ನ ಕಂಡು ಹಿಡಿತಾನ ಬ್ಯಾಕ್ಟೀರಿಯಾದೊಳಗಡೆ. ಸೊ ಇದು ಇಂಪಾರ್ಟೆಂಟ್, ಲಿವನ್ ಹುಕ್ ಅಂತಂದ್ ಹೇಳ್ತೀವಿ. ಯಾವ ಜೀವಂತ ಇರುವಂತಹ ಜೀವಕೋಶಗಳನ್ನ ಮೊದಲ ಬಾರಿಗೆ ವೀಕ್ಷಣೆ ಮಾಡ್ತಾನ. ಅದಾದ ನಂತರ ಇಲ್ಲಿ ರಾಬರ್ಟ್ ಬ್ರೌನ್ ಅಂತಂದ್ ಹೇಳಿ ಬರ್ತಾನ ನೋಡ್ರಿ. ಈ ರಾಬರ್ಟ್ ಬ್ರೌನ್ ಏನಂದ್ರ 1831 ಇವೇನಂತಂದ್ ಹೇಳಿದ್ರೆ ಇವ್ ಜಸ್ಟ್ ಸೆಲ್ ಅನ್ನ ಕಂಡು ಹಿಡಿದ. ಯಾರ? ರಾಬರ್ಟ್ ಹುಕ್. ಆಮೇಲೆ ಜೀವಂತ ಸೆಲ್ ಅನ್ನ, ತುಂಬಾ ಓಡಾಡುವಂತ ಜೀವಂತ ಸೆಲ್ ಅನ್ನ ಯಾರು ನೋಡಿದ್ರು ಫಸ್ಟ್ ಟೈಮ್? ಇವನ್ ಲಿವನ್ ಹುಕ್ ನೋಡ್ದ.
ಈಗ ನಾವ್ ಹೇಳ್ತೀವಲ್ಲ, ನೀ ಏನಂತಂದ್ರೆ ಚಾಪಿ ಕೆಳಗ್ ನುಗ್ಗಿದ್ರ ನಾ ಇನ್ನೂ ಅದ್ರ ಕೆಳಗ್ ನುಗ್ತಾನಂತಂದ್ರೆ ರಂಗೋಲಿ ಕೆಳಗ್ ಏನೇನೋ ಬರ್ತಾವಲ್ಲ, ನೀವ್ ಹೇಳ್ತೀರಾ ಆತರ. ಇವನ್ ಏನ್ ಮಾಡ್ತಾನ, ರಾಬರ್ಟ್ ಬೌನ್ ಏನ್ ಮಾಡ್ತಾನ, ಇದ್ರೊಳಗಡೆ ಸೆಲ್ ಒಳಗಡೆ ಹೊಕ್ಬಿಟ್ಟು ಅದ್ರೊಳಗಡೆ ಒಂದು ಕೇಂದ್ರವನ್ನ ಕಂಡಿಡಿತಾನ. ಸೊ ಅದನ್ನ ನಾವು ಕೋಶ ಕೇಂದ್ರ ಅಥವಾ ನ್ಯೂಕ್ಲಿಯಸ್ ಅಂತ ಕರಿತೀವಿ. ಕೋಶ ಕೇಂದ್ರ ಅಥವಾ ನ್ಯೂಕ್ಲಿಯಸ್ ಅಂತಂದ್ ಹೇಳಿ ಕರಿತೀವಿ. ನೆನ್ಪಿಟ್ಕೊಡ್ರಿ, ಕೋಶ ಕೇಂದ್ರ ಅವ್ರ ನ್ಯೂಕ್ಲಿಯಸ್ ಅನ್ನ ಕಂಡಿಡಿದಂತ ವ್ಯಕ್ತಿ ಯಾರಂದ್ರ 1831ರಲ್ಲಿ ರಾಬರ್ಟ್ ಬ್ರೌನ್ ಅಂತಂದ್ ಹೇಳಿ. ಎಸ್, ಅದಾದ ನಂತರ ಇಷ್ಟೆಲ್ಲಾ ಜೀವಕೋಶಗಳನ್ನ ಕಂಡು ಹಿಡಿದ್ರು, ನ್ಯೂಕ್ಲಿಯಸ್ ಕಂಡು ಹಿಡಿದ್ರು. ಅದಾದ ನಂತರ ಅದ್ರ ಮೇಲೆ ಒಬ್ಬ ಸ್ಟಡಿ ಮಾಡ್ತಾನ, ಶ್ವಾನ್ ಅಂತಂದ ಹೇಳಿ. ಸ್ಟಡಿ ಮಾಡ್ಬಿಟ್ಟು ಇವನ್ ಏನ್ ಮಾಡ್ತಾನ ಅಂದ್ರೆ ಒಂದು ಥಿಯರಿಯನ್ನ ಕೊಡ್ತಾನ. ಅದನ್ನ ನಾವು ಶೆಲ್ ಸಿದ್ಧಾಂತ, ಜೀವಕೋಶ ಸಿದ್ಧಾಂತ ಅಥವಾ ಸೆಲ್ ಥಿಯರಿ ಅಂತಂದ್ ಹೇಳ್ತೀವಿ. ಸೆಲ್ ಥಿಯರಿಯನ್ನ ಕಂಡು ಹಿಡಿದವ್ರ ಅಂತಂದ್ ಹೇಳಿದ್ರೆ ಶ್ವಾನ್ ಅಂತಂದ್ ಹೇಳ್ತೀವಿ. ಅದಕ್ಕೆ ಇನ್ನೊಬ್ನ ಏನ್ ಮಾಡ್ತಾನ ಅಂತಂದ್ರೆ ಹೆಲ್ಪ್ ಮಾಡ್ತಾನ. ಅದನ್ನ ವಿಜ್ಞಾನಿ ಬಗ್ಗೆ ನೆಕ್ಸ್ಟ್ ನೋಡ್ಕೊಳ್ಳೋಣ. ಅದಾದ ನಂತರ ನೆಕ್ಸ್ಟ್ ಇವಾಗಾದ್ರೂ ಕೂಡ ನೋಡ್ರಿ, ನಮ್ ಡೇ ಟು ಡೇ ಲೈಫ್ ಒಳಗಡೆ ನೀವು ಎಲ್ಲಾದ್ರೂ ಮೆಡಿಕಲ್ ಹೋದ್ರಿ ಅಂತಂದ್ರೆ, ಹಾಸ್ಪಿಟಲ್ ಹೋದ್ರಿ ಅಂತಂದ್ರೆ ಅವ್ರು ಏನಾದ್ರೂ ಕಂಡು ಹಿಡಿಬೇಕು ಅಂತಂದ್ರೆ ಏನ್ ಚೆಕ್ ಮಾಡ್ತಾರ, ಜೀವಕೋಶಗಳನ್ನ ಚೆಕ್ ಮಾಡ್ತಾರ. ಅಂದ್ರೆ ರಕ್ತ ಪರೀಕ್ಷೆ ಆಗಿರ್ಬೋದು, ಸ್ಕ್ಯಾನಿಂಗ್ ಆಗಿರ್ಬೋದು, ಎಲ್ಲಾ ಕಡೆಗೆ ಜೀವಕೋಶಗಳಿರ್ತಾವಲ್ಲ ಅವುಗಳನ್ನ ಸ್ಟಡಿ ಮಾಡ್ಬಿಟ್ಟು ನಿನ್ಗೆ ಇದೇ ತರ ರೋಗ ಐತೆ ಅಂತಂದ ಹೇಳಿ ಅವ್ರು ಹೇಳ್ತಾರ ಡಾಕ್ಟರ್ಸ್ ಗಳು. ಇವರು ಕೂಡ ಅದನ್ನೇ ಮಾಡಿದಾರೆ ಹಿಂದ್ಗಡೆ ಕಾಲದಲ್ಲಿ. ಇದಾದ ನಂತರ ನೆಕ್ಸ್ಟ್ ನೋಡ್ರಿ, ಜೀವಕೋಶ ಸಿದ್ಧಾಂತವನ್ನ, ಸೆಲ್ ಥಿಯರಿನ ಇವಾಗ್ಲೂ ಹೇಳಿದ್ನಲ್ಲ, ಜೀವಕೋಶವನ್ನ ಕಂಡಿಡಿದ ನಂತರ ಕೆಲವೊಂದು ಥಿಂಗ್ಸ್ ಗಳನ್ನ ಸ್ಟಡಿ ಮಾಡ್ತಾನೆ. ಸೊ ಅವುಗಳನ್ನ ಮಾಡಿದವ್ರು ಯಾರಂತಂದ ಹೇಳಿದ್ರೆ ಶ್ವಾನ್ ಅಂತಂದ್ ಹೇಳಿ ನೆನ್ಪಿಟ್ಕೊಡ್ರಿ. ಶ್ವಾನ್ ಮತ್ತು ಶೆಲ್ಡನ್ ಅಂತಂದ್ ಹೇಳಿ, ಶ್ಲೆಡನ್ ಮತ್ತು ಶ್ವಾನ್ ಇವರಿಬ್ರು ಸೇರಿ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಸೆಲ್ ಥಿಯರಿಯನ್ನ, ಜೀವಕೋಶ ಸಿದ್ಧಾಂತವನ್ನ ಪ್ರತಿಪಾದಿಸ್ತಾರ. ಅದನ್ನ ನಾವು ಜೀವಕೋಶ ಸಿದ್ಧಾಂತ ಅಂತಂದ್ ಹೇಳಿ ಕರಿತೀವಿ. ಇಲ್ಲಿ ನೋಡ್ರಿ, ಯಾರ್ಯಾರು ಎಲ್ಲೆಲ್ಲಿಗೆ ಬಂದ್ರ ನೋಡ್ರಿ. ಇನ್ನೇನಂತಂದ ಹೇಳಿದ್ರೆ ಈ ತರ ಜೀವಕೋಶ ರೀ ಸರ. ಈ ಜೀವಕೋಶದೊಳಗಡೆ ಈ ತರ ನ್ಯೂಕ್ಲಿಯಸ್ ರೀ. ಈ ನ್ಯೂಕ್ಲಿಯಸ್ ಒಳಗಡೆ ಏನಿರ್ತಾವ್ರಿ ಸರ್, DNA ಇರತ್ರಿ. ಈ ನ್ಯೂಕ್ಲಿಯಸ್ ಒಳಗಡೆ DNA ಇರುತ್ತೆ. ಈ DNA ದೊಳಗಡೆ ಮತ್ತೇನ್ ಬರ್ತಾವ್ರಿ, ಕ್ರೋಮೋಸೋಮ್ಸ್ ಬರ್ತಾವ್ರಿ. ಇದ್ರೊಳಗಡೆ ಏನ್ ಬರತ್ರಿ, ಸಣ್ಣ ಸಣ್ಣ ಪಾರ್ಟ್ ಗಳನ್ನ ನಾವು ಜೀನ್ ಅಂತಂದ್ ಹೇಳಿ ಕರಿತೀವಿ. ಈಗ ಅದ್ರ ಬಗ್ಗೆ ಅಂದ್ರೆ ಈ ನ್ಯೂಕ್ಲಿಯಸ್ ವರೆಗೂ ಒಬ್ಬ ಕಂಡಿಡಿದ, ನ್ಯೂಕ್ಲಿಯಸ್ ಒಳಗ್ ಹೋಗಿ ಇನ್ನೊಬ್ಬ ಕಂಡಿಡಿತಾನ DNA ಬಗ್ಗೆ. ಅದನ್ನ ಯಾರಂತಂದ್ ಹೇಳಿದ್ರೆ ವ್ಯಾಟ್ಸನ್ ಅಂಡ್ ಕ್ರಿಕ್ ಅಂತಂದ್ ಹೇಳ್ತೀವಿ. ಇವ್ರಿಬ್ರು ಏನ್ ಮಾಡ್ತಾರ ಅಂದ್ರೆ DNA ಬಗ್ಗೆ ಸ್ಟಡಿ ಮಾಡ್ತಾರ. ಸರ್ DNA ಅಂತಂದ್ ಹೇಳಿದ್ರೆ ಹೆಂಗಿರುತ್ತಂತಂದ್ ಹೇಳಿದ್ರೆ ಈ ತರ ಈಗ ಹೆಣ್ಮಕ್ಳು ಜಡಿ ಹಾಕೊಂತಾರಲ್ಲ ಆ ತರ ಏನಂತಂದ್ ಹೇಳಿದ್ರೆ ರಚನೆಯನ್ನ ಹೊಂದಿರುತ್ತ. ಸೊ ಅದನ್ನ ನಾವ್ ಏನಂತ ಕರಿತೀವಿ, ಡಬಲ್ ಹೆಲಿಕ್ಸ್ ಅಂತ ಕರಿತೀವಿ. ಕನ್ನಡದಾಗೂ ಹಂಗ ಡಬಲ್ ಹೆಲಿಕ್ಸ್ ಅಂತಂದ್ ಹೇಳಿ ಈ ತರ ಬರ್ಕೋಬೇಕು. ಡಬಲ್ ಹೆಲಿಕ್ಸ್ DNA ಬಗ್ಗೆ ಸ್ಟಡಿ ಮಾಡ್ತಾರೆ. DNA ಅಂದ್ರೆ ಕೆಲವು ಜನ ಈ ತರ ಇರುತ್ತೆ ಅನ್ಕೊಂಡಿದ್ರು, ಬಟ್ ಆದ್ರೆ ಹೆಣ್ಮಕ್ಳು ಜಡಿ ಹಾಕೊಂತಾರಲ್ಲ ಆ ತರ ಇರುತ್ತೆ. ಅದಕ್ಕೋಸ್ಕರ ಡಬಲ್ ಹೆಲಿಕ್ಸ್ DNA ಅಂತಂದ್ ಹೇಳ್ತೀವಿ. ಇದ್ರ ಬಗ್ಗೆ ಸ್ಟಡಿ ಮಾಡಿದಂತಹ ವ್ಯಕ್ತಿ ಯಾರಂದ್ರೆ ವ್ಯಾಟ್ಸನ್ ಮತ್ತು ಕ್ರಿಕ್ ಅಂತಂದ್ ಹೇಳ್ತೀವಿ. ನೆಕ್ಸ್ಟ್ ಕ್ವಶನ್ ಏನಂತಂದ್ ಹೇಳಿದ್ರೆ, ಯಾವ ರೀತಿಯ ಜೀವಕೋಶದಲ್ಲಿ ಸ್ಪಷ್ಟವಾದ ಕೋಶ ಕೇಂದ್ರ ಇರಂಗಿಲ್ಲ ಅಂತಂದ್ ಹೇಳಿ. ಈಗ 2 ಪ್ರಕಾರ ಜೀವಕೋಶಗಳು ಬರ್ತಾವ್ರಪ್ಪ. 2 ಪ್ರಕಾರ ಜೀವಕೋಶಗಳು ಹೆಂಗಂತಂದ್ ಹೇಳಿದ್ರೆ, ಈಗ ನೋಡ್ರಿ ಈ ತರ ಏನಂತಂದ್ ಹೇಳಿದ್ರೆ ಒಂದ್ ಜೀವಕೋಶಗಳು ಇದು ನಂದ ಅನ್ಕೊಂಡು, ನಂದ ನಿಮ್ದ ಇದು ಜೀವಕೋಶ. ಈ ಜೀವಕೋಶಗಳು ಎಲ್ಲಾ ಪಾರ್ಟ್ಸ್ ಗಳು ಬರ್ತಾವ. ಈ ಪಾರ್ಟ್ಸ್ ಒಳಗಡೆ ಏನಂತಂದ್ ಹೇಳಿದ್ರೆ ಈ ತರ ನ್ಯೂಕ್ಲಿಯಸ್ ಅಂತ ಇರುತ್ತ. ಈ ತರ ನ್ಯೂಕ್ಲಿಯಸ್ ಇದು ಒಳಗಡೆ ಎಲ್ಲ ಏನಿರ್ತಾವ, DNA ಇರ್ತಾವ. DNA ಕ್ರೋಮೋಸೋಮ್ಸ್ ಗಳು ಅಂತಂದ್ ಹೇಳಿ, ಅಂದ್ರೆ ನಮ್ದು ಲಕ್ಷಣಗಳನ್ನ, ವಂಶ ಪಾರಂಪರಿಕ ಲಕ್ಷಣಗಳನ್ನೆಲ್ಲ ಹೊಂದ್ಕೊಂಡಿರ್ತಾವ. ಇವೆಲ್ಲಿಯೂ ಹೊರಗಡೆ ಹೋಗ್ಬಾರ್ದಂತಂದ್ ಹೇಳಿ ಹೊರಗಡೆ ಒಂದ್ ಏನಿರ್ತಾವ, ಒಂದು ವಾಲ್ ತರ ಇರ್ಬೇಕಲ್ಲ, ಅದನ್ನ ನಾವು ಕೋಶ ಪೊರೆ ಅಂತಂದ್ ಹೇಳಿ ಕರಿತೀವಿ. ಅಂದ್ರೆ ಪೊರೆ ಅಂತಂದ್ ಹೇಳ್ತೀವಿ ಅಥವಾ ಬೌಂಡ್ರಿ ಅಂತಂದ್ ಹೇಳ್ತೀವಲ್ಲ, ಅದನ್ನ ಕೋಶ ಕೇಂದ್ರ ಪೊರೆ ಅಂತಂದ್ ಹೇಳಿ, ಕೋಶ ಕೇಂದ್ರ ಪೊರೆ ಅಥವಾ ನ್ಯೂಕ್ಲಿಯಸ್ ಮೆಂಬ್ರೇನ್ ಅಂತಂದ್ ಹೇಳಿ, ನ್ಯೂಕ್ಲಿಯರ್ ಮೆಂಬ್ರೇನ್ ಅಂತಂದ್ ಹೇಳ್ತೀವಿ. ಈ ನ್ಯೂಕ್ಲಿಯರ್ ಮೆಂಬ್ರೇನ್ ಎಲ್ಲಿರುತ್ತ, ನಮ್ಮಲ್ಲಿರುತ್ತ. ಅಂದ್ರೆ ಇದು ಹೊರಗಡೆ ಎಲ್ಲೂ DNA ಆಗಿರ್ಬೋದು, ಜೀನ್ ಆಗಿರ್ಬೋದು, ಕ್ರೋಮೋಸೋಮ್ಸ್ ಗಳು ಎಲ್ಲಾ ಕಡೆ ಹೋಗ್ಬಾರ್ದು. ಇಲ್ಲಿ ನ್ಯೂಕ್ಲಿಯಸ್ ಅಲ್ಲಿ ಅಷ್ಟೇ ಇರಬೇಕು. ಆಮೇಲೆ ಉಳಿದ ಪಾರ್ಟ್ಸ್ ಗಳು, ರೈಬೋಸೋಮ್ ಇರುತ್ತ, ಮೈಟೋಕಾಂಡ್ರಿಯಾ ಇರುತ್ತ, ಲೈಸೋಸೋಮ್ ಇರುತ್ತ. ಆಮೇಲೆ ಹೊರಗಡೆ ಏನಂತಂದ್ ಹೇಳಿದ್ರೆ ಜೀವಕೋಶದ ರಸ ಇರುತ್ತ. ಸೊ ಈ ತರ ಒಂದು ಸ್ಟ್ರಕ್ಚರ್ ನ ಹೊಂದಿರುತ್ತ. ಅಂದ್ರೆ ನ್ಯೂಕ್ಲಿಯಸ್ ಮೆಂಬ್ರೇನ್ ಇರುತ್ತ, ಆಮೇಲೆ ನ್ಯೂಕ್ಲಿಯಸ್ ಇರುತ್ತ. ಅದ್ರ ಒಳಗಡೆ ಏನಂತಂದ್ ಹೇಳಿದ್ರೆ ಇರುವಂತ DNA ಆಗಿರ್ಬೋದು ಅಥವಾ ಪ್ರೋಟೀನ್ ಗಳಾಗಿರ್ಬೋದು ಎಲ್ಲ ಇದ್ರಲ್ಲೇ ಇರ್ತಾವ. ಎಲ್ಲಿ, ನ್ಯೂಕ್ಲಿಯಸ್ ಒಳಗಡೆ. ನ್ಯೂಕ್ಲಿಯರ್ ಮೆಂಬ್ರೇನ್ ಏನ್ ಮಾಡತ್ತ, ಅದನ್ನ ಪ್ರೊಟೆಕ್ಷನ್ ಮಾಡತ್ತ. ಇಂಥ ಸೆಲ್ ಗಳನ್ನ ನಾವು ಏನಂತ ಕರಿತೀವಿ, ಯೂಕ್ಯಾರಿಯೋಟಿಕ್. ನಿಮ್ಗ ಸ್ಪೆಲ್ಲಿಂಗ್ ನೋಡ್ರಿ, ಯೂಕ್ಯಾರಿಯೋಟಿಕ್ ಸೆಲ್ ಅಂತ ಕರಿತೀವಿ. ಇದನ್ನ ಏನಂತ ಕರಿತೀವಿ, ಯೂಕ್ಯಾರಿಯೋಟಿಕ್ ಸೆಲ್. ಈಗ ಈ ತರ ಇರಂಗಿಲ್ಲ. ಇದೊಂದ್ ಏನಂತಂದ್ರೆ ಇಂಥವೇನಂದ್ರ ಹಲವಾರು ಮಿಲಿಯನ್ಸ್ ಗಂಟ್ಲೆ ಇರ್ತಾವ ನಮ್ ಬಾಡಿ ಒಳಗಡೆ. ಏನಂತಂದ್ರೆ ಈ ತರ ಮಿಲಿಯನ್ಸ್ ಗಂಟ್ಲೆ ಸೇರ್ಬಿಟ್ಟು ನಮ್ಮಲ್ಲೇ ಟಿಶ್ಯೂಗಳು
ಅಂಗಾಂಶಗಳು ಅಂಗಗಳು ರೆಡಿ ಆಗಿದಾವ. ಬಟ್ ಆದ್ರ ಇಲ್ಲಿ ಮೇಲ್ಗಡೆ ಒಂದು ಜೀವಿ ಐತಿ ನೋಡ್ರಿ, ಅದನ್ನ ನಾವು ಪ್ರೋಕ್ಯಾರಿಯೋಟಿಕ್ ಸೆಲ್ ಅಂತ ಕರಿತೀವಿ. ಪ್ರೋಕ್ಯಾರಿಯೋಟಿಕ್ ಜೀವಕೋಶ. ಅದೇನಂದ್ರೆ ಈ ತರ ಒಂದು ಬ್ಯಾಕ್ಟೀರಿಯಾ ತರ ಅಥವಾ ಒಂದು ವೈರಸ್, ಇದನ್ ಮೇಲ್ಗಡೆ ಇರುವಂತ ಒಂದು ವೈರಸ್ ನ ತಗೊಳ್ಳೋಣ. ಈ ವೈರಸ್ ಒಳಗಡೆ ಈ ತರ ಸಣ್ಣ ಏನಂದ್ರೆ ಜೀವಕೋಶಗಳಿರ್ಬೇಕು. ಆ ಜೀವಕೋಶಗಳೊಳಗಡೆ ಈ ತರ ನ್ಯೂಕ್ಲಿಯರ್ ಮೆಂಬ್ರೇನ್ ಇರಬೇಕು. ಒಳಗಡೆ DNA ಅಥವಾ ಅದ್ರ ಮಟೀರಿಯಲ್ಸ್ RNA ಅಥವಾ ಪ್ರೋಟೀನ್ ಗಳಿರ್ಬೇಕು. ಬಟ್ ಅದು ಅಲ್ಲಿ ಹಂಗಿರಂಗಿಲ್ಲ, ಈ ಮೆಂಬ್ರೇನ್ ಇರಂಗಿಲ್ಲ. ಇದ್ರ ಒಳಗಡೆ ಇರುವಂತ ಮಟೀರಿಯಲ್ ಏನಂತಂದ್ರೆ ಎಲ್ಲಾ ಕಡೆ ತೇಲ್ತಿರುತ್ತೆ. ಈಗೇನ್ ಜೀವರಸ ಇರುತ್ತಲ್ಲ, ಇದ್ರ ಒಳಗಡೆ ಎಲ್ಲ ಏನಂತಂದ್ರೆ ಎಲ್ಲಾ ಕಡೆ ತೇಲ್ತಾ ಇರುತ್ತೆ ಈ ರೀತಿಯಾಗಿ. ಇದಕ್ಕಂತಂದ್ ಹೇಳಿ ಸಪರೇಟ್ ಆಗಿ ಒಂದು ಮೆಂಬ್ರೇನ್ ಒಳಗಡೆ ಇದು ಸ್ಟೋರ್ ಆಗಿರಂಗಿಲ್ಲ. ಸೊ ಅಂತ ಸೆಲ್ ಗಳನ್ನ ಅದರಲ್ಲಿ ಅಂದ್ರೆ ನ್ಯೂಕ್ಲಿಯರ್ ಮೆಂಬ್ರೇನ್ ಇರಂಗಿಲ್ಲ ಇಲ್ಲಿ. ಅಂತ ಸೆಲ್ಸ್ ಗಳನ್ನ ನಾವೇನಂತ ಕರಿತೀವಿ, ಸಿಂಪಲ್ ಆಗಿ ಪ್ರೋಕ್ಯಾರಿಯೋಟಿಕ್ ಜೀವಕೋಶಗಳು ಅಂತ ಕರಿತೀವಿ. ಅಂದ್ರೆ ಇಲ್ಲಿ DNA ಏನಾಗಿರುತ್ತೆ, ಕ್ಲೋಸ್ಡ್ ಆಗಿರುತ್ತೆ. ಅಂದ್ರೆ ಅದಕ್ಕೊಂದು ಪ್ರೊಟೆಕ್ಷನ್ ಕೊಡ್ತಿರ್ತಾರ ನ್ಯೂಕ್ಲಿಯರ್ ಮೆಂಬ್ರೇನ್ ಅಂತಂದೇಳಿ. ಈ ಜೀವಿಗಳಲ್ಲಿ DNA ಏನ್ ಮಾಡುತ್ತೆ, ಕೋಶ ದ್ರವದಲ್ಲಿ ಎಲ್ಲಾ ಕಡೆ ತೇಲ್ತಾ ಇರುತ್ತೆ. ಅದಕ್ಕೋಸ್ಕರ ಇವುಗಳನ್ನ ಪ್ರೋಕ್ಯಾರಿಯೋಟಿಕ್. ಎಲ್ಲಿ ಫುಲ್ ಹೈ ಸೆಕ್ಯೂರಿಟಿ ಇರುತ್ತೆ ಅದನ್ನ ಯೂಕ್ಯಾರಿಯೋಟಿಕ್ ಅಂತಂದೇಳಿ. ಅರ್ಥ ಆಯ್ತಾ? ಈಗ ನೋಡ್ರಿ, ನಮ್ ಡೇ ಟು ಡೇ ಲೈಫ್ ಒಳಗಡೆ ಇದೊಂದು ಎಕ್ಸಾಂಪಲ್ ಹೇಳ್ತೀವಿ. ಈಗ ಸರ್ ನಾವ್ ಏನ್ ಮಾಡ್ತೀವಿ ಅಂದ್ರೆ, ನಮ್ಮವ್ವ ಹಾಲ್ ಎಲ್ಲ ಕರಿಕೊಂಡ್ ಬರ್ತಾಳ್ರಿ ಎಮ್ಮಿಗಳ ಹತ್ರ ರೀ, ಅದಾದ ನಂತರ ಆಕಳುಗಳ ಹತ್ರ ರೀ. ಆ ಹಾಲ್ ಒಳಗಡೆ ಹಾಲ್ ಕಲರ್ ಏನಿರುತ್ತೆ ಸರ್, ಬೆಳ್ಳಗಿರುತ್ತೆ. ಆ ಎಲ್ಲೆಲ್ಲಿ ಬೆಳಗಿರುತ್ತಲ್ಲ ಅದ್ರೊಳಗಡೆ ಎಲ್ಲ ಏನಿರುತ್ತೆ, ಕ್ಯಾಲ್ಸಿಯಂ ಇರುತ್ತೆ. ನೆನ್ಪಿಟ್ಕೊಡ್ರಿ, ಹಾಲ್ ಒಳಗಡೆ ಏನಿರುತ್ತೆ, ಕ್ಯಾಲ್ಸಿಯಂ ಇರುತ್ತೆ. ಈ ಹಾಲನ್ನ ನೀನ್ ಕುಡಿತಿ, ಅದಾದ ನಂತರ ಚಾ ಮಾಡ್ತಾರು, ಆಮೇಲೆ ಊಟದಲ್ಲಿ ಹಾಕೊಂಡ್ ತಿಂತೀವಿ. ಇನ್ನು ಉಳಿತೈತಲ್ಲ, ಆ ಉಳಿದನ್ನ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಮೊಸರನ್ನ ಕನ್ವರ್ಟ್ ಮಾಡ್ತಾಳ. ನಮ್ಮವ್ವ ಏನ್ ಮಾಡ್ತಾಳ ಅಂದ್ರೆ ರಾತ್ರಿ ಹೆಪ್ಪ ಹಾಕ್ಬಿಟ್ಟು ಇಡ್ತಾಳ. ಅದು ಮಾರ್ನಿಂಗ್ ಎದ್ದ ತಕ್ಷಣ ಏನಾಗಿ ಕನ್ವರ್ಟ್ ಆಗತ್ತ, ಹಾಲಿದ್ದು ಮೊಸರಾಗಿ ಕನ್ವರ್ಟ್ ಆಗತ್ತೆ. ಇದು ಕನ್ವರ್ಟ್ ಆಗ್ಬೇಕಂತಂದ್ ಹೇಳಿದ್ರೆ ಅಲ್ಲೊಂದು ಬ್ಯಾಕ್ಟೀರಿಯಾ ನಮ್ಗೆ ಹೆಲ್ಪ್ ಮಾಡತ್ತ. ಸೊ ಈಸ್ ಲೈಕ್ ಬಡ್ಡಿ, ಈಸ್ ಲೈಕ್ ದೋಸ್ತ್ ಅವ್ ನಮಗ್. ಬ್ಯಾಕ್ಟೀರಿಯಾಗಳು, ಕೆಲವೊಂದು ಬ್ಯಾಕ್ಟೀರಿಯಾಗಳು ದೋಸ್ತುಗಳ ತರ ಕೆಲಸ ಮಾಡ್ತಾವ, ಹೆಲ್ಪ್ ಮಾಡ್ತಾವ. ಅದನ್ನ ನಾವು ಲ್ಯಾಕ್ಟೋಬೆಸಿಲಸ್ ಬ್ಯಾಕ್ಟೀರಿಯಾ ಅಂತ ಕರಿತೀವಿ. ಏನಂತ ಕರಿತೀವಿ, ಲ್ಯಾಕ್ಟೋಬೆಸಿಲಸ್ ಬ್ಯಾಕ್ಟೀರಿಯಾ. ಇಂಥವೆಲ್ಲ ಬರ್ದಿಟ್ಕೋಬೇಕು ನೀವು. ಲ್ಯಾಕ್ಟೋಬೆಸಿಲಸ್ ಬ್ಯಾಕ್ಟೀರಿಯಾ ಏನ್ ಮಾಡುತ್ತೆ, ಹೆಲ್ಪ್ ಮಾಡುತ್ತೆ, ಹಾಲನ್ನ ಮೊಸರನ್ನಾಗಿ ಕನ್ವರ್ಟ್ ಮಾಡುತ್ತೆ. ಸೊ ಇಲ್ಲಿ ನೋಡ್ರಿ, ನಮ್ಗ ಸೆಲ್ ಬಗ್ಗೆ ನಾನೊಂದು ಐಡಿಯಾ ಹೇಳ್ತೀನಿ. ಕ್ವಶನ್ಸ್ ಗಳನ್ನ ಡಿಸ್ಕಷನ್ ಮಾಡ್ತೀವಿ, ಸೆಲ್ ಬಗ್ಗೆ ಹಂಗ ಐಡಿಯಾ ಮಾಡ್ತೀನಿ. ಇಲ್ಲಿ ನೋಡ್ರಿ, ಇಲ್ಲಿ ಬೌಂಡ್ರಿ ಐತಿ ನೋಡ್ರಿ, ಇಲ್ಲಿ ಬೌಂಡ್ರಿ ಐತಲ್ಲ, ಇದನ್ನ ನಾವು ಈಗ ಜಸ್ಟ್ ಡಿಸ್ಕಷನ್ ಮಾಡಿದ್ವಿ. ಇದನ್ನ ನಾನು ಏನಂತ ಕರಿತೀನಿ ಅಂದ್ರೆ ನ್ಯೂಕ್ಲಿಯರ್ ಮೆಂಬ್ರೇನ್ ಅಂತ ಕರಿತೀನಿ. ಏನಂತ ಕರಿತೀನಿ, ನ್ಯೂಕ್ಲಿಯರ್ ಮೆಂಬ್ರೇನ್ ಅಥವಾ ಕೋಶ ಪೊರೆ ಅಂತ ಹೇಳಿ ಕರಿತೀನಿ. ಬರ್ದಿಟ್ಕೊಡ್ರಿ ಸೈಡ್ಗೆ, ಕೋಶ ಪೊರೆ. ಅದಾದ ನಂತರ ನೆಕ್ಸ್ಟ್ ಸರ್ ಇದ್ರ ಒಳಗಡೆ ಇರುತ್ತೆ ನೋಡ್ರಿ. ಇದ್ರ ಒಳಗಡೆ ಏನಂತಂದ್ ಹೇಳಿದ್ರೆ ಇಲ್ಲೆಲ್ಲಾ ಏನಿರುತ್ತೆ ಅಂತಂದ್ ಹೇಳಿದ್ರೆ ಮಟೀರಿಯಲ್ ಇರುತ್ತೆ. ಈ ಮಟೀರಿಯಲ್ ಅನ್ನ ನಾವೇನಂತ ಕರಿತೀವ್ರಿ, DNA ಅಥವಾ ಪ್ರೋಟೀನ್ಸ್ ಗಳು ಅಂತ ಹೇಳಿ ಕರಿತೀವಿ. DNA ಪ್ರೋಟೀನ್ಸ್ ಗಳು, ಸಿಂಪಲ್ ಆಗಿ ನೆನ್ಪಿಟ್ಕೊಡ್ರಿ. ಅದಾದ ನಂತರ ನೆಕ್ಸ್ಟ್ ಅದ್ರೊಳಗಡೆ ಒಂದ್ ಏನಿರುತ್ತೆ ಸರ್, ಅದ್ರೊಳಗಡೆ ಒಂದ್ ಸೆಂಟರ್ ಇರುತ್ತೆ. ಅದನ್ನ ನಾವೇನಂತ ಕರಿತೀವಿ, ನ್ಯೂಕ್ಲಿಯಸ್ ಅಂತ ಕರಿತೀವಿ. ಅದ್ರೊಳಗಡೆ ಏನಂತಂದ್ ಹೇಳಿದ್ರೆ ಇಲ್ಲಿ ನೋಡ್ರಿ, ಇದ್ರೊಳಗಡೆ ಸೊ ಇದ್ ನೋಡ್ರಿ, ಇದ ನ್ಯೂಕ್ಲಿಯಸ್ ಆಯ್ತು, ಇದು ಕಂಪ್ಲೀಟ್ ಆಗಿ ನ್ಯೂಕ್ಲಿಯಸ್ ಆಯ್ತು. ಇದು ನ್ಯೂಕ್ಲಿಯಸ್ ಇದು ಇಲ್ಲಿ ನೋಡ್ರಿ, ನ್ಯೂಕ್ಲಿಯಸ್ ಮೆಂಬ್ರೇನ್ ಆಯ್ತು. ಈ ಮೆಂಬ್ರೇನ್ ಒಳಗಡೆ ಇನ್ನೊಂದ್ ಸೆಂಟರ್ ಬರುತ್ತೆ, ಇದನ್ನ ನ್ಯೂಕ್ಲಿಯೋಲಸ್ ಅಂತ ಹೇಳಿ ಕರೀತಾರೆ. ನೆನ್ಪಿಟ್ಕೊಳ್ರಿ, ನ್ಯೂಕ್ಲಿಯಸ್ ಒಳಗಡೆ ಇನ್ನೊಂದು ಸೆಂಟರ್ ಬರುತ್ತೆ, ಅದನ್ನ ನಾವು ನ್ಯೂಕ್ಲಿಯೋಲಸ್ ಅಂತ ಹೇಳಿ ಕರಿತೀವಿ. ಜಸ್ಟ್ ಸಿಂಪಲ್ ಆಗಿ ಅಷ್ಟ ನೆನ್ಪಿಟ್ಕೊಳ್ರಿ. ಅದಾದ ನಂತರ ಇವೆಲ್ಲ ಏನಂತಂದ ಹೇಳಿದ್ರೆ ಸಣ್ಣ ಘಟಕಗಳು ಅಂತ ಹೇಳಿ ಕರಿತೀವಿ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಇಲ್ಲಿ ಮೈಟೋಕಾಂಡ್ರಿಯಾ ಅಂತ ಹೇಳಿ ಬರುತ್ತೆ. ಇದು ನ್ಯೂಕ್ಲಿಯಸ್ ಆಯ್ತು. ಇದೆಲ್ಲ ಏನ್ ಮಾಡುತ್ತೆ, ಇದ್ರ ಒಳಗಡೆ ಇರುವಂತ ಎಲ್ಲಾ ಪಾರ್ಟ್ಸ್ ಗಳನ್ನ ಕಂಟ್ರೋಲ್ ಮಾಡುತ್ತೆ. ಇದೊಂಥರ ಫಾದರ್ ಇದ್ದಂಗ, ಇದೊಂಥರ ಏನಂತಂದ ಹೇಳಿದ್ರೆ ಅಪ್ ಇದ್ದಂಗ. ಇದು ಹೆಂಗ್ ಹೇಳುತ್ತೆ, ಉಳಿದದ್ದು ಎಲ್ಲ ಕೆಲಸ ಮಾಡ್ತಾವ. ಎಸ್, ಅದ್ರೊಳಗಡೆ ಒಂದ್ ಬರುತ್ತೆ, ಇದು ನೋಡ್ರಿ ಮೈಟೋಕಾಂಡ್ರಿಯಾ ಅಂತ ಹೇಳಿ. ಮೈಟೋಕಾಂಡ್ರಿಯಾ ಅಂತ ಹೇಳಿ ಬರುತ್ತೆ. ಈಗ ನಾನು ಆಲ್ರೆಡಿ ಸ್ವಲ್ಪ ಡಿಸ್ಕಷನ್ ಮಾಡಿದ್ದೆ ನೋಡ್ರಿ ಮೈಟೋಕಾಂಡ್ರಿಯಾ ಬಗ್ಗೆ. ಇಲ್ಲಿ ಏನಾಗತ್ತ, ಎನರ್ಜಿ ಪ್ರೊಡಕ್ಷನ್ ಆಗತ್ತ. ಯಾವ ರೂಪದಲ್ಲಿ, ATP ರೂಪದೊಳಗಡೆ ಆಗತ್ತೆ. ನನಗೆ ATP ಅಂದ್ರೆ ಗೊತ್ತಿಲ್ಲ, ನೆಕ್ಸ್ಟ್ ನೋಡೋಣ. ಎನರ್ಜಿ ಬಿಡುಗಡೆ ಆಗತ್ತೆ, ATP ರೂಪದಲ್ಲಿ ಬಿಡುಗಡೆ ಆಗತ್ತೆ. ಈಗ ನಾನ್ ನಿಮ್ಗೆ ರೊಕ್ಕ ಕೊಡ್ಬೇಕು, 100 ರೂಪೀಸ್ ಕೊಡ್ತೀನಲ್ಲ, ಅದಕ್ಕೊಂದು 100 ಅನ್ನೋದು ಹೇಳ್ತೀವಲ್ಲ, ಹಂಗೆ ಎನರ್ಜಿಯನ್ನ ನಾವು ಯಾವ್ದ್ರಲ್ಲಿ ಹೇಳ್ತೀವಿ, ATP ರೂಪದಲ್ಲಿ ಹೇಳ್ತೀವಿ ನಮ್ಮ ಬಾಡಿ ಒಳಗಡೆ. ಇದಾದ ನಂತರ ನೆಕ್ಸ್ಟ್ ಬರುತ್ತ್ರಿ ಸರ್, ಈಗ ಇದೆಲ್ಲ ಕೆಲಸ ಮಾಡ್ಬೇಕಂತಂದ್ ಹೇಳಿದ್ರೆ ಅದಕ್ಕೆ ಶಕ್ತಿ ಕೊಡಾಕ ಏನ್ ಮಾಡ್ಬೇಕಂದ್ರೆ ಪ್ರೋಟೀನ್ಸ್ ಗಳು ಬೇಕಲ್ರಿ. ಆ ಪ್ರೋಟೀನ್ಸ್ ಗಳನ್ನ ಇದೊಂದ್ ನೋಡ್ರಿ ರೈಬೋಸೋಮ್ ಅಂತ ಹೇಳ್ತೀವಿ. ರೈಬೋಸೋಮ್ ಏನ್ ಮಾಡತ್ತಂತಂದ್ ಹೇಳಿದ್ರೆ ಹೊರಗಡೆಯಿಂದ ಪ್ರೋಟೀನ್ಸ್ ಗಳೆಲ್ಲ ಬರಕ್ ಚಾನ್ಸ್ ಇಲ್ಲ. ಈ ಇದು ರೈಬೋಸೋಮ್ ಅನ್ನೋದು ಏನ್ ಮಾಡತ್ತಂತಂದ್ ಹೇಳಿದ್ರೆ ಈ ಸೆಲ್ ಬೇಕಾಗುವಂತಹ ಪ್ರೋಟೀನ್ಸ್ ಗಳನ್ನ ಪ್ರೊಡ್ಯೂಸ್ ಮಾಡತ್ತ. ಅದಕ್ಕೋಸ್ಕರ ರೈಬೋಸೋಮ್ ಅನ್ನ ನಾವೇನಂತ ಕರಿತೀವಿ, ಪ್ರೋಟೀನ್ ಫ್ಯಾಕ್ಟರಿ ಅಂತ ಹೇಳಿ ಕರಿತೀವಿ, ಅಥವಾ ಪ್ರೋಟೀನ್ ಕಾರ್ಖಾನೆ ಅಂತ ಹೇಳಿ ರೈಬೋಸೋಮ್ ಅನ್ನ. ಅದಾದ ನಂತರ ಇದೊಂದು ದೊಡ್ಡ ಸಿಸ್ಟಮ್, ಸಾಮ್ರಾಜ್ಯ ಇದ್ದಂಗ. ಸಣ್ಣ ಘಟಕ ಸೆಲ್, ಬಟ್ ಅದ್ರೊಳಗಡೆ ಇದೊಂದು ಸಾಮ್ರಾಜ್ಯ. ಈ ಸಾಮ್ರಾಜ್ಯದೊಳಗಡೆ ಯಾರಾದ್ರೂ ಒಳಗಡೆ ಬಂದ್ರಂದ್ರ ವೈರಾನ್ಗಳು, ಬ್ಯಾಕ್ಟೀರಿಯಾಸ್ಗಳು, ಅನ್ವಾಂಟೆಡ್ ಮಟೀರಿಯಲ್ಸ್ ಏನಾದ್ರೂ ಒಳಗಡೆ ಬಂತಂತಂದ್ ಹೇಳಿದ್ರ, ಈ ತರ ಅನ್ವಾಂಟೆಡ್ ಮಟೀರಿಯಲ್ ಇದು ಸಡನ್ ಆಗಿ ಏನಂತಂದ್ ಹೇಳಿದ್ರೆ ಇದೊಂದು ಆಕ್ಟಿವ್ ಆಗಿಬಿಡುತ್ತೆ ನೋಡ್ರಿ.
ಒಂದು ಸೆಲ್ ಆಕ್ಟಿವ್ ಆಗತ್ತ, ಅದನ್ನ ಸುತ್ತುವರಿಯುತ್ತ, ಸುತ್ತುವರೆದ ಏನ್ ಮಾಡತ್ತ ಅಂತ ಹೇಳಿದ್ರೆ ಅದನ್ನ ಹಿಚಿಕ್ ನಿಮ್ಮ ಅವನ ಬಾಯಿಲಿ ಅಂತ ಹೇಳಿ ಹಿಚಿಕ್ ಏನಂತಂದ್ರೆ ಅದ್ರ ಸಹಿತ ಅದನ್ನ ಒಳಗ್ ಬಂದಿರೋದನ್ನ ಕೊಂದೊಗಿತ್ತ. ಸೊ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಲೈಸೋಸೋಮ್ ಅಂತ ಕರಿತೀವಿ. ನೆನ್ಪಿಟ್ಕೊಡ್ರಿ, ಲೈಸೋಸೋಮ್ ತಾನು ಸಹಿತ ಅದನ್ನು ಕೊಲ್ಲುತ್ತ. ಸೊ ಅದಕ್ಕೋಸ್ಕರ ಅದನ್ನ ಆತ್ಮಹತ್ಯಾ ಸಂಚಿ ಅಂತ ಕರಿತೀವಿ. ಆತ್ಮಹತ್ಯಾ ಸಂಚಿ ನೆನ್ಪಿಟ್ಕೊಡ್ರಿ, ಆತ್ಮಹತ್ಯಾ ಸಂಚಿ ಯಾವ್ದನ್ನ? ಲೈಸೋಸೋಮ್ ಅನ್ನ. ಅದು ಹೇಳ್ತಿರತ್ತ, 4 ದಕ್ಕ ನೀವು ಅನ್ನೋದು ఎవరికి ದಕ್ಕ ನೀವು ಅಂತಂದ್ ಹೇಳಿ ಡೈಲಾಗ್ ಹೊಡೆದ ಕೊಂದ್ ಹಾಕ್ಬಿಡತ್ತ. ಎಸ್, ಇವಾಗ ಏನ್ ಹೇಳಲ್ಲ ಈ ಪಾಯಿಂಟ್ಸ್ ಗಳು, ರೈಬೋಸೋಮು, ಮೈಟೋಕಾಂಡ್ರಿಯಾ, ಆಮೇಲೆ ನ್ಯೂಕ್ಲಿಯಸ್, ಟೋಟಲ್ ಅದ್ರೊಳಗಡೆ DNA ಇರುತ್ತೆ ಅಂತಂದ್ ಹೇಳಿ ಸಿಂಪಲ್ ಆಗಿ ನೆನ್ಪಿಟ್ಕೊಂಡು, DNA ಎಲ್ಲಿ ಇರುತ್ತೆ ಅಂತಂದ್ ಹೇಳಿದ್ರೆ ನಮ್ ಸೆಲ್ ಒಳಗಡೆಯಲ್ಲಿ ನ್ಯೂಕ್ಲಿಯಸ್ ಒಳಗಡೆ ಇರುತ್ತೆ. ಜಸ್ಟ್ ಅರ್ಥ ಮಾಡ್ಕೊಳಕ್. ಆಮೇಲೆ ಇನ್ನೊಂದು ಲೈಸೋಸೋಮು ಏನಂತಂದ್ ಹೇಳಿದ್ರೆ ಅದೊಂಥರ ಸೋಲ್ಜರ್ ಆಗಿ ಕೆಲಸ ಮಾಡುತ್ತೆ. ಎಸ್, ಹಂಗಾದ್ರೆ ಇಲ್ಲಿ ನೋಡ್ರಿ ನ್ಯೂಕ್ಲಿಯಸ್ ಕೆಲಸ ಏನ್ರಿ ಸರ್? ನ್ಯೂಕ್ಲಿಯಸ್ ಏನ್ ಮಾಡತ್ತಂತಂದ್ರೆ ಜೀವಕೋಶದ ಎಲ್ಲಾ ಚಟುವಟಿಕೆಗಳ ನಿಯಂತ್ರಣ ಮಾಡತ್ತ. ಈ ಜೀವಕೋಶದೊಳಗಡೆ ರೈಬೋಸೋಮ್ ಏನ್ ಮಾಡಿ ಪ್ರೋಟೀನ್ ಬಿಡುಗಡೆ ಮಾಡ, ಮೈಟೋಕಾಂಡ್ರಿಯಾ ನೀ ನೆಟ್ಟಗ್ ಕೆಲಸ ಮಾಡಿ ಶಕ್ತಿ ಬಿಡುಗಡೆ ಮಾಡಲ್ಲ, ನಮ್ ಹುಡುಗ ಸುಸ್ತು ಬಾಳ ಆಗೈತಿ, ಲಗುಟ್ ಎನರ್ಜಿ ಬಿಡುಗಡೆ ಮಾಡಂತ ಹೇಳಿ ಅದನ್ನ ಕಂಟ್ರೋಲ್ ಮಾಡೋದಾಗಿರ್ಬೋದು. ಲೈಸೋಸೋಮ್ ಗೆಳತೆ, ಮಗನ ಅಲ್ಲಿ ಕುತ್ಕೊಂಡ್ ಏನ್ ಮಾಡಕತ್ತಿ, ಒಳಗೆ ಯಾವ ಬರತ್ತ ನೋಡಿಲ್ಲ, ಒಳಗ್ ಹೊಕ್ಕಾತ ನೋಡಿಲ್ಲ, ನಮ್ ಸಾಮ್ರಾಜ್ಯದ ಒಳಗ್ ಬರತ್ತ, ನಮ್ ಮ್ಯಾಲ ದಾಳಿ ಮಾಡಕ್ ಬರತ್ತ, ಕೊಂದೋಗಿ ಅವನಂತಂದ ಹೇಳಿ ಲೈಸೋಸೋಮ್ ಹೇಳೋದಾಗಿರ್ಬೋದು. ಅದಾದಂದ್ರೆ ಗಾಲ್ಗಿ ಸಂಕೀರ್ಣ ಬರುತ್ತ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತಂದ ಹೇಳಿ ಬರ್ತಾವ. ಕೆಲವೊಂದು ಬರ್ತಾವ. ಎಲ್ಲಾ ಭಾಗಗಳನ್ನ ನಿಯಂತ್ರಣ ಮಾಡುವಂತಹ ಕೆಲಸವನ್ನ ಯಾವ್ದು ಮಾಡತ್ತಂದ್ರ ನ್ಯೂಕ್ಲಿಯಸ್ ಕೆಲಸ ಮಾಡತ್ತ. ಇವೊಂಥರ ರಾಜ ಇದ್ದಂಗ. ನ್ಯೂಕ್ಲಿಯಸ್ ಅಂದ್ರೆ ರಾಜ ಇದ್ದಂಗ, ಉಳಿದವರೆಲ್ಲ ಏನಂತಂದ ಹೇಳಿದ್ರ ಸೋಲ್ಜರ್ಸ್ ಗಳಿದ್ದಂಗ. ಆಮೇಲೆ ಇನ್ ಸಣ್ಣ ತುಣುಕುಗಳು ಬರ್ತಾವ, ಕೋಶ ದ್ರವ ಬರುತ್ತ, ಅವೆಲ್ಲ ಏನಂದ್ರ ಪ್ರಜೆಗಳಿದ್ದಂಗ. ಎಸ್, ಅದಾದ ನಂತರ ನೆಕ್ಸ್ಟ್ ಈ ನ್ಯೂಕ್ಲಿಯಸ್ ಒಳಗಡೆ ಇನ್ನೊಂದೇನಿರುತ್ತ ಸರ್? ತಳಿಶಾಸ್ತ್ರೀಯ ಸಂಗ್ರಹಣೆ ಇರುತ್ತ, DNA ಇರತ್ರಿ. ಈ DNA ಒಳಗಡೆ ಅಪಾರ ಸಂಪತ್ತಿರುತ್ತ. ಅಪ್ಪ ಒಂದು ಕ್ಯಾರೆಕ್ಟರ್ಸ್ ಗಳಿರ್ತಾವ, ಗುಣಲಕ್ಷಣಗಳಿರ್ತಾವ. ಒಬ್ಬರಿಂದ ಅಂದ್ರ ಅಪ್ಪ ಅಮ್ಮನಿಂದ ಮಕ್ಕಳಿಗೆ, ಮಕ್ಕಳಿಂದ ಅವನ್ ಮಕ್ಕಳಿಗೆ, ಅವನ್ ಮಕ್ಕಳಿಂದ ಅವನ್ ಮಕ್ಕಳಿಗೆ ಅಂತಂದ ಹೇಳಿ ಕಂಟಿನ್ಯೂಸ್ ಆಗಿ ಲಕ್ಷಣಗಳು ಹೋಗ್ತಾ ಇರ್ತಾವ. ಅಂತ ತಳಿಶಾಸ್ತ್ರೀಯ ವಸ್ತುವಿನ ಸಂಗ್ರಹಣೆ ಎಲ್ಲಿರುತ್ತೆ ಸರ್? ನ್ಯೂಕ್ಲಿಯಸ್ ಒಳಗಡೆ ಇರುತ್ತೆ. ನ್ಯೂಕ್ಲಿಯಸ್ ಕೆಲಸ ಗೊತ್ತಾಯ್ತು? ಎಸ್, ಇದ್ರೊಳಗಡೆ ನೋಡ್ರಿ ಆಗ ಡಿಸ್ಕಷನ್ ಮಾಡಿದ್ವಿ ಸರ್, ಪ್ರೋಟೀನ್ ಕಾರ್ಖಾನೆ, ಪ್ರೋಟೀನ್ ಸಂಶ್ಲೇಷಣೆ, ಪ್ರೋಟೀನ್ ಬೇಕು ಅಂತಂದ್ ಹೇಳಿದ ತಕ್ಷಣ ಬಿಡುಗಡೆ ಮಾಡುವಂತದ್ದು ಯಾವ್ದು? ರೈಬೋಸೋಮ್ ಅಂತಂದ್ ಹೇಳ್ತೀವಿ. ಯಾವ್ದು? ರೈಬೋಸೋಮ್ ಪ್ರೋಟೀನ್ಸ್ ಗಳನ್ನ ಬಿಡುಗಡೆ ಮಾಡತ್ತ. ಎಸ್, ಅಂದ್ರೆ ಇವು ಕೆಲಸ ಮಾಡ್ಬೇಕಲ್ಲ, ಅವಕ್ ಕೆಲಸ ಮಾಡಕ್ ಏನಂತಂದ್ರೆ ಪ್ರೋಟೀನ್ ಅನ್ನ ಬಿಡುಗಡೆ ಮಾಡಿ ಒಂಥರ ಏನಂತಂದ ಹೇಳಿದ್ರ ಬೂಸ್ಟ್ ಮಾಡ್ದಂಗ. ಈಗ ನೀ ಹೇಳ್ತಿಯಲ್ಲ, ನೀನ್ ಸುಮ್ನ ನಿನ್ ದೋಸ್ತ್ ಸುಮ್ಮ ನಿಂತ್ಕೊಂಡಿರ್ತಾನ, ನೀನು ನಿಂತ್ಕೊಂಡಿರ್ತೀವಿ, ಸುಮ್ ಒಂದ್ ಹುಡುಗಿ ಹಾದ್ ಹೋಗ್ತಿರ್ತಾಳ, ಅವ್ನು ನೋಡಿರಂಗಿಲ್ಲ, ನಿನ್ ಜೊತೆ ಮಾತಾಡ್ಕೋತ ನಿಂತಿರ್ತಾನವ. ಆಕೆ ಆ ಹುಡುಗಿ ತನ್ನ ಪಾಡಿ ಹೋಗ್ತಿರ್ತಾಳ. ನೀ ಹೇಳೋದ್ ದೋಸ್ತ್ ನಿನ್ನ ನೋಡಿ ಆಗತ್ತ ನೋಡು, ನಿನ್ನ ನೋಡಿರ ಮಗ, ಆಕೆ ನಿನ್ನ ನೋಡಿದ್ಲು, ನಿನ್ ನೋಡಿ ನಕ್ಕಳು, ಏನೋ ಏನ್ ನಡೆದ್ ನೀವ್ ಇಬ್ರು ನೋಡು ಅಂತಂದ್ ಹೇಳಿ. ಪಾಪ ಅವ್ನು ಏನೂ ಗೊತ್ತಿರಂಗಿಲ್ಲ, ಒಂಥರ ಆಸೆ ಹುಟ್ಟಿಸ್ತಾರಲ್ಲ, ಒಂಥರ ಏನಂತಂದ್ರೆ ನಾವು ಹುಡುಪಾಗಿ ಸೀರಿಯಸ್ಲಿ ನನ್ನ ನೋಡತಾಡಿಕೆ ನೋಡ್ರಿ ಚಂದದಾಳೋ ಏನೋ, ಮಾತಾಡ್ಸೋನು, ಲವ್ ಮಾಡಕ್ ಬರತ್ತ ಅಂತಂದ್ ಹೇಳಿ ಈ ತರ ಅವ್ಗ ಆಶೆಗಳು ಹುಟ್ಬಿಡ್ತಾವ. ಅವ್ನ್ ಬೂಸ್ಟ್ ಆಗ್ಬಿಡ್ತಾನ, ಸಡನ್ ಆಗಿ ಅವ್ಗೆ ಎನರ್ಜಿ ಬಂದ್ಬಿಡತ್ತ. ಅಂತ ಕೆಲಸ ಯಾವ್ದ್ ಮಾಡತ್ತಂದ್ರ ರೈಬೋಸೋಮ್ ಪ್ರೋಟೀನ್ಸ್ ಗಳನ್ನ ಬಿಡುಗಡೆ ಮಾಡಿ ಕೆಲಸ ಮಾಡ್ರೋ ಅಂತಂದ್ ಹೇಳ್ಬಿಟ್ಟು ಬೂಸ್ಟ್ ಮಾಡತ್ತ ಉಳಿದ ಪಾರ್ಟ್ಸ್ ಗಳನ್ನ. ಅದಕ್ಕೋಸ್ಕರ ಪ್ರೋಟೀನ್ ಬೇಕು. ಅದಕ್ಕಲ್ಲ ಈಗ ನಮ್ಗೆ ಎನರ್ಜಿ ಬೇಕು, ಶಕ್ತಿ ಬೇಕಂತಂದ್ ಹೇಳಿ ಜಿಮ್ ಹೋಗಿ ಪ್ರೋಟೀನ್ ಗಳೆಲ್ಲ ತಿಂತೀವಿ. ಡೇ ಟು ಡೇ ಲೈಫ್ ನಾಗ ಸೇಮ್. ಅದಾದ ನಂತರ ನೆಕ್ಸ್ಟ್ ಕೋಶೀಯ ಉಸಿರಾಟ ಅಂತಂದ್ ಹೇಳಿ. ಕೋಶೀಯ ಉಸಿರಾಟ ಅಂದ್ರೆ ಏನ? ಕೋಶೀಯ ಉಸಿರಾಟ ಎಲ್ಲಿ ನಡೆಯುತ್ತ? ಈಗ ನಾನ್ ಹೇಳಿದ್ನಲ್ರಿ ಸರ, ಏನಂತಂದ್ ಹೇಳಿದ್ರೆ ಈ ಕೋಶದೊಳಗಡೆ ಈಗ ಮೈಟೋಕಾಂಡ್ರಿಯಾ, ಈ ಮೈಟೋಕಾಂಡ್ರಿಯಾನ ನಾನು ಈ ತರ ತಗೊಂತೀನಿ. ಇಲ್ಲಿ ಮೈಟೋಕಾಂಡ್ರಿಯಾ ಇಲ್ಲಿ ಏನ್ ಮಾಡ್ತೀವಿ ಅಂತಂದ ಹೇಳಿದ್ರೆ ಇಲ್ಲಿ ಉಸಿರಾಟ ಕ್ರಿಯೆ ನಡೆಸ್ತೀವ್ರಿ ಸರ. ಇವೇನಂತಂದ್ ಹೇಳಿದ್ರೆ ನಮ್ದು ಶ್ವಾಸಕೋಶಗಳು ಏನಿವ ಶ್ವಾಸಕೋಶಗಳು. ಈ ಶ್ವಾಸಕೋಶದಲ್ಲಿ ಗಾಳಿ ಅಲ್ವಿಯೋಲೈ ಅಂತಂದ್ ಹೇಳ್ತೀವಲ್ಲ, ಅದೇನ್ ಮಾಡತ್ರಿ ನಮ್ಮ ಬ್ಲಡ್, ಇದು ಬ್ಲಡ್ ಅನ್ಕೊಡ್ರಿ, ಈ ಬ್ಲಡ್ ಒಳಗಡೆ ಮಿಕ್ಸ್ ಮಾಡತ್ರಿ ಗಾಳಿಯನ್ನ, ಯಾವ್ದನ್ನ? ಆಕ್ಸಿಜನ್ ಅನ್ನ. ಯಾವ್ದು? ಅಲ್ವಿಯೋಲೈ ಮಿಕ್ಸ್ ಮಾಡಿದ ನಂತರ ಇದೆಲ್ಲಿಗೆ ಬರತ್ರಿ? ಹಾರ್ಟಿಗೆ ಬರತ್ರಿ. ಈ ಹಾರ್ಟ್ ಇಂದ ಏನ್ ಮಾಡತ್ತೆ? ಎಲ್ಲಾ ಸೆಲ್ಸ್ ಗಳಿಗೆ ಹೋಗ್ತಿರತ್ತ. ಅದ್ರಲ್ಲಿ ಪರ್ಟಿಕ್ಯುಲರ್ ಆಗಿ ಈ ಸೆಲ್ ಗೆ ಬರುತ್ತೆ. ಈ ಸೆಲ್ ಅಲ್ಲಿ ಆಕ್ಸಿಜನ್ ಏನಾಗತ್ತ ಒಳಗಡೆ ಬಂದು ಎಲ್ಲಿಗೆ ಬರುತ್ತೆ? ಮೈಟೋಕಾಂಡ್ರಿಯಾಗ ಬರುತ್ತೆ. ಅಂದ್ರೆ ಇಲ್ಲಿ ನಮ್ ಮೈಟೋಕಾಂಡ್ರಿಯಾಗ ಬರುತ್ತೆ. ಈ ಮೈಟೋಕಾಂಡ್ರಿಯಾದ ಒಳಗಡೆ ಬರುತ್ತೆ ಇಲ್ಲಿ ಅದರದ್ದು ಕಾರ್ಯನಿರ್ವಾಹಕ ಘಟಕ ಇರುತ್ತಲ್ಲ, ಅಲ್ಲಿ ಆಕ್ಸಿಜನ್ ಬರುತ್ತೆ. ಆಲ್ರೆಡಿ ಸೇಮ್ ಅದೇ ತರ ಬೇರೆ ಬ್ಲಡ್ ಇಂದ, ಬೇರೆ ಬ್ಲಡ್ ಇರುತ್ತಲ್ಲ, ವೆಸಲ್ ಇರುತ್ತಲ್ಲ, ಅದರಿಂದ ಏನ್ ಬಂದಿರತ್ತ? ಆಹಾರ ಬಂದಿರತ್ತ. ಇವೆರಡು ಮಿಕ್ಸ್ ಆಗಿ ಏನಾಗತ್ತ? ಶಕ್ತಿ ಬಿಡುಗಡೆ ಆಗತ್ತ. ಆಮೇಲೆ ಅದ್ರ ಜೊತೆಗೆ ವೇಸ್ಟ್ ಬಿಡುಗಡೆ ಆಗತ್ತ, CO2 ಅಂತಂದ್ ಹೇಳ್ತೀವಿ. ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಸೆಲ್ಯುಲಾರ್ ರೆಸ್ಪಿರೇಷನ್ ಅಂತ ಕರಿತೀವಿ. ಅಂದ್ರೆ ಕೋಶೀಯ ಉಸಿರಾಟ ಅಂತ ಕರಿತೀವಿ. ಈ ಪ್ರೊಸೆಸ್ ಅನ್ನ ಏನಂತ ಕರಿತೀವಿ?
ಕೋಶೀಯ ಉಸಿರಾಟ. ಕೋಶದೊಳಗಡೆ ಗಾಳಿ ಬಂದ್ಬಿಟ್ಟು ಎನರ್ಜಿ ಬಿಡುಗಡೆ ಆಗೋದನ್ನ ಮೈಟೋಕಾಂಡ್ರಿಯಾದಲ್ಲಿ ಕೋಶೀಯ ಉಸಿರಾಟ. ಈಗ ನಮಗೆ ಕ್ವಶನ್ ಕೇಳ್ತಾರೆ, ಕೋಶೀಯ ಉಸಿರಾಟ ಎಲ್ಲಿ ನಡೆಯುತ್ತೆ ಅಂತಂದ್ ಹೇಳಿದ್ರೆ ಏನ್ ಹೇಳ್ಬೇಕು ಸರ್? ಮೈಟೋಕಾಂಡ್ರಿಯಾದಲ್ಲಿ ನಡೆಯುತ್ತೆ ಅಂತಂದ್ ಹೇಳಿ. ಎನರ್ಜಿ ಎಲ್ಲಿ ಬಿಡುಗಡೆ ಆಗುತ್ತೆ? ಮೈಟೋಕಾಂಡ್ರಿಯಾದಲ್ಲಿ ಬಿಡುಗಡೆ ಆಗುತ್ತೆ. ಪಾಯಿಂಟ್ ಕ್ಲಿಯರ್? ಯಾ. ಅದಾದ ನಂತರ ನೆಕ್ಸ್ಟ್, ಈಗ ಜೀವಕೋಶದ ತ್ಯಾಜ್ಯದ ವಿಘಟನೆ ಅಂತಂದ್ ಹೇಳ್ತೀವಿ. ಜೀವಕೋಶದೊಳಗಡೆ ಏನಾದ್ರೂ ತ್ಯಾಜ್ಯ ಬಂದ್ರೆ, ಬ್ಯಾಕ್ಟೀರಿಯಾಗಳು ಬಂದ್ರೆ, ಈಗ ಸಡನ್ ಆಗಿ ಮೈಟೋಕಾಂಡ್ರಿಯಾ ಏನೋ ಒಂದು ತ್ಯಾಜ್ಯ ಬಿಡುಗಡೆ ಮಾಡ್ಬಿಡ್ತು, ಅದು ವೇಸ್ಟ್ ಅಲ್ಲ, ಲೈಸೋಸೋಮ್ ಮಾಡತ್ತ, ಅದನ್ನು ಕೂಡ ಇದು ವೈರಸ್ ಅಂತಂದ್ ಹೇಳ್ಬಿಟ್ಟು, ಎನಿಮಿ ಅಂತಂದ್ ಹೇಳ್ಬಿಟ್ಟು ಅದ್ರ ಸುತ್ತ ಸರೌಂಡಿಂಗ್ ಹಾಕಿ ಅದು ಸತ್ತೋಗತ್ತ, ಅದನ್ನು ಕೊಂದಾಕ್ಬಿಡತ್ತ. ಈ ತ್ಯಾಜ್ಯದ ವಿಲೇವಾರಿ ಮಾಡೋದಾಗಿರ್ಬೋದು, ವಿಘಟನೆ ಮಾಡೋದಾಗಿರ್ಬೋದು, ಆಮೇಲೆ ವೈರಸ್ ಬ್ಯಾಕ್ಟೀರಿಯಾಗಳನ್ನ ಕೊಲ್ಲೋ ಕೆಲಸವನ್ನ ಯಾವ್ದು ಮಾಡುತ್ತ? ಲೈಸೋಸೋಮ್ ಮಾಡತ್ತ. ಯಾವ್ದು? ಲೈಸೋಸೋಮ್. ಇಲ್ಲಿವರೆಗೂ ಡಿಸ್ಕಷನ್ ಮಾಡಿದ ಎಲ್ರಿಗೂ ಅರ್ಥ ಆಯ್ತಾ? ಅರ್ಥ ಆಗ್ತಿದೇನ್ರ? ಕಮೆಂಟ್ ಹಾಕ್ರೆ ಅರ್ಥ ಅದ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಯಾವ ಹೇಳಿಕೆಯು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ಗೆ ಕಾರಣ ಆಗೈತೆ? ಇಲ್ಲಿ ನೋಡ್ರಿ, ಈ ನ್ಯೂಕ್ಲಿಯಸ್ ಐತಲ್ಲ, ಈ ನ್ಯೂಕ್ಲಿಯಸ್ ಆದ ತಕ್ಷಣ ಇಲ್ಲಿ ಸೈಡ್ ಬರುತ್ತೆ ಒಂದು ಸ್ಟ್ರಕ್ಚರ್. ಈ ತರ ಏನಂತಂದ್ರೆ ಸ್ಟ್ರಕ್ಚರ್ ಬರುತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು ನ್ಯೂಕ್ಲಿಯಸ್ ಸುತ್ತಮುತ್ತ. ಇದನ್ನ ನಾವ್ ಏನಂತ ಕರಿತೀವಿ? ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಕರಿತೀವಿ. ಕನ್ನಡದಾಗೂ ಹಂಗ ಕರಿತೀವಿ, ಇಂಗ್ಲಿಷ್ನಾಗೂ ಹಂಗ ಕರಿತೀವಿ. ಈಗ ನೋಡ್ರಿ ಒಂದೊಂದಾಗಿ ಡಿಸ್ಕಷನ್ ಮಾಡ್ತೀನಿ. ಇಲ್ಲಿ ನೋಡ್ರಿ ಹೊರಗಡೆ ಏನಂದ್ರೆ ರೈಬೋಸೋಮ್ ಇರುತ್ತ. ಯಾವ್ದಿರುತ್ತ ಸರ್? ರೈಬೋಸೋಮ್. ಈ ರೈಬೋಸೋಮ್ ಏನ್ ಮಾಡತ್ತ ಸರ್? ಪ್ರೋಟೀನ್ ಅನ್ನ ಬಿಡುಗಡೆ ಮಾಡುತ್ತೆ. ಈ ತರ ಪ್ರೋಟೀನ್ ಬಿಡುಗಡೆ ಮಾಡ್ತು. ಈ ಪ್ರೋಟೀನ್ ಇದ್ದದ್ ಎಲ್ಲಿಗೆ ಹೋಗ್ಬೇಕು? ನ್ಯೂಕ್ಲಿಯಸ್ ಒಳಗಡೆ ಬರ್ಬೇಕಲ್ಲ, ನ್ಯೂಕ್ಲಿಯಸ್ ಬೇಕಾಗಿರುತ್ತೆ ಪ್ರೋಟೀನ್. ಈ ಪ್ರೋಟೀನ್ ಏನಂತಂದ ಹೇಳಿದ್ರೆ ನ್ಯೂಕ್ಲಿಯಸ್ ಬೇಕಾಗಿರುತ್ತೆ. ಅವಾಗ ಏನಾಗುತ್ತೆ? ಈ ಪ್ರೋಟೀನ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇದ್ರ ಹತ್ರ ಹೋಗಿ, ಈ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಏನ್ ಮಾಡತ್ತ? ಪ್ರೋಟೀನ್ ಅನ್ನ ರೈಬೋಸೋಮ್ ಇಂದ ಹಿಡ್ಕೊಂಡು ಅಥವಾ ಜೀವಕೋಶದಲ್ಲಿರುವಂತ ಪ್ರೋಟೀನ್ ಅನ್ನ ಎದಕ್ ಹೋಗಿ ಸಾಗಣೆ ಮಾಡತ್ತ? ಕೋಶ ಕೇಂದ್ರಕ್ಕೆ ಸಾಗಣೆ ಮಾಡತ್ತ. ಈಗೇನು ರೈಬೋಸೋಮ್ ಏನ್ ಮಾಡತ್ತ? ರೈಬೋಸೋಮು ಪ್ರೋಟೀನ್ ಅನ್ನ ಬಿಡುಗಡೆ ಮಾಡಿ ಹೊರಗಡೆ ಬಿಟ್ಬಿಡತ್ತೆ. ಈ ಹೊರಗಡೆ ಏನಿರುತ್ತೆ? ಇಲ್ಲಿ ಒಂಥರ ನೀರಿನ ತರ ಪದಾರ್ಥ ಇರುತ್ತೆ, ಅದನ್ನ ದ್ರವ ಅಂತ ಕರಿತೀವಿ, ಕೋಶ ದ್ರವ್ಯ ಅಂತ ಕರಿತೀವಿ. ಅಂದ್ರೆ ಕೋಶ ದ್ರವ ಅಥವಾ ಕೋಶ ದ್ರವ್ಯ ಅಂತ ಇರುತ್ತೆ. ಈ ದ್ರವ್ಯದೊಳಗಡೆ ಏನಿರುತ್ತೆ? ಪ್ರೋಟೀನ್ ಗಳು ಬಿಡುಗಡೆ ಆಗಿರ್ತಾವ ಈ ತರ. ಸೊ ಈ ಪ್ರೋಟೀನ್ಸ್ ಗಳನ್ನ ನ್ಯೂಕ್ಲಿಯಸ್ ಒಳಗಡೆ ಕಳಿಸ್ಬೇಕಂತ ಹೇಳಿ, ಅಥವಾ ಪ್ರೋಟೀನ್ಸ್ ಗಳ ಸಾಗಣೆಯನ್ನ ಮಾಡಬೇಕು ಕೋಶ ಕೇಂದ್ರದೊಳಗಡೆ ಕೋಶ ದ್ರವದಿಂದ ಅಂತಂದ್ ಹೇಳಿದ್ರೆ, ಆ ಕಾರ್ಯವನ್ನ ಯಾವ್ದು ಮಾಡುತ್ತೆ? ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮಾಡುತ್ತೆ. ಆಪ್ಷನ್ ಎ ಕರೆಕ್ಟ್ ಅಂತಂದ್ ಹೇಳ್ತೀವಿ. ಇದನ್ನ ಸೈಡ್ ಬರೆದಿಟ್ಕೊಡ್ರಿ. ಅದಾದ ನಂತರ ನೆಕ್ಸ್ಟ್ ಒನ್ ಏನಂತಂದ್ ಹೇಳಿದ್ರೆ, ಕೋಶ ದ್ರವ್ಯದೊಳಗಡೆ ವಸ್ತುಗಳ ಚಲನೆಯನ್ನ ಸುಗಮಗೊಳಿಸುತ್ತ. ಎಸ್, ಈಗ ನೋಡ್ರಿ, ಪ್ರೋಟೀನ್ ಅನ್ನೋದು ಒಂದು ವಸ್ತು. ಈ ತರ ಹಲವಾರು ವಸ್ತುಗಳು ಬರ್ತಾವ, ಎಲ್ಲಾ ಕಡೆಗೆ ಟ್ರಾನ್ಸ್ಫರ್ ಮಾಡ್ಬೇಕು, ಎಲ್ಲಾ ಕಡೆಗೆ ಮೂವ್ಮೆಂಟ್ ಮಾಡ್ಬೇಕಂತಂದ್ ಹೇಳಿದ್ರೆ ಕೆಲಸ ಯಾವ್ದು ಮಾಡುತ್ತೆ? ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಕೆಲಸ ಮಾಡುತ್ತೆ. ಇದೊಂಥರ ಟ್ರ್ಯಾಕ್ಟರ್ ಇದ್ದಂಗ, ಒಂಥರ ಏನಂತಂದ್ ಹೇಳಿದ್ರೆ ಟ್ರಕ್ ಇದ್ದಂಗ, ಇದು ಒಂಥರ ಬಸ್ ಇದ್ದಂಗೆ ಎಲ್ಲಾ ಕಡೆಗೆ ಟ್ರಾನ್ಸ್ಫರ್ ಮಾಡುವಂತದ್ದು, ಕೆಲಸ ಮಾಡುವಂತದ್ದು. ಯಾವ್ದು? ಒಂಥರ ಬಸ್ ಡಿಪೋ ಇದ್ದಂಗೆ. ನೀ ಅಲ್ಲಿ ಹೋಗಿ ಟ್ರಾನ್ಸ್ಫರ್ ಮಾಡು, ನೀ ಇಲ್ಲಿ ಹೋಗಿ ಟ್ರಾನ್ಸ್ಫರ್ ಮಾಡು ಅಂತ ಹೆಲ್ಪ್ ಮಾಡೋದು, ತಾನಾಗೆ ಹೋಗಿ ಟ್ರಾನ್ಸ್ಫರ್ ಮಾಡುವಂತ ಕೆಲಸ ಮಾಡುತ್ತೆ. ಯಾವುದು? ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಅದಾದ ನಂತರ ನೆಕ್ಸ್ಟ್ ಏನಂತಂದ್ ಹೇಳಿದ್ರ, ಇದು ಕೋಶೀಯ ಜೈವಿಕ ರಾಸಾಯನಿಕ ಪ್ರಕ್ರಿಯೆಗಳ ತಾಣವಾಗಿ ಕೆಲಸ ಮಾಡುತ್ತೆ. ಓಕೆ, ಇದ್ರೊಳಗಡೆ ಏನಂತಂದ್ ಹೇಳಿದ್ರೆ ರಾಸಾಯನಿಕ ಪ್ರಕ್ರಿಯೆಗಳು ನಡೀತಾವ. ಈಗೇನ್ ಸಾಗಣೆ ಆಗುವಾಗ ಏನ್ ಸುಮ್ನ ಆಗ್ತಿರತ್ತ, ಅದ್ರೊಳಗಡೆ ಏನಂತಂದ್ ಹೇಳಿದ್ರೆ ಪ್ರೋಟೀನ್ ಲಿಪಿಡ್ ಗಳು ಸಾಗಣೆ ಆಗ್ತಿರತ್ತ, ಅದ್ರ ಜೊತೆಗೆ ಕೆಲವೊಂದು ರಾಸಾಯನಿಕ ಪ್ರಕ್ರಿಯೆಗಳು ನಡೀತಿರ್ತಾವ. ಅದ್ ಎಲ್ಲಿ ಆಗ್ತಿರತ್ತೆ? ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ದಲ್ಲಿ ಆಗ್ತಿರತ್ತ. ಅದಾದ ನಂತರ ಇಲ್ಲಿ ನೋಡ್ರಿ, ಲಾಸ್ಟ್ ಆಪ್ಷನ್ ನೋಡ್ರಿ, ನಿಮ್ಗೆ ಗೊತ್ತೈತೆ ಸರ್, ಶಕ್ತಿ ಉತ್ಪಾದನೆ ಎಲ್ಲಿ ಆಗ್ತೈತ್ರಿ? ಮೈಟೋಕಾಂಡ್ರಿಯಾದಾಗ ಆಗತ್ತ. ಎಲ್ಲಾಗತ್ತ? ಅದಕ್ಕೋಸ್ಕರ ಈ ಆಪ್ಷನ್ ಅನ್ನ ತೆಗೆದು ಹಾಕ್ಬೇಕು. ಉಳಿದಿದ್ದೆಲ್ಲ ಕರೆಕ್ಟ್ ಇದಾವೆ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಬಗ್ಗೆ ಅರ್ಥ ಆಯ್ತಾ ಎಲ್ರಿಗೂ? ಒಂಥರ ಬಸ್ ಡಿಪೋ ಇದ್ದಂಗೆ ಎಲ್ಲಾ ಕಡೆ ಸಾಗಣೆ ಮಾಡೋದು ವಸ್ತುಗಳನ್ನ, ಪ್ರೋಟೀನ್ಸ್ ಗಳನ್ನ, ಲಿಪಿಡ್ ಗಳನ್ನ. ನೆಕ್ಸ್ಟ್, ಜೀವಕೋಶದಲ್ಲಿ ಕೋಶ ದ್ರವ್ಯದ ಕಾರ್ಯ ಏನು ಅಂತಂದೇಳಿ ಬಂತ್ ನೋಡ್ರಿ. ಈಗ ಒಂದೊಂದಾಗಿ ಡಿಸ್ಕಷನ್ ಮಾಡಕತ್ತು. ಕೋಶ ದ್ರವ್ಯದ ಪಾತ್ರ ಏನು? ಇಲ್ಲೆಲ್ಲ ಡಾಟ್ 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 ಅಂತಂದ್ ಹೇಳಿ ಒಂಥರ ಕಾನ್ಸೆಪ್ಟ್ ಆಗೋದೈತ್ರಿ. ಅಂದ್ರೆ ಒಂಥರ ನೀರಿನ ತರ ದ್ರವ ಇರುತ್ತೆ, ಅದನ್ನ ನಾವೇನಂತ ಕರಿತೀವಿ? ಕೋಶ ದ್ರವ ಅಂತ ಕರಿತೀವಿ. ಅದನ್ನ ಏನಂತ ಕರಿತೀವಿ? ಕೋಶ ದ್ರವ ಅಂತ ಕರಿತೀವಿ. ಇದೇನ್ ಮಾಡತ್ತಂದ್ರ ಕೋಶೀಯ ಚಯಾಪಚಯ ಕ್ರಿಯೆ, ಅಂಗಾಂಗಗಳ ಬೆಂಬಲದ ತಾಣವಾಗಿ ಕಾರ್ಯನಿರ್ವಹಿಸುತ್ತ. ನೋಡ್ರಿ, ಅಂಗಾಂಗಗಳ ಬೆಂಬಲ ಅಥವಾ ರಕ್ಷಣೆ ಅಂತಂದ್ ಹೇಳಿದ್ರೆ, ಈಗ ಒಂದ ಬಾಕ್ಸ್ ಅನ್ನ ತಗೊಳ್ರಿ. ಈಗ ಏನಂತಂದ್ ಹೇಳಿದ್ರೆ ಒಂದ್ ಬಾಕ್ಸ್ ಅನ್ನ ತಗೊಳ್ರಿ, ಅದ್ರೊಳಗಡೆ ಬಾಟಲ್ಸ್ ಗಳನ್ನ ಹಾಕ್ರಿ. ಅವಾಗ ನೀವು ಒಂದ್ ಕಡೆಯಿಂದ ಒಂದ್ ಕಡೆ ತಗೊಂಡ್ ಹೋಗ್ರಿ, ಬಾಟಲ್ಸ್ ಗಳೇ ಒಂದಕ್ಕೊಂದ್ ಬಡದಾಡಿ ಸಾಯ್ತಾವಲ್ಲ, ಅಂದ್ರೆ ಒಡೆದ್ ಹೋಗ್ತಾವಲ್ಲ. ಸೇಮ್ ಹಂಗ ಇಲ್ಲಿ ಅಂಗಾಂಗಗಳು ಕೂಡ ಡ್ಯಾಮೇಜ್ ಆಗ್ಬೋದು. ಆ ತರ ಡ್ಯಾಮೇಜ್ ಆಗ್ಬಾರ್ದಂತ ಹೇಳಿ ನೀವೇನ್ ಮಾಡ್ತೀವಿ? ಅದ್ರಲ್ಲಿ ಬಟ್ಟೆಯನ್ನ ಹಾಕ್ತಿರಿ ಅಥವಾ ಕಾಗದವನ್ನ ಹಾಕಿಬಿಟ್ಟು ಪ್ರಾಪರ್ ಆಗಿ ಮೇಂಟೈನ್ ಮಾಡ್ತಿರಲ್ಲ, ಅಳಿಗಾಡಬಾರ್ದಂಗ. ಸೇಮ್ ಹಂಗ ಇಲ್ಲಿ ಕೋಶೀಯ ದ್ರವ ಇರುತ್ತೆ. ಒಳಗಡೆ ಏನಿರುತ್ತೆ ಅಂತಂದ್ ಹೇಳಿದ್ರೆ ಒಂದ್ ದ್ರವ ಇರುತ್ತೆ, ಆ ದ್ರವದಲ್ಲಿ ಇವೆಲ್ಲ ತೇಲ್ತಾ ಇರ್ತಾವ. ಈಗ ನೋಡ್ರಿ, ನೀರ್ನ್ಯಾಗ ಏನಾದ್ರು ನೀವು ಹೋಗಿ ಡ್ಯಾಶ್ ಹೊಡೆದ್ರಿ ಅಂತಂದ್ ಹೇಳಿದ್ರೆ ಒಬ್ಬರಿಗೊಬ್ಬರು ಅಷ್ಟೊಂದು ಪೆಟ್ ಹತ್ತಂಗಿಲ್ಲ. ಸೇಮ್ ಹಂಗ ಈ ಕೋಶ ದ್ರವದೊಳಗಡೆ ಒಂದಕ್ಕೊಂದು ಆರ್ಗನ್ಸ್ ಗಳು, ಅಂದ್ರೆ ಏನ್ ಪಾರ್ಟ್ಸ್ ಗಳು ಬರ್ತಲ್ಲ, ಒಂದಕ್ಕೊಂದು ಡಿಕ್ಕಿ ಹೊಡೆದ್ರ ಅಂಗಾಂಗಗಳು ಅವಕ್ಕೇನು
ಪ್ರಾಬ್ಲಮ್ ಆಗಂಗಿಲ್ಲ, ಆದ್ರೆ ಒಂದಕ್ಕೆ ರಕ್ಷಣೆ ಸಿಗತ್ತೆ, ಅಷ್ಟೊಂದು ಪೆಟ್ ಆಗಂಗಿಲ್ಲ. ಅದ ನಾರ್ಮಲ್ ಆಗಿ ಡಿಕ್ಕಿ ಹೊಡೆದ್ರೆ ಸತ್ತ ಹೋಗ್ತಾವ, ಒಡೆದ್ ಹೋಗ್ತಾವ ಆತರ. ಅದಕ್ಕೋಸ್ಕರ ಕೋಶ ದ್ರವ ಬಾಳ ಅಂದ್ರೆ ಬಾಳ ಇಂಪಾರ್ಟೆಂಟ್. ಅದನ್ನ ಇಂಗ್ಲಿಷ್ ನಾಗ ಸೈಟೋಪ್ಲಾಸ್ಮಾ ಅಂತ ಕರೀತಾರೆ. ಏನಂತ ಕರಿತೀವಿ? ಸೈಟೋಪ್ಲಾಸ್ಮಾ ಅಂತ ಕರಿತೀವಿ. ಅದಾದ ನಂತರ ಇನ್ನೊಂದು ಬರುತ್ತೆ ಸರ್, ಕೋಶೀಯ ಚಯಾಪಚಯ ಕ್ರಿಯೆ ಅಂತಂದೇಳಿ. ಸಿಂಪಲ್. ಈಗ ನಾವು ಆಹಾರವನ್ನ ತಿಂತೀವಿ, ಆಹಾರವನ್ನ ತಿಂದ ನಂತರ ಏನಾಗ್ಬೇಕು, ಅದು ಸಣ್ಣ ಸಣ್ಣ ಕಣಗಳ ಕನ್ವರ್ಟ್ ಆಗ್ಬೇಕು. ಅದಾದ ನಂತರ ಅದೇನಂದ್ರೆ ಜೀರ್ಣ ಆಗ್ಬೇಕು, ಸಣ್ಣ ಸಣ್ಣ ಫುಲ್ ಪುಡಿ ಆಗತ್ತ. ಪುಡಿ ಆದ ನಂತರ ಏನಾಗತ್ತ, ಅದ್ರಲ್ಲಿರುವಂತಹ ಎಲ್ಲಾ ವಿಟಮಿನ್ಸ್ ಗಳು, ಕಾರ್ಬೋಹೈಡ್ರೇಟ್ಸ್ ಗಳೆಲ್ಲ ಹೀರ್ಕೊಂತಾವ, ನಮ್ ಬಾಡಿ ಹೀರ್ಕೊಳತ್ತ. ಅದಾದ ನಂತರ ಉಳಿದಿದ್ದೆಲ್ಲ ಏನಂದ್ರೆ ಸಂಡಾಸಾಗಿ ಹೊರಗಡೆ ಬರುತ್ತೆ, ಅದನ್ನ ನಾವು ಮಲ ಅಂತ ಕರಿತೀವಿ. ಈ ಕಂಪ್ಲೀಟ್ ಪ್ರೊಸೆಸ್ ಅನ್ನ ಪ್ರಾಪರ್ ಆಗಿ ನಡೀತಂದ್ರೆ ಅದನ್ನ ಚಯಾಪಚಯ ಕ್ರಿಯೆ ಅಂತ ಕರಿತೀವಿ. ಕಂಪ್ಲೀಟ್ ಸಿಸ್ಟಮ್ ಪ್ರಾಪರ್ ಆಗಿ ಚಯಾಪಚಯ ಕ್ರಿಯೆ ಎಷ್ಟ್ ತಿಂದಿರ್ತಿ ಅಷ್ಟೆಲ್ಲ ಏನಂದ್ರೆ ಕರಿಗ್ಬಿಟ್ಟು ಈ ಕಡೆ ಎನರ್ಜಿ ಆಗಿ, ಸೊ ಅಷ್ಟ ಏನಂತಂದ್ರೆ ಸಂಡಾಸ್ ಹೊರ ಹೋಗ್ಬೇಕ. ಸೊ ಹಂಗ ಈ ಕೋಶದೊಳಗಡೆನು ಕೂಡ ಕೆಲವೊಂದು ಚಯಾಪಚಯ ಕ್ರಿಯೆ ನಡೆಯುತ್ತೆ. ಈ ತರ ಏನಂತಂದ್ರೆ ಈಗ ಪ್ರೋಟೀನ್, ಲಿಪಿಡ್ ಗಳೆಲ್ಲ ಬರ್ತಾವ, ಅವೆಲ್ಲ ಕರಗಬೇಕಲ್ಲ, ಕರಗ್ಬಿಟ್ಟು ಏನಂತಂದ್ರೆ ಎನರ್ಜಿ ಕೊಡ್ಬೇಕಲ್ಲ. ಅಂತ ಚಯಾಪಚಯ ಕ್ರಿಯೆ ಅಥವಾ ಕೋಶೀಯ ಚಯಾಪಚಯ ಕ್ರಿಯೆ ಅಂದ್ರೆ ಸೆಲ್ ಒಳಗಡೆ ನಡೆಯೋದ್ರಿಂದ, ಜೀವಕೋಶದೊಳಗಡೆ ನಡೆಯೋದ್ರಿಂದ ಕೋಶೀಯ ಚಯಾಪಚಯ ಕ್ರಿಯೆ ಅಂತ ಕರಿತೀವಿ. ಅಂದ್ರೆ ಕರಗೋದು, ತಿಂದಿದ್ದೆಲ್ಲ ಕರಗುತ್ತಂತ ಹೇಳ್ತೀವ, ಅಂದ್ರೆ ಚಯಾಪಚಯ ಕ್ರಿಯೆ ಮಸ್ತ್ ಆಗೈತಿವ ಅಂತಂದೇಳಿ ಆತರ. ಎಸ್, ಇಲ್ಲಿ ನೋಡ್ರಿ, ಇನ್ ನೆಕ್ಸ್ಟ್ ಏನ್ ಬರುತ್ತೆ ಅಂದ್ರೆ ಪ್ಲಾಂಟ್ ಸೆಲ್ ಮತ್ತು ಅನಿಮಲ್ ಸೆಲ್ಗೂ ಏನ್ ಡಿಫ್ರೆನ್ಸ್ ಅಂತ ಹೇಳಿ ಇದನ್ನ ಅರ್ಥ ಮಾಡ್ಕೊಳ್ರಿ. ಆಲ್ಮೋಸ್ಟ್ ಎಲ್ಲ ಸೇಮ್, ಏನು ಚೇಂಜಸ್ ಇಲ್ಲ. ಈಗ ಹೆಂಗಂತಂದ ಹೇಳಿದ್ರೆ, ಈಗ ಅನಿಮಲ್ ಸೆಲ್ ಏನಂತಂದ ಹೇಳಿದ್ರೆ ಒಳಗಡೆ ಇರ್ತೈತ್ರಿ, ನಮ್ ಬಾಡಿ ಒಳಗಡೆ ಇರ್ತೈತ್ರಿ. ಅದಕ್ಕೋಸ್ಕರ ಇದಕ್ಕ ಒಂದ್ ಮೆಂಬ್ರೇನ್ ಆದ್ರೆ ಸಾಕ್ರಿ. ಇದೇನಂತಂದ ಹೇಳಿದ್ರೆ ಈ ತರ ಒಂದ್ ಸೆಲ್ ಮೆಂಬ್ರೇನ್ ಅಂತ ಕರಿತೀವಿ, ಕೋಶ ಪೊರೆ ಅಂತ ಕರಿತೀವಿ. ಕೋಶ ಪೊರೆ, ಸೆಲ್ ಮೆಂಬ್ರೇನ್ ಅಥವಾ ಕೋಶ ಪೊರೆ ಅಂತಂದ ಹೇಳಿ ಕರೆದ್ವಿ, ಸಾಕಿದು ಅಂತ. ಬಟ್ ಆದ್ರ ಈಗ ಪ್ಲಾಂಟ್ ಸೆಲ್ ನಾವೇನ್ ಸುಮ್ ಇರ್ತೇವೆ, ಈಗ ನಾವೇನಂತಂದ ಹೇಳಿದ್ರೆ ಸರಿ ಇರಂಗಿಲ್ಲ, ನಾವು ಬಾಳ ಕೆಟ್ಟದೇವು, ಹೋಗ್ಬಿಟ್ಟು ಗಿಡ ಕಡಿತೀವಿ, ಅದಾದ ನಂತರ ಪ್ರಾಣಿಗಳು ಬಂದು ಅದಕ್ಕೆ ತಿಕ್ಕಾಡ್ತಾವ. ಅಂದ್ರ ಆ ಪ್ಲಾಂಟ್ ಸೆಲ್ ಗಳು ಸ್ಟ್ರಾಂಗ್ ಆಗಿರ್ಬೇಕಲ್ಲ. ಈ ತರ ಮೆಂಬ್ರೇನ್, ಒಂದ ಮೆಂಬ್ರೇನ್ ಇತ್ತಂತ ಹೇಳಿದ್ರೆ ಎಲ್ಲ ಸತ್ ಹೋಗ್ತಾವ ಸೆಲ್ಗಳು. ಸೊ ಪ್ಲಾಂಟ್ ಏನಂತಂದ ಹೇಳಿದ್ರೆ ಎನ್ವಿರಾನ್ಮೆಂಟಲ್ ಇರೋದ್ರಿಂದ ಎಲ್ಲಾ ಕಂಡೀಷನ್ಸ್ ಗಳಿಗೆ ಅನುಗುಣವಾಗಿ ಪ್ರಾಪರ್ ಆಗಿರ್ಬೇಕು ಅಂತಂದ ಹೇಳಿ ಎರಡು ಮೆಂಬ್ರೇನ್ ಬರ್ತಾವ. ಅದ್ರಲ್ಲಿ ಒಂದು ಎಕ್ಸ್ಟ್ರಾ ಮೆಂಬ್ರೇನ್ ಬರುತ್ತಾ, ಅದನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಸೆಲ್ ವಾಲ್ ಅಂತಂದ ಹೇಳಿ ಕರಿತೀವಿ. ಸೆಲ್ ವಾಲ್ ಅಂತಂದ ಹೇಳ್ತೀವಿ. ಇದು ಎಕ್ಸ್ಟ್ರಾ ಒಂದ್ ಏನಂತಂದ ಹೇಳಿದ್ರೆ ಪ್ಲಾಂಟ್ ಒಳಗಡೆ ಎಕ್ಸ್ಟ್ರಾ ಮೆಂಬ್ರೇನ್, ಇದು ಎಕ್ಸ್ಟ್ರಾ ಏನಂತಂದ ಹೇಳಿದ್ರೆ ಒಂದು ರಕ್ಷಣಾ ಪೊರೆ ಪ್ಲಾಂಟ್ ಒಳಗಡೆ ಬರುತ್ತೆ. ಅದೇ ಏನಂತಂದ ಹೇಳಿದ್ರೆ ನಮ್ಮ ಬಾಡಿ ಒಳಗಡೆ ಅಂದ್ರೆ ನಮ್ಮ ಎನಿಮಲ್ ಸೆಲ್ ಒಳಗಡೆ ಅದು ಬರಂಗಿಲ್ಲ. ಇದು ಒಂದು ಡಿಫ್ರೆನ್ಸ್. ಅದಾದ ನಂತರ ಕ್ಲೋರೋಪ್ಲಾಸ್ಟ್ ಅಂತಂದ ಹೇಳಿ ಬರುತ್ತೆ. ಸರ್ ಕ್ಲೋರೋಪ್ಲಾಸ್ಟ್ ಏನ್ರಿ? ಕ್ಲೋರೋಪ್ಲಾಸ್ಟ್ ಅಂದ್ರೆ ಏನ್ರಿ ಇದು? ಸರ್ ಕ್ಲೋರೋಪ್ಲಾಸ್ಟ್ ಅಂತಂದ ಹೇಳಿದ್ರೆ ಈ ತರ ಏನಂದ್ರೆ ಗಿಡ ಇರ್ತೈತ್ರಿ, ಈ ತರ ಗಿಡದೊಳಗಡೆ ಸರ್ ಇವಾಗ ಏನ್ ಮಾಡ್ರಿ ಅಂತಂದ ಹೇಳಿದ್ರೆ ಒಂದು ಎಲೆಯನ್ನ ತಗೊಳ್ರಿ. ಈ ಎಲೆ ಒಳಗಡೆ ಏನಂತಂದ ಹೇಳಿದ್ರೆ ಒಂದ್ ಸೆಲ್ ಅನ್ನ ತಗೊಳ್ರಿ, ಒಂದ್ ಸೆಲ್ ಇದು ಪ್ಲಾಂಟ್ ಸೆಲ್. ಇದು ಎಕ್ಸ್ಟ್ರಾ ಒಂದು ಮೆಂಬ್ರೇನ್ ಬರುತ್ತೆ, ಅದನ್ನ ನಾವು ಸೆಲ್ ವಾಲ್ ಅಂತ ಕರಿತೀವಿ. ಈ ತರ ಸೆಲ್ ವಾಲ್ ಫುಲ್ ಸ್ಟ್ರಾಂಗ್ ಆಗಿರುತ್ತೆ. ಇದ್ರೊಳಗಡೆ ಒಂದ್ ಘಟಕ ಬರುತ್ತಾ, ಆ ಘಟಕವನ್ನ ನಾವ್ ಏನಂತ ಕರಿತೀವಿ ಅಂತಂದ ಹೇಳಿದ್ರೆ ನಾವು ಕ್ಲೋರೋಪ್ಲಾಸ್ಟ್ ಅಂತಂದ ಹೇಳಿ ಕರಿತೀವಿ. ಏನಂತ ಕರಿತೀವಿ? ಕ್ಲೋರೋಪ್ಲಾಸ್ಟ್. ನೆನ್ಪಿಟ್ಕೊಳ್ರಿ, ಪತ್ರ ಹರಿತು ಅಥವಾ ಕ್ಲೋರೋಪ್ಲಾಸ್ಟ್, ಪತ್ರ ಹರಿತು ಅಥವಾ ಕ್ಲೋರೋಪ್ಲಾಸ್ಟ್. ಇದೇನ್ ಮಾಡತ್ರಿ? ಇದೇನ್ ಮಾಡತ್ತ ಅಂತಂದ ಹೇಳಿದ್ರೆ ಈ ಗಿಡದಿಂದ ಕೆಳಗಡೆಯಿಂದ ನೀರ್ ಬರುತ್ತೆ ನೋಡ್ರಿ, ಬೇರಿನಿಂದನ ನೀರ್ ಬರ್ಬೇಕಲ್ಲ, ಬೇರಿಂದ ಏನಂತಂದ ಹೇಳಿದ್ರೆ ನೀರ್ ಬರುತ್ತ. ಆ ನೀರನ್ನ ಟ್ರಾನ್ಸ್ಫರ್ ಮಾಡ್ಬೇಕಲ್ಲ ಎಲ್ಲಾ ಎಲೆಗಳಿಗೆ. ಯಾಕಂತಂದ ಹೇಳಿದ್ರೆ ಈ ಎಲೆ ಏನಂತಂದ ಹೇಳಿದ್ರೆ ಒಂದು ಅಡುಗೆ ಮನೆ ಇದ್ದಂಗ. ಈಗ ಹೆಂಗ್ ನಮ್ಗ ಮೈಟೋಕಾಂಡ್ರಿ ಇಂಪಾರ್ಟೆಂಟ್ ಅಲ್ಲ, ಹಂಗ ಎಲೆ ಏನಂತಂದ ಹೇಳಿದ್ರ ಬಾಳ ಅಂದ್ರ ಬಾಳ ಇಂಪಾರ್ಟೆಂಟ್. ಅಡಿಗೆ ಮನೆ, ಈ ಅಡಿಗೆ ಮನೆ ಒಳಗಡೆ ಏನಂತಂದ ಹೇಳಿದ್ರೆ ಅಡಿಗೆ ಮಾಡಾರ ಒಬ್ರು ಬೇಕಲ್ಲ. ಆ ಅಡಿಗೆ ಮಾಡೋರ ಯಾರಂತಂದ ಹೇಳಿದ್ರೆ ಕ್ಲೋರೋಪ್ಲಾಸ್ಟ್ ಅಂತಂದ ಹೇಳ್ತೀವಿ. ಅಡಿಗೆ ಮಾಡೋರ್ ಯಾರಂತಂದ ಹೇಳಿದ್ರೆ ಕ್ಲೋರೋಪ್ಲಾಸ್ಟ್. ಇದೇನಂತಂದ ಹೇಳಿದ್ರೆ ಈ ನೀರ್ ಬರ್ಬೇಕಲ್ಲ, ಈ ನೀರ್ ಬರ್ಬೇಕಂತಂದ ಹೇಳಿದ್ರೆ ಅದೇನೇನ್ ತಾನಾಗೆ ನೀರ್ ಬಾ ಅಂತಂದ ಹೇಳಿದ್ರೆ ಬಂದ್ ಬಿಡ್ತೈತೇನ? ಅಥವಾ ಈಗ ಹೆಂಗ್ ನಾವು ಈಗ ಕೂತ್ಕೊಂಡಿರ್ತೀವಿ, ನಮ್ಮ ಅವ್ವ ಇರ್ತಾಳ, ಇಲ್ಲ ಅಂತಂದ ಹೇಳಿದ್ರೆ ನಮ್ ತಂಗಿ ಇರ್ತಾಳ, ಯಾವ ನೀರ್ ತಗೊಂಬಾರ ಅಂತಂದ ಹೇಳಿದ್ರೆ ನಮ್ಮ ಅವ್ವ ಪಾಪ ತಂದ್ ಕೊಡತ್ತೆ. ಯಾಕಂತಂದ ಹೇಳಿದ್ರೆ ಅದಕ್ಕೆ ಬೇರೆ ಆಪ್ಷನ್ ಇಲ್ಲ, ಹಡ್ದಿರ್ತಾಳ ಹಡ್ದಿರ್ತಾಳ ಅಂದ್ಮೇಲೆ ತಂದ್ ಕೊಡಬೇಕ. ಆ ತರನ ಆಗಿರತ್ತೆ ಪರಿಸ್ಥಿತಿ. ನಾವು ಅಷ್ಟು ಲವ್ ಮಾಡ್ತೇವೆ ನಾವು ನಮ್ಮ ಅವ್ವನ್ ಮೇಲೆ. ಯಾವ ನೀರ್ ತಂದ್ ಕೊಡ, ಯಾವ ಊಟಕ್ ಕೂಡ, ನಾವ್ ಎಲ್ಲಿ ಕೂತಿರ್ತೇವೆ ಅಲ್ಲಿಗೆ ಬಂದ್ ಕೊಡ್ತಾಳೆ ಪಾಪ. ಅದೇ ಈಗ ನಮ್ ತಂಗಿಗೆಲ್ಲ ಹೇಳ್ರಿ ನೀರ್ ತಂದ್ ಕೊಡ ಅಂತಂದ ಹೇಳಿದ್ರೆ ಹೋಗ ಬಾವ ಹೋಗಿ ನೀನ ತಗೋಗ ಅಂತಂದ ಹೇಳಿ ಬೈತಾಳಕಿ. ಈ ತರ ಬರ್ತಾವಲ್ಲ ಸಿಚುವೇಶನ್ಸ್ ನಿಮ್ಮಲ್ಲಿ ಆಗಿರ್ತಾವ. ಈ ಸೇಮ್ ಈ ತರ ಸಿಚುವೇಶನ್ಸ್ ಗಳು ನಮ್ ಗಿಡಗಳೊಳಗೆ ಇರುತ್ತಾನೆ. ನೀರ್ ತಗೊಂಬ ಅಂತಂದ ಹೇಳಿ ಅಥವಾ ಊಟ ತಗೊಂಬ ಅಂತಂದ ಹೇಳಿ ಇರಂಗಿಲ್ಲ. ಅದಕ್ಕಂತಂದ ಹೇಳಿ ಕೆಲವೊಂದು ಅಂಗಾಂಶಗಳು ಇರ್ತಾವ. ಈ ನೀರನ್ನ ಸರಬರಾಜು ಮಾಡ್ಬೇಕಲ್ಲ ಎಲೆಗಳಿಗೆ, ಎಲ್ಲಾ ಎಲೆಗಳಿಗೆ, ಎಲ್ಲಾ ಪಾರ್ಟ್ಸ್ ಗಳಿಗೆ. ಅದಕ್ಕೋಸ್ಕರ ಒಂದೇನಿರುತ್ತೆ, ಕ್ಸೈಲಮ್ ಅಂತಂದ ಹೇಳಿರುತ್ತೆ. ಏನಿರುತ್ತೆ? ಕ್ಸೈಲಮ್ ಅನ್ನೋ ಅಂಗಾಂಶ ಇರುತ್ತೆ. ಇದು ನೀರನ್ನ ಸರಬರಾಜು ಮಾಡುತ್ತೆ. ಈ ನೀರ್ ಎಲ್ಲಿಗೆ ಬರುತ್ತೆ? ಎಲೆಗಳಿಗೆ ಬರುತ್ತೆ. ಎಲೆಗಳಿಂದ ಎಲ್ಲಿಗೆ ಬರುತ್ತೆ? ಸೆಲ್ಲಿಗೆ ಬರುತ್ತೆ. ಸೆಲ್ಲಿಂದ ಎಲ್ಲಿಗೆ ಬರುತ್ತೆ? ಕ್ಲೋರೋಪ್ಲಾಸ್ಟಿಕ್ ಬರುತ್ತೆ. ಏನ್ ಬಂತು? ನೀರ್ ಬಂತು.
ಕ್ಲಿಯರ್. ಅದಾದ ನಂತರ ನೆಕ್ಸ್ಟ್ ಇನ್ನೊಂದೇನು ಸರ್, ಬೇರಿಂದ ಮತ್ತೇನೇನು ಖನಿಜ ಲವಣಾಂಶಗಳು, ಅದ್ರ ಜೊತೆಗೆ ಏನಂತಂದ ಹೇಳಿದ್ರೆ ಖನಿಜ ಲವಣಾಂಶಗಳು. ನಾವು NPK ಗೊಬ್ಬರ ಹಾಕಿರ್ತೇವಲ್ಲ, NPK ನೈಟ್ರೋಜನ್, ಫಾಸ್ಫರಸ್, ಅದಾದ ನಂತರ ಪೊಟ್ಯಾಷಿಯಂ ಗೊಬ್ಬರ ಹಾಕಿರ್ತೀವಿ, ಸಗಣಿ ಒಗೆದಿರ್ತೀವಿ, ಅದೆಲ್ಲ ನೈಟ್ರೋಜನ್ ಎಲ್ಲ ಪೋಷಕಾಂಶಗಳು ಎಲ್ಲ ಏನಂತಂದ ಹೇಳಿದ್ರೆ ಈ xylem ಮೂಲಕ ಏನಂತಂದ ಹೇಳಿದ್ರೆ ಎಲ್ಲಾ ಕಡೆಗೆ ಏನಾಗುತ್ತೆ, ಎಲ್ಲ ಎಲೆಗಳಿಗೆ ಹೋಗುತ್ತೆ ಇಲ್ಲಿಗೆ ಬಂದು. ನೆಕ್ಸ್ಟ್ ಇನ್ನೊಂದೇನು ಸರ್, ಸೂರ್ಯನ ಬೆಳಕ್ರಿ, ಸೂರ್ಯನ ಬೆಳಕ್ ಬೀಳ್ತಾ ಇರುತ್ತೆ ಇಲ್ಲಿ ಎಲೆಗಳ ಮೇಲೆ, ಡೈರೆಕ್ಟ್ ಆಗಿ ಎಲೆಗಳ ಮೇಲೆ ಬೆಳಕ್ ಬೀಳುತ್ತೆ. ಆ ಬೆಳಕು ಏನಂತಂದ ಹೇಳಿದ್ರೆ ಒಳಗಡೆ ಇಲ್ಲಿ ಕ್ಲೋರೋಪ್ಲಾಸ್ಟ್ ಹೋಗುತ್ತೆ, ಸೂರ್ಯನ ಬೆಳಕು. ಎಸ್. ಅದಾದ ನಂತರ ಈ ಎಲೆಗಳಲ್ಲಿ ಸಣ್ಣ ರಂಧ್ರಗಳಿರ್ತಾವ, ಎಲೆಗಳಲ್ಲಿ ಏನಂತಂದ ಹೇಳಿದ್ರೆ ಸಣ್ಣ ರಂಧ್ರ ಇರ್ತಾವ, ಅವುಗಳನ್ನ ನಾವು ಸ್ಟೊಮ್ಯಾಟ ಅಂತ ಕರಿತೀವಿ. ಈಗ ಸಣ್ಣ ರಂಧ್ರ, ಈಗ ಹೆಂಗ್ ನಮ್ಮದು ಮೂಗ್ ಐತಲ್ಲ, ಮೂಗುಗಳದಾವ, ಆಮೇಲೆ ಬಾಯಿ ಐತಿ, ಈ ಎರಡರ ಮುಖಾಂತರ ಏನಂದ್ರ ಗಾಳಿ ಒಳಗಡೆ ಹೋಗುತ್ತೆ. ಸೇಮ್ ಹಂಗ ಈಗ ಎಲೆಗಳಿಗೂ ಕೂಡ ಏನಂದ್ರ ಸಣ್ಣ ರಂಧ್ರ ಇರ್ತಾವ, ಆ ರಂಧ್ರದ ಮೂಲಕ ಏನಂದ್ರ ಗಾಳಿ ಒಳಗಡೆ ಹೋಗುತ್ತ. ಆ ಗಾಳಿ ಅಂತಂದ ಹೇಳಿದ್ರೆ ಯಾವುದು, CO2 ಕಾರ್ಬನ್ ಡೈಆಕ್ಸೈಡ್ ಅನ್ನ ಒಳಗಡೆ ತಗೊಂತಾವ, ಯಾವುದು ಸ್ಟೊಮ್ಯಾಟೊ. ಈ ಗಾಳಿ ಕೂಡ ಎಲ್ಲಿ ಹೋಗುತ್ತೆ, ಕ್ಲೋರೋಪ್ಲಾಸ್ಟ್ ಹೋಗುತ್ತೆ. ಈಗ ನೀರ್ ಸೇರ್ಕೊಂತು, ನೀರ್ ಜೊತೆಗೆ ಏನಂದ್ರ ಗಾಳಿ ಸೇರ್ಕೊಂತು, ಇವೆರಡು ಏನಂದ್ರೆ ಸೂರ್ಯನ ಬೆಳಕಲ್ಲಿ ಒಂಥರ ಅಲ್ಲಿ ಅಡಿಗೆ ರೆಡಿ ಆಗ್ತಿರತ್ತ. ಸೂರ್ಯನ ಬೆಳಕು ಯೂಸ್ ಮಾಡ್ಕೊಂಡ್ ಏನಂತಂದ ಹೇಳಿದ್ರೆ ಕ್ಲೋರೋಪ್ಲಾಸ್ಟ್ ಬೋಗಾನಿ ಒಳಗಡೆ, ಪಾತ್ರೆ ಒಳಗಡೆ ಹಾಕ್ಬಿಟ್ಟು ನೀರನ್ನ ಹಾಕಿ, ಖನಿಜಗಳನ್ನ ಹಾಕಿ, ಕಾರ್ಬನ್ ಡೈಆಕ್ಸೈಡ್, ಈ ಕಾರ್ಬನ್ ಡೈಆಕ್ಸೈಡ್ ಅನ್ನ ಹಾಕಿ ಕುದಿಸ್ತಾ ಇರತ್ತ. ಒಂದ್ 5-6 ನಿಮಿಷ ಆದ ನಂತರ ಅಡಿಗೆ ರೆಡಿ ಆಗತ್ತ. ಆ ಅಡಿಗೆ ಏನಂತಂದ ಹೇಳಿದ್ರೆ ನಾವೇನಂತ ಕರಿತೀವಿ, ಗ್ಲೂಕೋಸ್ ಅಂತ ಕರಿತೀವಿ. ಆ ಅಡಿಗೆಯನ್ನ ನಾವು ಏನಂತ ಕರಿತೀವಿ, ಗ್ಲೂಕೋಸ್ ಅಂತ ಕರಿತೀವಿ, ಅಥವಾ ಆಹಾರ ಅಂತ ಕರಿತೀವಿ. ಜಸ್ಟ್ ಆಹಾರ ಅಂತ ನೆನ್ಪಿಡ್ಕೊಡ್ರಿ, ಅದು ಸಸ್ಯಗಳಿಗೆ. ಅದ್ರ ಜೊತೆಗೆ ಏನ್ ಬಿಡುಗಡೆ ಆಗತ್ತ, ಆಕ್ಸಿಜನ್ ಅನ್ನ ಬಿಡುಗಡೆ ಮಾಡ್ತಾವ. ಸಸ್ಯಗಳಲ್ಲಿ ವೇಸ್ಟ್ ಏನು, ಆಕ್ಸಿಜನ್. ಈ ಆಕ್ಸಿಜನ್ ಏನಂತಂದ ಹೇಳಿದ್ರೆ ಮತ್ತೆ ಸ್ಟೊಮ್ಯಾಟೊ ಮುಖಾಂತರ ಹೊರಗಡೆ, ಈಗ ಅಡಿಗೆ ಮಾಡಿದ ನಂತರ ಸ್ಮೆಲ್ ಎಲ್ಲ ಹೊರಗೆ ಹೋಗ್ಬೇಕಲ್ಲ, ಹಂಗ ಏನಂತಂದ ಹೇಳಿದ್ರೆ ಮತ್ ಹೊರಗಡೆ ಏನಂದ್ರೆ ಆಕ್ಸಿಜನ್ ಹೊರಗೆ ಬರುತ್ತೆ, ಅದನ್ನ ನಾವು ಯೂಸ್ ಮಾಡ್ಕೊಂತೀವಿ. ಇದೇನಂತಂದ ಹೇಳಿದ್ರೆ ಕೆಲಸ, ಕ್ಲೋರೋಪ್ಲಾಸ್ಟ್ ಕೆಲಸ. ಅರ್ಥ ಆಯ್ತಾ ಪ್ರೊಸೆಸ್? ಎಸ್, ವೆರಿ ಗುಡ್. ಈಗ ನಾವೆಲ್ಲಿಗೆ ಬಂದ್ವಿ? ಕ್ಲೋರೋಪ್ಲಾಸ್ಟ್ ಬಗ್ಗೆ. ಈ ತರ ಅಡಿಗೆ ಮಾಡುವಂತ ಕ್ಲೋರೋಪ್ಲಾಸ್ಟ್ ಎಲ್ಲಿ ಇರ್ತೈತಿ ಸರ್? ಇಲ್ಲೈತಿ ನೋಡ್ರಿ ಕ್ಲೋರೋಪ್ಲಾಸ್ಟ್. ಇದೇನಂತಂದ್ರೆ ಪ್ಲಾಂಟ್ ಸೆಲ್ ಒಳಗಡೆ, ಸಸ್ಯ ಜೀವಕೋಶದಲ್ಲಿ ಮಾತ್ರ ಇರುತ್ತೆ, ನಮ್ಮಲ್ಲಿ ಇರಂಗಿಲ್ಲ. ನಾವೇನ್ ಮಾಡ್ಬೇಕು, ಆಹಾರವನ್ನ ತಿನ್ಬೇಕಾಗತ್ತ. ನಾವ್ ಏನಂತಂದ್ರೆ ಆಹಾರವನ್ನ ತಿನ್ಬೇಕು, ಬಟ್ ಅದು ಸಸ್ಯಗಳು ಆಹಾರವನ್ನ ತಿನ್ನಂಗಿಲ್ಲ. ಅವ ಏನಂತಂದ್ರೆ ತಯಾರು ಮಾಡ್ಕೊಂತವ. ಈ ಕ್ರಿಯೆಯನ್ನ ನಾವ್ ಏನಂತ ಕರಿತೀವಿ ಸರ್? ಫೋಟೋಸಿಂಥಸಿಸ್ ಅಥವಾ ದ್ಯುತಿ ಸಂಶ್ಲೇಷಣಾ ಕ್ರಿಯೆ ಅಂತ ಕರಿತೀವಿ. ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅಥವಾ ಫೋಟೋಸಿಂಥಸಿಸ್ ಅಂತ ಕರಿತೀವಿ. ನೋಡ್ರಿ, ಈ ಕ್ಲೋರೋಪ್ಲಾಸ್ಟ್ ಒಳಗಡೆ ಈಗ ಹೆಂಗ್ ನಮ್ಮಲ್ಲೇ ಸರ್, ಈಗ ಬ್ಲಡ್ ಒಳಗಡೆ, ಈಗ ಹೆಂಗ್ ಬ್ಲಡ್ ಒಳಗಡೆ ಏನಂತಂದ ಹೇಳಿದ್ರೆ ಏನಿರತ್ರಿ, HB ಇರತ್ರಿ. HB ಒಳಗಡೆ ಏನಿರತ್ರಿ, ಐರನ್ ಇರುತ್ತಲ್ಲ, ಐರನ್ ಇರುತ್ತೆ. ಸೇಮ್ ಹಂಗ ಕ್ಲೋರೋಪ್ಲಾಸ್ಟ್ ಒಳಗಡೆ ಒಂದು ಮೂಲ ವಸ್ತು ಕಂಡು ಬರುತ್ತ, ಮ್ಯಾಗ್ನೇಷಿಯಂ. ಈ ಮ್ಯಾಗ್ನೇಷಿಯಂ ಏನ್ ಮಾಡತ್ತಂದ್ರ ಆಹಾರ ತಯಾರು ಮಾಡೋಕೆ ಹೆಲ್ಪ್ ಮಾಡತ್ತ. ಸೊ ಕ್ಲೋರೋಪ್ಲಾಸ್ಟ್ ಅಂತಂದ ಹೇಳಿ, ಆ ಕ್ಲೋರೋಪ್ಲಾಸ್ಟ್ ಒಳಗಡೆ ಮ್ಯಾಗ್ನೇಷಿಯಂ ಇರುತ್ತೆ. ಈ ಟೋಟಲ್ ಕ್ರಿಯೆ ದ್ಯುತಿ ಸಂಶ್ಲೇಷಣಾ ಕ್ರಿಯೆ. ಯಾವುದು? ನೀರು ಮತ್ತು ಇಂಗಾಲದ ಡೈಆಕ್ಸೈಡ್ ನ ಯೂಸ್ ಮಾಡ್ಕೊಂಡು ಬೆಳಕಿನಲ್ಲಿ ಕ್ಲೋರೋಪ್ಲಾಸ್ಟ್ ಒಳಗಡೆ ಆಹಾರ ತಯಾರಾಗಿ ಆಕ್ಸಿಜನ್ ಹೊರಗಡೆ ಬರುವಂತ ಕ್ರಿಯೆಯನ್ನ ದ್ಯುತಿ ಸಂಶ್ಲೇಷಣಾ ಕ್ರಿಯೆ. ಎಸ್. ಅದಾದ ನಂತರ ಇನ್ನೊಂದು ಬರುತ್ತೆ ನೋಡ್ರಿ, ವ್ಯಾಕ್ಯೂಲ್ ಅಂತಂದ ಹೇಳಿ ಬರುತ್ತೆ. ವ್ಯಾಕ್ಯೂಲ್ ಅಂತಂದ ಹೇಳಿ ಇಲ್ಲಿ ನೀವು ಈ ಡಯಾಗ್ರಾಮ್ ಅನ್ನ ನೋಡಬಹುದು, ಇಲ್ಲಿ ಕಾಣಿಸ್ತಾ ಐತಲ್ಲ, ಇದೊಂದೇನಂತಂದ ಹೇಳಿದ್ರೆ ವ್ಯಾಕ್ಯೂಲ್ ಇರುತ್ತೆ, ತುಂಬಾ ದೊಡ್ಡದಾಗಿರುತ್ತೆ. ಪ್ಲಾಂಟ್ಸ್ ಎಲ್ಲ ಒಳಗಡೆ ಮಾತ್ರ ಕಂಡು ಬರುತ್ತೆ, ನಮ್ಮಲ್ಲಿ ಕಂಡು ಬರಂಗಿಲ್ಲ. ಕಂಡು ಬಂದ್ರು ಕೂಡ ಏನಂತಂದ ಹೇಳಿದ್ರೆ ಬಹಳ ಸಣ್ಣದಿರುತ್ತೆ. ಸೊ ಒಂಥರ ಎಲ್ಲಾ ಕಡೆ ಸ್ಕ್ಯಾಟರ್ಡ್ ಆಗಿರುತ್ತೆ ಅಂತಂದ ಹೇಳ್ತೀವಿ. ವ್ಯಾಕ್ಯೂಲ್, ದೊಡ್ಡದಾಗಿರೋ ವ್ಯಾಕ್ಯೂಲ್ ಪ್ಲಾಂಟ್ ಸೆಲ್ ಅಲ್ಲಿ ಕಂಡು ಬರುತ್ತೆ ಅಂತಂದ ಹೇಳಿ ನೆನ್ಪಿಟ್ಟು. ಇದ್ರ ಬಗ್ಗೆ ಈಗ ನಾವು ಡಿಸ್ಕಷನ್ ಮಾಡೋಣ. ಇದು ಪ್ಲಾಂಟ್ ಸೆಲ್ ಮಾತ್ರ ಕಂಡು ಬರುತ್ತೆ, ಎನಿಮಲ್ ಸೆಲ್ ಅಲ್ಲಿ ಅಷ್ಟೊಂದು ಕಂಡು ಬರಂಗಿಲ್ಲ, ನಮ್ಗೆ ಅದು ಯೂಸ್ ಇಲ್ಲ. ಈಗ ನೋಡೋಣ, ಈಗ ವ್ಯಾಕ್ಯೂಲ್ದ ಕೆಲಸ ಏನು, ಆ ವ್ಯಾಕ್ಯೂಲ್ದ ಕೆಲಸ ಏನು, ಅದನ್ನ ನಾವು ಇಷ್ಟು ದೊಡ್ಡದಾಗಿ ತಗೊಂಡೇನಿ. ಇವಾಗ ಏನಂತಂದ ಹೇಳಿದ್ರೆ ವ್ಯಾಕ್ಯೂಲ್ ಅಂತಂದ ಹೇಳಿ, ಇದು ನಮ್ದು ಜೀವಕೋಶ, ಇದು ಎನಿಮಲ್ ಜೀವಕೋಶ. ಈಗ ನಾವು ಪ್ಲಾಂಟ್ ಜೀವಕೋಶ ತೆಗೋಣ. ಈ ತರ ಪ್ಲಾಂಟ್ ಜೀವಕೋಶ ಬರುತ್ತಾ? ಎಸ್. ಇದ್ರೊಳಗಡೆ ಏನಂತಂದ್ರೆ ಎಲ್ಲಾ ಪಾರ್ಟ್ಸ್ ಗಳು ಇರ್ತಾವ. ಇದನ್ನ ನಾವ್ ಏನಂತಂದ್ರೆ ವ್ಯಾಕ್ಯೂಲ್ ಅಂತ ಅನ್ಕೊಳ್ಳೋಣ. ಇದೇನಂತಂದ್ರೆ ವ್ಯಾಕ್ಯೂಲ್. ಇದ್ರ ಕೆಲಸ ಏನಂತಂದ್ರೆ ಅದಕ್ಕೆ ರಸದಾನಿ ಅಂತ ಕರಿತೀವಿ. ಇದೇನ್ ಮಾಡತ್ತ, ಈಗ ಎಲೆಗಳಿಂದ ಆಮೇಲೆ ಬೇರುಗಳಿಂದ ನೀರ್ ಬಂದಿರುತ್ತ, ಅದಾದ ನಂತರ ಬೇರುಗಳಿಂದ ಪೋಷಕಾಂಶಗಳು ಬಂದಿರುತ್ತ, ಅದಾದ ನಂತರ ನೆಕ್ಸ್ಟ್ ಕೆಲವೊಂದು ತ್ಯಾಜ್ಯ ಉತ್ಪನ್ನಗಳಾಗಿರ್ತಾವಲ್ಲ. ಈಗ ಬೆಸ್ಟ್ ಎಕ್ಸಾಂಪಲ್ ಸರ್, ಆಕ್ಸಿಜನ್ ಉತ್ಪಾದನೆ ಆಗಿರುತ್ತೆ ಕ್ಲೋರೋಪ್ಲಾಸ್ಟ್ ಒಳಗಡೆ, ಅಂದ್ರೆ ಸೆಲ್ ಒಳಗಡೆ. ಇಲ್ಲಿ ಕ್ಲೋರೋಪ್ಲಾಸ್ಟ್ ಇರ್ತಾವಲ್ಲ, ಇಲ್ಲಿ ಅವುಗಳನ್ನೆಲ್ಲವನ್ನ ಹಿಡಿದಿಟ್ಕೊಳ್ಳುತ್ತೆ, ಅವನ್ನೆಲ್ಲವನ್ನ ಸಂಗ್ರಹಣೆ ಮಾಡೋದು, ನೀರನ್ನ, ಪೋಷಕಾಂಶಗಳನ್ನ ಯಾವಾಗ ಬೇಕಲ್ಲ ಅವಾಗ ಏನಂತಂದ ಹೇಳಿದ್ರೆ ಕ್ಲೋರೋಪ್ಲಾಸ್ಟಿಕ್ ಕೊಡೋದು. ಆಮೇಲೆ ನೆಕ್ಸ್ಟ್ ಆಕ್ಸಿಜನ್ ಬಿಡುಗಡೆ ಆಯ್ತಂದ್ರೆ ಸ್ಟೋರ್ ಮಾಡಿ ಇಟ್ಕೊಳ್ಳೋದು, ಆಮೇಲೆ ಅದನ್ನ ಹೊರಗೆ ಹಾಕೋದು ಕೆಲಸ ಯಾವ್ದು ಮಾಡತ್ತಂದ್ರ
ವ್ಯಾಕ್ಯೂಲ್ ಮಾಡತ್ತ. ನಮ್ಗ ಆತರ ಏನು ಬೇಕಾಗಿಲ್ಲ. ನಮ್ದು ಸೆಲ್ ಒಳಗಡೆ ನೀರನ್ನ ಸ್ಟೋರ್ ಮಾಡಕ, ಪೋಷಕಾಂಶಗಳನ್ನ ಸ್ಟೋರ್ ಮಾಡಕ್ ಏನ್ ಬೇಕಾಗಿಲ್ಲ. ಅದ್ ನಮ್ದು ಬ್ಲಡ್ ಒಳಗಡೆ ಇರ್ತೈತೆ, ಡೈರೆಕ್ಟ್ ಆಗಿ ಏನ್ ಮಾಡತ್ತ ಮೈಟೋಕಾಂಡ್ರಿ ಹೀರ್ಕೊಳತ್ತ. ಬಟ್ ಆದ್ರೆ ಇಲ್ಲಿ ಎನಿಮಲ್ ಸೆಲ್ ಒಳಗಡೆ ಏನಂತಂದ ಹೇಳಿದ್ರೆ ಆ ತರ ಸಿಸ್ಟಮ್ ಇರಂಗಿಲ್ಲ. ಅದ್ರಲ್ಲಿ ಬ್ಲಡ್ ಇರಂಗಿಲ್ಲ. ಅಲ್ಲಿ ಎಲ್ಲಂದ್ರೆ ಎಲ್ಲ ಬಂದಂತದ್ದು ಎಲ್ಲಾದ್ರೂ ಒಂದ್ ಕಡೆ ಸ್ಟೋರ್ ಆಗ್ಬೇಕು. ಆ ಸ್ಟೋರ್ ಆಗೋಕೆ ಏನ್ ಬರುತ್ತಂದ್ರ ವ್ಯಾಕ್ಯೂಲ್ ಅನ್ನೋ ಒಂದು ಸಿಸ್ಟಮ್ ಬರುತ್ತೆ. ಅದನ್ನ ನಾವು ರಸದಾನಿ ಅಂತ ಕರಿತೀವಿ. ಅದ್ರಲ್ಲಿ ನೀರು, ಪೋಷಕಾಂಶಗಳು, ತ್ಯಾಜ್ಯ ಉತ್ಪನ್ನಗಳು ಸಂಗ್ರಹಣೆ ಆಗ್ತಾವ. ಪಾಯಿಂಟ್ ಕ್ಲಿಯರ್? ಈಗ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಕೋಶ ವಿಭಜನೆ ಬಗ್ಗೆ ಐತೆ. ಇದನ್ನ ಅರ್ಥ ಮಾಡ್ಕೋಕ್ಕಿಂತ ಮುಂಚೆ ಕೆಲವೊಂದು ಪಾಯಿಂಟ್ಸ್ ಗಳನ್ನ ನಾವು ಡಿಸ್ಕಷನ್ ಮಾಡೋಣ. ಸೊ ಈಗ ನೋಡ್ರಿ, ಈಗ ಏನಂತಂದ ಹೇಳಿದ್ರೆ ಇದೊಂದು ಎನಿಮಲ್ ಸೆಲ್. ಈ ಎನಿಮಲ್ ಸೆಲ್ ಒಳಗಡೆ ಏನೈತಿ, ನ್ಯೂಕ್ಲಿಯಸ್ ಐತೆ, ಕರೆಕ್ಟ್? ಈ ನ್ಯೂಕ್ಲಿಯಸ್ ಒಳಗಡೆ ಏನಂತಂದ ಹೇಳಿದ್ರೆ ಈ ತರ ಹಿಂಗ ಸ್ಟ್ರಕ್ಚರ್ ಐತೆ. ಇದು ಏನಂತಂದ ಹೇಳಿದ್ರೆ DNA. ಇದು DNA ಹೆಂಗಿರುತ್ತೆ ಅಂತಂದ ಹೇಳಿದ್ರೆ ಈ ರೀತಿಯಾಗಿ ಒಂಥರ, ನೀವು ಒಂದು ಹಗ್ಗವನ್ನ ತಗೋರಿ, ಇಲ್ಲಂತ ದಾರವನ್ನ ತಗೋರಿ, ಅದ್ನೇನ್ ಮಾಡ್ರಿ ಅಂತಂದ್ರೆ ಕೆಳಗೆ ಹೋಗೋದ್ ಬಿಡ್ರಿ. ಅದು ಯಾವ ರೀತಿಯಾಗಿ ಕೆಳಗಡೆ ಬಿದ್ದಿರುತ್ತಲ್ಲ, ಸೊ ಆ ರೀತಿಯಾಗಿ ಏನಂತಂದ್ರೆ ಎಲ್ಲಾ ಕಡೆ ಸ್ಪ್ರೆಡ್ ಆಗಿ, ಎಳೆಗಳ ಮುಖಾಂತರ ಸ್ಪ್ರೆಡ್ ಆಗಿ DNA ಏನಾಗಿರತ್ತಂದ್ರ ಇರುತ್ತ ನಮ್ಮ ಬಾಡಿ ಅಂದ್ರೆ ನ್ಯೂಕ್ಲಿಯಸ್ ಒಳಗಡೆ. ಅದನ್ನ ನಾವು ಏನಂತ ಕರಿತೀವಿ, ಕ್ರೋಮ್ಯಾಟಿನ್ ಅಂತ ಕರಿತೀವಿ. ಏನಂತ ಕರಿತೀವಿ? ಯಾವ ತರ ಇರುತ್ತೆ? ಕ್ರೋಮ್ಯಾಟಿನ್ ತರ ಇರುತ್ತ, ಕ್ರೋಮ್ಯಾಟಿನ್ ಅಂತ ಹೇಳಿ. ಆ ತರ ಎಳೆ ಎಳೆ ರೂಪದಲ್ಲಿರುವಂತಹ DNA ಅನ್ನ ಏನಂತ ಕರಿತೀವಿ, ಅರ್ಥ ಮಾಡ್ಕೊಳ್ರಿ. ಎಳೆ ಎಳೆಗಳ ರೂಪದಲ್ಲಿರುವಂತಹ DNA ಅನ್ನ ನಾವೇನಂತ ಕರಿತೀವಿ, ಕ್ರೋಮ್ಯಾಟಿನ್ ಅಂತ ಕರಿತೀವಿ. ಯಾವ ತರ ಇರುತ್ತೆ? ಎಳೆ ರೂಪದಲ್ಲಿರುತ್ತೆ, ಎಳೆ ಎಳೆಯಾಗಿ. ಈ ಪಾಯಿಂಟ್ ಎಲ್ರಿಗೂ ಅರ್ಥ ಆಯ್ತಲ್ಲ? DNA ಯಾವ ರೂಪದಲ್ಲಿ ಇರುತ್ತೆ? ಎಳೆಗಳ ರೂಪದಲ್ಲಿ ಇರುತ್ತೆ. ಇದಾದ್ಮೇಲೆ ಇದರಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಬರುತ್ತೆ, ಮೇನ್ ಇಂಪಾರ್ಟೆಂಟ್. ಅದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಸೆಲ್ ಡಿವಿಷನ್ ಅಂತ ಕರಿತೀವಿ. ಸೆಲ್ ಡಿವಿಷನ್. ಈಗ ನಾವು ಅದನ್ನ ಅರ್ಥ ಮಾಡ್ಕೋಬೇಕು. ಏನಿದೆ ಸೆಲ್ ಡಿವಿಷನ್, ಹಂಗಂದ್ರೆ ಏನ ಅಂತಂದ ಹೇಳಿ. ಈಗ ನೋಡ್ರಿ, ಸೆಲ್ ಡಿವಿಷನ್ ಅಂತಂದ ಹೇಳಿ ಯಾಕೆ ಬರುತ್ತ, ಅಥವಾ ಜೀವಕೋಶ ವಿಭಜನೆ ಯಾಕೆ ಬರುತ್ತೆ? ಸೆಲ್ ಡಿವಿಷನ್ ಅಥವಾ ಜೀವಕೋಶ ವಿಭಜನೆ ಅಂತಂದ ಹೇಳಿ. ಈಗ ನಾವು ಒಂದ್ ಎಗ್, ಅದಾದ ನಂತರ ನೆಕ್ಸ್ಟ್ ಒಂದು ಸ್ಪರ್ಮ್, ಒಂದ್ ಎಗ್, ಒಂದು ಸ್ಪರ್ಮ್ ಏನಂತಂದ್ರೆ ಈ ತರ ಇರುತ್ತೆ. ಇವೆರಡೂ ಸೇರಿ ಏನಂತಂದ ಹೇಳಿದ್ರೆ ಒಂದು ಭ್ರೂಣ ರೆಡಿಯಾಗಿ, ಒಂದು ಭ್ರೂಣ ಅಂತಂದ ಹೇಳ್ತೀವಿ. ಇವೆರಡೂ ಸೇರಿಬಿಟ್ಟು ಒಂದು ಭ್ರೂಣ ರೆಡಿಯಾಗಿ ನೆಕ್ಸ್ಟ್ ಏನಂತಂದ ಹೇಳಿದ್ರೆ ಒಂದು ಮಗು ಆಗಿ ಜನನ ಆಗತ್ತಂತಂದ ಹೇಳಿದ್ರೆ ಇದಕ್ಕೆಲ್ಲ ರೀಸನ್ ಏನಂದ್ರೆ ಸೆಲ್ ಡಿವಿಷನ್ ಅಂತಂದ ಹೇಳ್ತೀವಿ. ಸೆಲ್ ಡಿವಿಷನ್ ಆಗಿ ಏನಂತಂದ ಹೇಳಿದ್ರೆ ಅಂಗಗಳು, ಅಂಗಾಂಶಗಳು, ಟಿಶ್ಯೂಗಳು ರೆಡಿಯಾಗಿ ಒಂದ್ ಏನಾಗತ್ತೆ, ಒಂದು ಜೀವಿಯಾಗಿ ರೆಡಿ ಆಗತ್ತ. ಇದೇನೋ ಮೇನ್ ಇದು ರೀಪ್ರೊಡಕ್ಷನ್, ಅದು ಇದ್ರಲ್ಲಿ ಬಂತು. ಅದಾದ ನಂತರ ಈಗ ನಮ್ ಬಾಡಿ ಒಳಗಡೆ ಕೆಲವೊಂದು ಸಣ್ಣ ಏನಂತಂದ ಹೇಳಿದ್ರೆ ಪಾರ್ಟ್ಸ್ ಗಳು, ಅಂಗಾಂಶಗಳು ಅಥವಾ ಅಂಗಗಳು ಎಲ್ಲ ಏನಂತಂದ ಹೇಳಿದ್ರೆ ಡ್ಯಾಮೇಜ್ ಆಗಿರ್ತಾವ. ಆ ಡ್ಯಾಮೇಜ್ ಆಗ್ಬೇಕಂತಂದ ಹೇಳಿದ್ರೆ ಈಗ ಒಂದ್ ಸೆಲ್ ಡ್ಯಾಮೇಜ್ ಆಗಿರುತ್ತೆ. ಈ ಸೆಲ್ ಡ್ಯಾಮೇಜ್ ಆದ ತಕ್ಷಣ ಅದು ಸತ್ತೋಗತ್ತ. ಆ ಸತ್ತೋದ ನಂತರ ಅಲ್ಲಿಗೆ ಸ್ಟಾಪ್ ಆಗ್ಬಿಡತ್ತೇನ? ಹಂಗಾಗಂಗಿಲ್ಲ. ಏನಂತಂದ ಹೇಳಿದ್ರೆ ಒಂದು ಸೆಲ್ ಇರುತ್ತೆ, ಕೆಲವೊಂದು ದಿನಗಳಾದ ನಂತರ ಈಗ ಒಂದ್ ಸೆಲ್ ಡ್ಯಾಮೇಜ್ ಆಗೈತೆ, ಇನ್ನೊಂದ್ ಸೆಲ್ ಬೇಕು ಅಂತಂದ ಹೇಳಿದ್ರೆ ಈ ಸೆಲ್ ಏನ್ ಮಾಡತ್ತ ಅಂತಂದ ಹೇಳಿದ್ರೆ ಆಟೋಮೆಟಿಕ್ ಆಗಿ ಕೆಲವೊಂದು ಪ್ರೊಸೆಸ್ ಆಗಿ 2 ಭಾಗಗಳಾಗಿ ಡಿವಿಷನ್ ಆಗತ್ತ. ಅದಾದ ನಂತರ ನೆಕ್ಸ್ಟ್ ಇದಿದ್ ಮತ್ತೆ 2 ಡಿವಿಷನ್ ಆಗತ್ತ, ನೆಕ್ಸ್ಟ್ ಇದಿದ್ 2 ಡಿವಿಷನ್ ಆಗತ್ತ. ಈ ರೀತಿಯಾಗಿ ವಿಭಜನೆ ಆಗ್ತಾ ಏನಂತಂದ ಹೇಳಿದ್ರೆ ಜೀವಕೋಶ ತನ್ನಿಂತಾನೆ ಏನಂದ್ರೆ ರೀಪ್ರೊಡ್ಯೂಸ್ ಮಾಡತ್ತ, ಆಮೇಲೆ ತನ್ನಿಂತಾನೆ ಏನಂದ್ರೆ ರಿಪೇರಿ ಮಾಡ್ಕೊಳತ್ತ, ಆಮೇಲೆ ಹೊಸ ಸೆಲ್ಸ್ ಗಳನ್ನ ಬಿಡುಗಡೆ ಮಾಡಿ ಏನಂತಂದ ಹೇಳಿದ್ರೆ ಎನರ್ಜಿ ಬಿಡುಗಡೆ ಮಾಡತ್ತ. ಸೊ ಈ ತರ ಏನಂತಂದ ಹೇಳಿದ್ರೆ ಸೆಲ್ಸ್ ಗಳು ಡಿವಿಷನ್ ಆಗಿ ನಮ್ದು ಬಾಡಿ ಏನಂದ್ರೆ ಪ್ರಾಪರ್ ಆಗಿ ವರ್ಕ್ ಆಗುತ್ತೆ. ಆ ರೀಸನ್ಗೋಸ್ಕರ ಸೆಲ್ ಡಿವಿಷನ್ ಇಂಪಾರ್ಟೆಂಟ್. ಇಲ್ಲಿ ಸೆಲ್ ಡಿವಿಷನ್ ಇದು ಕಂಪ್ಲೀಟ್ ಆಗಿರೋ ಸೆಲ್ ಇದು ಡಿವಿಷನ್ ಆಗ್ಬೇಕಂತಂದ ಹೇಳಿದ್ರೆ ಮೇನ್ ಕೆಲವೊಂದು ರೀಸನ್ ಬರುತ್ತೆ. ಸೊ ಅದಕ್ಕೋಸ್ಕರ ಮೊದ್ಲು ಏನ್ ಅರ್ಥ ಮಾಡ್ಸಿದ್ ನಿಮ್ಗೆ, ಕ್ರೊಮ್ಯಾಟಿನ್ ಅರ್ಥ ಮಾಡ್ಸಿನಿ. ಈ ಸೆಲ್ ಡಿವಿಷನ್ ಟೈಮ್ ಒಳಗಡೆ ಇನ್ನು ಸೆಲ್ ಡಿವಿಷನ್ ಆಗ್ಬೇಕು, ವಿಭಜನೆ ಆಗ್ಬೇಕು, ಆ ಟೈಮ್ ಒಳಗಡೆ ಈ ತರ ಏನಿರುತ್ತಲ್ಲ ಇದು ಕ್ರೊಮ್ಯಾಟಿನ್, ಇದು ಹ್ಯಾಕ್ ಕನ್ವರ್ಟ್ ಆಗತ್ತೆ ಅಂತಂದ್ರೆ ಕೆಲವೊಂದು ಸ್ಟ್ರಕ್ಚರ್ ಆಗಿ ಕನ್ವರ್ಟ್ ಆಗತ್ತೆ. ಈಗ ನಾನ್ ಹೆಂಗಂತಂದ ಹೇಳಿದ್ರೆ ಒಬ್ಬಕ್ಕಿ ನೀ ಅದೇ ಆರಾಮಾಗಿರಿ, ನೀ ರೂಮ್ನ್ಯಾಗ ಹೆಂಗಿರ್ತಿ, ದೋಸ್ತಗಳ ಜೊತೆ ಹೆಂಗಿರ್ತಿ ಅಂತಂದ ಹೇಳಿದ್ರೆ ಕೆಟ್ಟ ಸ್ಮೆಲ್ ಬರ್ತಿರತ್ತ, ಅಷ್ಟು ನೀ ಗಲೀಜಿರ್ತಿ. ಬಟ್ ಅದ ನೀ ಒಂದು ಹುಡುಗಿನ ಮೀಟ್ ಆಗಕ್ ಹೋಗ್ಬೇಕಂತಂದ ಹೇಳಿದ್ರೆ ಏನಾಗ್ತಿ, ಅವನವ್ನ ಹುಡುಗಿನ ಮೀಟ್ ಆಗ್ಬೇಕಂದ್ರೆ ಮಸ್ತ್ ರೆಡಿ ಆಗಿ ಜಳಕ ಮಾಡಿ, ಯಾವತ್ತೂ ಸೆಂಟ್ ಹೊಡ್ಕೊಂಡಾಗಿರಲ್ಲ, ಫುಲ್ ಸ್ಮೆಲ್ ಬರ್ತಿರತ್ತ. ಸೆಂಟ್ ಹೊಡ್ಕೊಂಡು ಅದಾದ ನಂತರ ಬ್ರಷ್ ಎಲ್ಲ ಐರನ್ ಮಾಡ್ಕೊಂಡು ಫುಲ್ ಸಿಸ್ಟಮೆಟಿಕ್ ಆಗಿ ಹೋಗ್ತೀಯಲ್ಲ, ಸೇಮ್ ಹಂಗ ಸೆಲ್ ಡಿವಿಷನ್ ಆಗುವಾಗ ಈ ಕ್ರೊಮ್ಯಾಟಿನ್ ಅನ್ನೋ ರೂಪದಲ್ಲಿ ಇರುತ್ತಲ್ಲ, ಎಲೆಗಳ ರೂಪದಲ್ಲಿರುವಂತಹ DNA, ಕ್ರೊಮ್ಯಾಟಿನ್ ರೂಪದಲ್ಲಿರುವಂತಹ DNA ಏನಾಗತ್ತಂತಂದ್ರೆ ಅದು ಕೂಡ ಒಂದು ಸ್ಟ್ರಕ್ಚರ್ ಆಗಿ ಕನ್ವರ್ಟ್ ಆಗತ್ತೆ. ಈ ರೀತಿಯಾಗಿ ಏನಂತಂದ್ರೆ ಒಂದು ಸ್ಟ್ರಕ್ಚರ್ ಆಗಿ ಕನ್ವರ್ಟ್ ಆಗತ್ತೆ. ಇವೆಲ್ಲ ಇದ್ರೊಳಗಡೆ ಏನಿರುತ್ತೆ,
ಇದ್ರೊಳಗಡೆ ನೀವ್ ಹಿಂಗ್ ತೆಗೆದ್ ನೋಡ್ರಿ ಅಂತಂದ್ರೆ ಈ ತರ ಸುರುಳಿ ಆಕಾರದ DNA ಇರುತ್ತ. ಆ ಸುರುಳಿ ಆಕಾರದ DNA ಪ್ಯಾಕ್ ಆಗಿ ಒಂದೊಂದ್ ಏನಂತಂದ್ರೆ ಪ್ಯಾಕ್ ಆಗತ್ತ. ಯಾವ್ದ್ರ ಜೊತೆಗೆ DNA, ಅದಾದ ನಂತರ ಅದನ್ನ ಪ್ಯಾಕ್ ಮಾಡಕ್ ಒಂದ್ ಯಾವ್ದಾದ್ರು ಮಟೀರಿಯಲ್ ಬೇಕಲ್ಲ, ಪ್ರೋಟೀನ್, ಇವೆರಡೂ ಸೇರಿ ಪ್ಯಾಕ್ ಆಗಿ ಏನಂತಂದ್ ಹೇಳಿದ್ರೆ ಇಲ್ಲಿ ಅಂಡ್ಕೊಂಡ್ ಈ ರೀತಿಯಾಗಿ ಒಂದು ಸ್ಟ್ರಕ್ಚರ್ ರೆಡಿ ಆಗತ್ತ. ಇದನ್ನ ನಾವು ಕ್ರೋಮೋಸೋಮ್ಸ್ ಗಳಂತ ಕರಿತೀವಿ. ಇವುಗಳನ್ನ ನಾವ್ ಏನಂತ ಕರಿತೀವಿ? ಕ್ರೋಮೋಸೋಮ್ಸ್ ಗಳಂತ ಕರಿತೀವಿ. ಕ್ರೋಮೋಸೋಮ್ ಅಂತಂದ್ರೆ ಅದ್ರೊಳಗಡೆ DNA ಮತ್ತು ಪ್ರೋಟೀನ್ ಗಳು ಪ್ಯಾಕ್ ಇರುತ್ತ. ಯಾಕಂತಂದ ಹೇಳಿದ್ರೆ ನೆಕ್ಸ್ಟ್ ಅವು ಡಿವೈಡ್ ಆಗಿ ಹೋಗ್ಬೇಕಲ್ಲ, ಸೆಲ್ ಅಂದ್ರೆ ಈ ಸೆಲ್ ಇದೆ ಅಂತಂದ್ರೆ ಎರಡು ಭಾಗಗಳಾಗಿ ಹೋಗ್ಬೇಕು. ಸೊ ಇವು ಕೂಡ DNA ಕೂಡ ಭಾಗ ಆಗಿ ಹೋಗ್ಬೇಕಂತಂದ ಹೇಳಿದ್ರೆ ಈ ತರ ಎಳೆಗಳ ರೂಪದಲ್ಲಿ ಇರೋದು ಏನಾಗುತ್ತೆ, ಈ ತರ ಸಪರೇಟ್ ಆಗಿ ಕ್ರೋಮೋಸೋಮ್ಸ್ ಗಳಾಗಿ, ಕ್ರೋಮೋಸೋಮ್ ಗಳು ಏನಾಗ್ತಾವ ಅಂತಂದ ಹೇಳಿದ್ರೆ ನೆಕ್ಸ್ಟ್ ರೆಪ್ಲಿಕೇಟ್ ಆಗಿ ಅಂದ್ರೆ ಡುಪ್ಲಿಕೇಟ್ ಆಗಿ ಒಂದಿದ್ದು ಎರಡಾಗಿ ಅಥವಾ ಅರ್ಧ ಆಗ್ಬಿಟ್ಟು ಏನಾಗತ್ತೆ ಅಂದ್ರೆ ಎರಡು ಸೆಲ್ಸ್ ಗಳಲ್ಲಿ ಹೋಗ್ತಾವ. ಈ ತರ ಒಂದು ಸ್ಟ್ರಕ್ಚರ್ ನಡೆಯುತ್ತೆ. ಇಲ್ಲಿ ಅರ್ಥ ಆಯ್ತಾ? ಕ್ರೋಮೋಸೋಮ್ ಅಂದ್ರೆ ಏನು? ಈ ತರ DNA ಏನಿರುತ್ತಲ್ಲ, ಸೆಲ್ ಡಿವಿಷನ್ ಟೈಮ್ ಒಳಗಡೆ ಕ್ರೊಮ್ಯಾಟಿನ್ ಎಳೆಗಳ ರೂಪದಲ್ಲಿರುವಂತಹ DNA ಪ್ರೋಟೀನ್ ಜೊತೆ ಸೇರ್ಬಿಟ್ಟು ಒಂದು ಪ್ಯಾಕ್ ಆಗುತ್ತಾ. ಆ ಪ್ಯಾಕ್ ಅನ್ನ ನಾವೇನಂತ ಕರಿತೀವಿ? ಕ್ರೋಮೋಸೋಮ್ ಅಂತ ಕರಿತೀವಿ. ಪಾಯಿಂಟ್ ಕ್ಲಿಯರ್? ಇವಾಗ ನಾವೇನ್ ಮಾಡೋಣ ಅಂತಂದ ಹೇಳಿದ್ರೆ ಪ್ರಾಪರ್ ಆಗಿ ಸೆಲ್ ಡಿವಿಷನ್ ಬಗ್ಗೆ ಇದ ಹೇಳಿ ನೋಡಿ. ಈ ತರ ಕ್ರೊಮ್ಯಾಟಿನ್ ರೂಪದಲ್ಲಿ ಇರುತ್ತ, ಸೆಲ್ ಡಿವಿಷನ್ ಒಳಗಡೆ ಈ ತರ ಪ್ಯಾಕ್ ಗಳಾಗಿ, ಸೊ ಪ್ಯಾಕ್ ಅಂದ್ರೆ DNA ಪ್ಲಸ್ ಪ್ರೋಟೀನ್ ಪ್ಯಾಕ್ ಗಳಾಗಿ ರೆಡಿ ಆಗ್ತಾವ. ಇವುಗಳನ್ನ ನಾವೇನಂತ ಕರಿತೀವಿ? ಕ್ರೋಮೋಸೋಮ್ಸ್ ಅಂತ ಕರಿತೀವಿ. ಒಂದನ್ನ ನಾವು ಓಪನ್ ಮಾಡಿದ್ವಿ ಅಂತಂದ ಹೇಳಿದ್ರೆ ಅದನ್ನ ನಾವು DNA. ಸೊ ಇದ್ರಲ್ಲಿ ಪರ್ಟಿಕ್ಯುಲರ್ ಒಂದು ಕ್ಯಾರೆಕ್ಟರ್ ಬರುತ್ತೆ ಈ DNA ಒಳಗಡೆ. ಇಷ್ಟ ಕ್ಯಾರೆಕ್ಟರ್ ಏನಂತಂದ್ರೆ ಕಣ್ಣಿನ ಬಣ್ಣ ಅಂತ ಅನ್ಕೊಳ್ರಿ. ಕಣ್ಣಿನ ಬಣ್ಣ ಇಷ್ಟು ಕ್ಯಾರೆಕ್ಟರ್ ಏನಂತಂದ್ರೆ ಕೂದಲು ಉದುರೋದು. ಈ ತರ ಒಂದೊಂದ್ ಏನಂತಂದ್ರೆ ಲಕ್ಷಣಗಳನ್ನ ಏನಿರ್ತಾವಲ್ಲ, ಸಣ್ಣ ಘಟಕಗಳು ಈ DNA ಒಳಗಡೆ ಸಣ್ಣ ಘಟಕಗಳು ಕೆಲವೊಂದು ಲಕ್ಷಣಗಳನ್ನ ಹೊಂದಿರ್ತಾವಲ್ಲ, ಅವುಗಳನ್ನ ನಾವು ಜೀನ್ ಅಂತ ಕರಿತೀವಿ. ಸೊ ಇಲ್ಲಿ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಯ್ತು ಅನ್ಕೊಂತೀನಿ ನಾ ಏನೇನ್ ಟರ್ಮ್ಸ್ ಗಳನ್ನ ಹೇಳಿ ಅಂತಂದ್ರೆ. ಆಮೇಲೆ ಇದು ನ್ಯೂಕ್ಲಿಯಸ್ ಒಳಗಡೆ ಬರುತ್ತೆ. ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಈ ನ್ಯೂಕ್ಲಿಯಸ್ ಒಳಗಡೆ ಏನ್ ಬರ್ಬೇಕು? DNA ಇರ್ಬೇಕು. ನ್ಯೂಕ್ಲಿಯಸ್ ಒಳಗಡೆನೆ ಮಾತ್ರ DNA ಇರ್ಬೇಕು ಅಂದ್ಬಿಟ್ಟು ಬೇರೆ ಕಡೆ ಎಲ್ಲೂ ಇರೋಂಗಿಲ್ಲ. ಬಟ್ ಆದ್ರೆ ಇಲ್ಲೊಂದು ಸ್ಪೆಷಲ್ ಅಂಗಾಂಶ ಇರುತ್ತೆ ನೋಡ್ರಿ. ಅದ್ನ ಹೆಸರು ಏನಂತಂದ್ರೆ ಮೈಟೋಕಾಂಡ್ರಿಯಾ ಅಂತ ಹೇಳ್ತೀವಿ. ಈ ಮೈಟೋಕಾಂಡ್ರಿಯಾ ಏನಂತಂದ್ರೆ ಸಪರೇಟ್ ಆಗಿ ತನ್ನದೇ ಆದಂತಹ DNA ಅನ್ನ ಹೊಂದಿರುತ್ತೆ. ಅದೊಂದು ಸ್ಪೆಷಲ್ ಅದು. ಯಾಕಂತಂದ್ರೆ ಅದ್ರದ್ದು ಎನರ್ಜಿ ಬಿಡುಗಡೆ ಮಾಡ್ತಿರತ್ತೆ. ಸ್ಪೆಷಲ್ ಕಿಡ್ ಅಂತಂದ್ ಹೇಳ್ತೀವಲ್ಲ, ಎಲ್ರಿಗೂ ಲವೇಬಲ್ ಕಿಡ್. ಹಂಗ ಮೈಟೋಕಾಂಡ್ರಿಯಾ ಏನಂತಂದ್ರೆ ತುಂಬಾ ಲವೇಬಲ್ ಕಿಡ್. ಯಾಕಂದ್ರೆ ಎನರ್ಜಿ ಬಿಡುಗಡೆ ಮಾಡುತ್ತೆ. ಇದಕ್ಕೆ ಸ್ಪೆಷಲ್ ಆಗಿ ಏನಂತಂದ ಹೇಳಿದ್ರೆ ಅದಕ್ಕೆ ಸ್ಪೆಷಲ್ ಸಪೋರ್ಟ್ ಕೊಡ್ಬೇಕು, ಸ್ಪೆಷಲ್ ಆಗಿ ಮುದ್ದು ಮಾಡ್ಬೇಕು, ಜಾಸ್ತಿ ಏನಂತಂದ ಹೇಳಿದ್ರೆ ಸಿಹಿ ತಿಂಡಿಗಳನ್ನೆಲ್ಲ ತಂದು ಕೊಡ್ಬೇಕಲ್ಲ. ಸೇಮ್ ಆತರ ಈ ಸೆಲ್ ಏನ್ ಮಾಡತ್ತಂತಂದ ಹೇಳಿದ್ರೆ, ಈಗ ನೀನ ಬಾಸ್, ನ್ಯೂಕ್ಲಿಯಸ್ ಬಾಸ್ ಅಲ್ಲ, ಅವನ ಹತ್ರ DNA ಐತೆ ಅಂತ ಹೇಳ್ಬಿಟ್ಟು ಅದ ಬಾಸ್ ಅಂತಲ್ಲ, ನೀನು ಒಂದ್ ಸ್ವಲ್ಪ DNA ಇಟ್ಕೊ ಅಂತಂದ ಹೇಳಿ ಸೆಲ್ ಏನ್ ಮಾಡತ್ತಂತಂದ ಹೇಳಿದ್ರೆ ಅದಕ್ಕೊಂದ್ ಸ್ವಲ್ಪ DNA ಕೊಡುತ್ತೆ. ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕು, DNA ನ್ಯೂಕ್ಲಿಯಸ್ ಅಲ್ಲಿ ಇರುತ್ತೆ. ಅದ್ರ ಜೊತೆಗೆ ಬೇರೆ ಯಾವ ಪಾರ್ಟ್ ಅಥವಾ ಅಂಗಾಂಶ, ಯಾವ ಪಾರ್ಟ್ DNA ಹೊಂದೈತೆ ಅಂತ ಹೇಳಿದ್ರೆ ಓನ್ ಆಗಿ ಅದನ್ನ ನಾವು ಏನಂತ ಹೇಳ್ಬೇಕು? ಮೈಟೋಕಾಂಡ್ರಿಯಾ ಅಂತ ಹೇಳ್ಬೇಕು. ಈ ಕ್ವಶನ್ಸ್ ಗಳೆಲ್ಲ ಬಂದಿದಾವ. ಇಲ್ಲಿ ಇಷ್ಟೆಲ್ಲ ಪಾಯಿಂಟ್ಸ್ ಗಳ ಕ್ಲಿಯರ್ ಆಯ್ತು ಅಂತ ಅನ್ಕೊಂತೀನಿ. ಈಗ ನೋಡ್ರಿ, ಸೆಲ್ ಡಿವಿಷನ್ ಟೈಮ್ ಅಲ್ಲಿ ಮಾತ್ರ ಈ ತರ ಆಗಿ ಕನ್ವರ್ಟ್ ಆಗತ್ತೆ, ಇಲ್ಲ ಅಂತಂದ್ರೆ ಆಗಂಗಿಲ್ಲ. ಸರ್ ಈ ತರ ಸೆಲ್ ಡಿವಿಷನ್ ಆಗ್ಬೇಕಂತ ಹೇಳಿದ್ರ, ಈ ತರ ಸೆಲ್ ಡಿವಿಷನ್ ಆಗ್ಬೇಕಂತ ಹೇಳಿದ್ರ ಒಂದ್ ಇಂಪಾರ್ಟೆಂಟ್ ಒಂದು ಪಾರ್ಟ್ ಬರುತ್ತಾ, ಆ ಪಾರ್ಟ್ ನ ಡಿಸ್ಕಷನ್ ಮಾಡ್ಬೇಕು ಇವಾಗ. ಈ ತರ ಒಳಗಡೆ ಏನಂತಂದ್ರೆ ನ್ಯೂಕ್ಲಿಯಸ್, ಇದ್ರೊಳಗಡೆ DNA ಇರುತ್ತೆ. ಯಾವ ರೂಪದಲ್ಲಿ ಇರುತ್ತೆ? ಕ್ರೊಮ್ಯಾಟಿನ್ ರೂಪದಲ್ಲಿ ಇರುತ್ತೆ. ಯಾವ್ದು ರೂಪದಲ್ಲಿ? ಕ್ರೊಮ್ಯಾಟಿನ್ ರೂಪದಲ್ಲಿ. ಬಟ್ ಆದ್ರೆ ಇದ್ರ ಪಕ್ಕ ಸೆಲ್ ಡಿವಿಷನ್ ಆಗ್ಬೇಕಂತಂದ್ರೆ ಈ ಪಕ್ಕ ಏನಂತಂದ್ರೆ ಈ ರೀತಿಯಾಗಿ ಏನಂತಂದ್ರೆ ಒಂದು ಸ್ಟ್ರಕ್ಚರ್ ಬರುತ್ತೆ. ಅದನ್ನ ನಾನು ದೊಡ್ಡದಾಗಿ ಮಾಡಿ ಅಂತಂದ್ರೆ ಈ ತರ ಕೊಳವೆ ಆಕಾರದಲ್ಲಿ, ಒಂಥರ ಪೈಪ್ ಆಕಾರದಲ್ಲಿ ಈ ತರ ಒಂದು ಸ್ಟ್ರಕ್ಚರ್ ಬರುತ್ತಾ. ಅದನ್ನ ನಾವು ಸೆಂಟ್ರಿಯೋಲ್ ಅಂತ ಕರಿತೀವಿ ಅಥವಾ ಸೆಂಟ್ರೋಸೋಮ್ ಅಂತ ಕರಿತೀವಿ. ಸೆಂಟ್ರೋಸೋಮ್ ಅಂತಂದೇಳಿ, ಸೆಂಟ್ರೋಸೋಮ್ ಕನ್ನಡದಾಗೂ ಸೆಂಟ್ರೋಸೋಮ, ಇಂಗ್ಲಿಷ್ನಾಗೂ ಸೆಂಟ್ರೋಸೋಮ. ನೆನ್ಪಿಟ್ಕೊಳ್ರಿ, ಸೆಂಟ್ರೋಸೋಮ್. ಈ ಸೆಂಟ್ರೋಸೋಮ್ ಏನಂತಂದ್ ಹೇಳಿದ್ರ ಜೀವಕೋಶದೊಳಗಡೆ ಒಂದು ಕಂಡು ಬರುತ್ತ. ಅದೇನಂತಂದ್ರೆ ಸಿಲಿಂಡರ್ ಆಕಾರದಲ್ಲಿ ರಚನೆ ಇರುತ್ತ. ಸೊ ಈ ಸೆಂಟ್ರೋಸೋಮ್ ಒಳಗಡೆ ಏನಂತಂದ ಹೇಳಿದ್ರೆ ಹಲವಾರು ಏನಂತಂದ ಹೇಳಿದ್ರೆ ಈ ತರ ಸಿಲಿಂಡರ್ ಆಕಾರದ ರಚನೆಗಳಿರ್ತವ. ಅದ್ರಲ್ಲಿರೋದು ಒಂದು ನಾನು ಸಿಲಿಂಡರ್ ಆಕಾರ ತಗೊಂಡೆ ಅಂತಂದ ಹೇಳಿದ್ರೆ ಅದನ್ನ ನಾವು ಸೆಂಟ್ರಿಯೋಲ್ ಅಂತ ಕರಿತೀವಿ. ಟೋಟಲ್ ಪ್ಯಾಕ್ ಅನ್ನ ಸೆಂಟ್ರೋಸೋಮ್ ಅಂತ ಕರೆದ್ರ ಒಂದನ್ನ ನಾವು ಸೆಂಟ್ರಿಯೋಲ್ ಅಂತ ಕರಿತೀವಿ. ಏನಂತ ಕರಿತೀವಿ? ಸೆಂಟ್ರಿಯೋಲ್ ಅಂತ ಕರಿತೀವಿ. ಇದು ಏನ್ ಮಾಡತ್ತ? ವಿಭಜನೆ ಟೈಮ್ ಒಳಗಡೆ ಸೆಲ್ ಇವಾಗ ಡಿವಿಷನ್ ಆಗ್ಬೇಕಲ್ಲ, ಆ ವಿಭಜನೆ ಟೈಮ್ ಒಳಗಡೆ ಏನ್ ಮಾಡತ್ತಂತ ಹೇಳಿದ್ರೆ ಸೆಂಟ್ರಿಯೋಲ್ ತುಂಬಾ ಇಂಪಾರ್ಟೆಂಟ್. ವಿಭಜನೆ ಟೈಮ್ ಒಳಗಡೆ ಸೆಂಟ್ರಿಯೋಲ್ ಏನ್ ಮಾಡತ್ತಂತಂದ್ರೆ ರೆಪ್ಲಿಕೇಟ್ ಆಗತ್ತ.
ಅಥವಾ ಸೆಂಟ್ರೋಸೋಮ್ ಅಂತಂದ್ ಹೇಳೋಣ. ಸೆಂಟ್ರಿಯೋಲ್ ಅಂದ್ರೆ ಒಂದ್ ಪಾರ್ಟ್ ಅನ್ನ ಸೆಂಟ್ರಿಯೋಲ್ ಅಂತ ಕರೆದ್ವಿ. ಈ ಕಂಪ್ಲೀಟ್ ಪ್ಯಾಕ್ ಅನ್ನ ಸೆಂಟ್ರೋಸೋಮ್, ಅದ್ರೊಳಗೆ ಒಂದ್ ಏನಂತಂದ್ ಹೇಳಿದ್ರೆ ಸೆಂಟ್ರಿಯೋಲ್ ಅಂತಂದ್ ಹೇಳಿ. ಇಷ್ಟು ನೆನ್ಪಿಟ್ಕೊಳ್ರಿ. ಇವಾಗ ಸೆಲ್ ಡಿವಿಷನ್ ಆಗ್ಬೇಕು. ಈ ಸೆಲ್ ಡಿವಿಷನ್ ಆಗ್ಬೇಕಂತಂದ್ ಹೇಳಿದ್ರ ಒಂದು ಇಂಪಾರ್ಟೆಂಟ್ ಕ್ರಿಯೆ ನಡೆಯುತ್ತೆ. ಈ ಸೆಂಟ್ರೋಸೋಮ್ ಅಂತ ಇರುತ್ತಲ್ಲ, ಸೆಂಟ್ರೋಸೋಮ್ ನೆನ್ಪಿಟ್ಕೊಳ್ರಿ. ಇದ್ರ ಹೆಸರು ಬರೀತೀನಿ, ಕನ್ಫ್ಯೂಸ್ ಆಗೋದ್ ಬೇಡ. ಸೆಂಟ್ರೋಸೋಮ್ ಏನಿರುತ್ತಲ್ಲ, ಇದು ಕೂಡ ಏನಂತಂದ್ ಹೇಳಿದ್ರ, ಈಗ ಈ ಸೆಲ್ ಇದ್ದದ್ ಎರಡಾಗಿ ಡಿವಿಷನ್ ಆಗ್ಬೇಕು ಅಂತಂದ್ ಹೇಳಿದ್ರ ಈಗ ಎರಡು ಸೆಂಟ್ರಿಯೋಲ್ಗಳು ಬೇಕು. ಅದಕ್ಕೋಸ್ಕರ ಸೆಲ್ ಡಿವಿಷನ್ ಟೈಮ್ ಒಳಗಡೆ ಸೆಂಟ್ರೋಸೋಮ್ ಏನ್ ಮಾಡತ್ತೆ ಅಂತಂದ್ ಹೇಳಿದ್ರೆ ಎರಡು ಡುಪ್ಲಿಕೇಟ್ ಗಳಾಗಿ ಇನ್ನೊಂದು ಡುಪ್ಲಿಕೇಟ್ ಅನ್ನ ಹುಟ್ಟಿಸುತ್ತೆ. ಈ ರೀತಿಯಾಗಿ ಏನಂತಂದ್ ಹೇಳಿದ್ರೆ ಇನ್ನೊಂದು ಡುಪ್ಲಿಕೇಟ್ಸ್ ಅನ್ನ ಇಲ್ಲೇ ಹೊರಡಿಸುತ್ತೆ. ಈ ತರ ಡುಪ್ಲಿಕೇಟ್ ಅಂದ್ರೆ ಅದನ್ನ ರೆಪ್ಲಿಕಾ ಅಂತಂದ್ ಹೇಳ್ತೀವಿ. ಸೆಂಟ್ರೋಸೋಮ್ ಏನ್ ಮಾಡತ್ತ, ಸೆಲ್ ಡಿವಿಷನ್ ಟೈಮ್ ಒಳಗಡೆ ತನ್ನದೇ ಆದಂತಹ ಇನ್ನೊಂದನ್ನ ಸೃಷ್ಟಿ ಮಾಡೋಕತ್ಕೊಳ್ಳುತ್ತ. ಅದನ್ನ ರೆಪ್ಲಿಕೇಶನ್ ಅಂತಂದ್ ಹೇಳ್ತೀವಿ. ಅಂದ್ರೆ ಸೆಲ್ ಡಿವಿಷನ್ ಟೈಮ್ ಒಳಗಡೆ ತುಂಬಾ ಇಂಪಾರ್ಟೆಂಟ್ ಆಗಿರೋ ಒಂದು ವಸ್ತು ಯಾವ್ದಂತಂದ್ರೆ ಅದ್ರ ಸೆಂಟ್ರೋಸೋಮ್ ಅಂತಂದ್ ಹೇಳ್ತೀವಿ. ಫಸ್ಟ್ ಪ್ರೊಸೆಸ್ ಅದು ತನ್ನಂತಹ ಇನ್ನೊಂದನ್ನ ಸೃಷ್ಟಿ ಮಾಡುತ್ತ. ಎರಡು ಸೆಂಟ್ರೋಸೋಮ್ಗಳು ಉತ್ಪತ್ತಿ ಆಗ್ತಾವ. ಒಂದು ಸೆಂಟ್ರೋಸೋಮ್ ಏನಂತಂದ್ ಹೇಳಿದ್ರೆ ಈ ಕಡೆ ಸೈಡ್ ಮೂವ್ ಆಗತ್ತ ಮೇಲ್ಗಡೆ, ಇನ್ನೊಂದ್ ಸೆಂಟ್ರೋಸೋಮ್ ಏನಂತಂದ್ ಹೇಳಿದ್ರೆ ಕೆಳಗಡೆ ಮೂವ್ ಆಗತ್ತ. ಸೊ ಕೆಳಗಡೆ ಮೂವ್ ಆಗತ್ತ. ನೆಕ್ಸ್ಟ್ ಅವು ಹೆಂಗ್ ಬರ್ತಾವ ಅಂತಂದ್ ಹೇಳಿದ್ರೆ ಈ ರೀತಿಯಾಗಿ ಬರ್ತಾವ. ಈ ತರ ಇದು ನ್ಯೂಕ್ಲಿಯಸ್, ಇಲ್ಲೊಂದ್ ಸೆಂಟ್ರೋಸೋಮ್ ಬರುತ್ತೆ, ಇಲ್ಲೊಂದ್ ಸೆಂಟ್ರೋಸೋಮ್ ಬರುತ್ತೆ. ನೆಕ್ಸ್ಟ್ ಏನಾಗತ್ತ, ಆ ಸೆಂಟ್ರೋಸೋಮ್ಗಳು ಏನ್ ಮಾಡ್ತಾವ ಅಂತಂದ್ ಹೇಳಿದ್ರ ಈ ಒಳಗಡೆ ಕ್ರೊಮ್ಯಾಟಿನ್ ಇರುತ್ತಲ್ಲ, ಸೊ ಇವೇನ್ ಮಾಡ್ತಾವ ಅಂದ್ರೆ ಸೆಲ್ ಮೆಂಬ್ರೇನ್ ಹಿಂಗ ಎಳಿಯೋಕ್ ಸ್ಟಾರ್ಟ್ ಮಾಡ್ತಾವ. ಎಳಿಯೋಕ್ ಸ್ಟಾರ್ಟ್ ಮಾಡಿ ಏನಂತಂದ್ ಹೇಳಿದ್ರೆ ಇದು ಬ್ರೇಕ್ ಆಗತ್ತ. ನ್ಯೂಕ್ಲಿಯಸ್ ಮೆಂಬ್ರೇನ್ ಬ್ರೇಕ್ ಆಗಿ ಅಷ್ಟ್ರೊಳಗಡೆ ಏನಾಗಿರ್ತಾವ, ಆ ಕ್ರೊಮ್ಯಾಟಿನ್ ಇದ್ದು ಎಕ್ಸ್ ಕ್ರೋಮೋಸೋಮ್, ಈ ತರ ಕ್ರೋಮೋಸೋಮ್ ಗಳಾಗಿ ಕನ್ವರ್ಟ್ ಆಗಿರ್ತಾವ. ಕ್ಲಿಯರ್? ಆ ಡಯಾಗ್ರಾಮ್ ಅನ್ನ ತೋರಿಸ್ತೀನಿ. ಇಲ್ಲಿ ನೋಡ್ರಿ, ಈ ತರ ಎರಡಾಗಿ ಡಿವೈಡ್ ಆಗಿ ಎಲ್ಲ ಏನ್ ಮಾಡ್ತಾವ ಅಂತಂದ್ ಹೇಳಿದ್ರೆ ಎರಡು ಅಪೋಸಿಟ್ ಸೈಡ್ ಹೋಗಿ ಅಷ್ಟ್ರೊಳಗಡೆ ಈ ಕ್ರೊಮ್ಯಾಟಿನ್ ಇದ್ದಿದ್ ಏನಾಗತ್ತೆ, ಹಿಂಗ್ ಎಳೆಗಳು ಇರೋದೆಲ್ಲ ಈ ತರ ಎಕ್ಸ್ ಗಳಾಗಿ ಅವು ಮಿಡಲ್ ಬರ್ತಾವ. ಎಲ್ಲ ಏನಂತಂದ್ ಹೇಳಿದ್ರೆ ಇವು ಕ್ರೋಮೋಸೋಮ್ಸ್ ಗಳು ಮಿಡಲ್ ಬರ್ತಾವ. ಮಿಡಲ್ ಬಂದ್ ಏನಾಗ್ತಾವ ಅಂತಂದ್ ಹೇಳಿದ್ರ, ಸೊ ಇಲ್ಲಿ ನೋಡ್ರಿ, ಇದು ಸಪರೇಟ್ ಆಗಿ ಈ ಕಡೆ ಇದು ಜಗತ್ತೆ, ಇದು ಈ ಕಡೆ ಜಗತ್ತೆ. ಇವು ಬ್ರೇಕ್ ಆಗಿ ಏನಂತಂದ್ ಹೇಳಿದ್ರೆ ಸಪರೇಟ್ ಆಗಿ ಮೂವ್ ಆಗ್ತಾವ. ಮೂವ್ ಆಗಿ ಏನಾಗತ್ತ ಅಂತಂದ್ ಹೇಳಿದ್ರೆ ಇದು ನಡುವಿನ ಭಾಗದಲ್ಲಿ ಏನಂತಂದ್ ಹೇಳಿದ್ರೆ ಶ್ರಿಂಕ್ ಆಗ್ತಾ ಏನಂತಂದ್ ಹೇಳಿದ್ರೆ ಎರಡು ಭಾಗಗಳಾಗಿ ಡಿವೈಡ್ ಆಗ್ತಾವ. ಅವಾಗ ಎರಡು ಹೊಸ ನ್ಯೂಕ್ಲಿಯಸ್ ಗಳು ರಚನೆ ಆಗ್ತಾವ. ಆಮೇಲೆ ಎರಡು ಸೆಂಟ್ರಿಯೋಲ್ಗಳು, ಇಲ್ಲಿ ನೋಡ್ರಿ ಸೆಂಟ್ರೋಸೋಮ್ ಗಳು ಇರ್ತಾವ. ಅದಾದ ಸಪರೇಟ್ ಆಗಿ ಅದರಲ್ಲಿ ಏನಿರುತ್ತೆ ಕ್ರೋಮೋಸೋಮ್ಸ್ ಗಳು ಬರ್ತಾವ. ಇವು ಸಪರೇಟ್ ಆಗಿ ಒಂದೊಂದಾಗಿ ಏನಂತಂದ್ ಹೇಳಿದ್ರೆ ಹೊಸ ಸೆಲ್ಸ್ ಗಳಾಗಿ ನಿರ್ಮಾಣ ಆಗ್ತಾವ. ಈ ಪ್ರೊಸೆಸ್ ಅನ್ನ ನಾವೇನಂತ ಕರಿತೀವಿ, ಸೆಲ್ ಡಿವಿಷನ್ ಅಥವಾ ಜೀವಕೋಶದ ವಿಭಜನೆ ಅಂತ ಕರಿತೀವಿ. ಒಂದೊಂದು ಸ್ಟೆಪ್ ಗೆ ಒಂದೊಂದು ಹೆಸರುಗಳನ್ನ ಕೊಡ್ತಾರೆ. ಈ ಹೆಸರುಗಳನ್ನ ಇವಾಗ ಬೇಡ, ನೆನ್ಪಿಟ್ಕೊಳ್ಳೋದು. ಜಸ್ಟ್ ಸೆಲ್ ಡಿವಿಷನ್ ಹೆಂಗ್ ನಡೆಯುತ್ತೆ ಅನ್ನೋದು ಒಂದು ಐಡಿಯಾ ಇದ್ರೆ ಸಾಕು. ಈಗ ನಾವೇನ್ ಮಾಡೋಣ ಅಂತಂದ್ ಹೇಳಿದ್ರೆ ಕ್ವಶನ್ ನೋಡೋಣ. ಜೀವಕೋಶ ವಿಭಜನೆಯ ಸಮಯದಲ್ಲಿ ಕ್ರೋಮೋಸೋಮ್ ಗಳ ಚಲನೆಗೆ, ಈ ಕ್ರೋಮೋಸೋಮ್ ಗಳನ್ನ ಒಂದಕ್ಕೊಂದು ಹಿಡಿದಿಟ್ಕೋಬೇಕಲ್ಲ, ಹಿಡ್ಕೋಬೇಕಲ್ಲ. ಸೊ ನೀ ನನ್ ಕಡೆ ಬಾ, ನಿನ್ ಕಡೆ ಬಾ ಅಂತಂದ್ ಹೇಳಿ ಏನಂತಂದ್ ಹೇಳಿದ್ರೆ ಇವು ಹಿಡ್ಕೊಂತಾವ್ ನೋಡ್ರಿ. ಈ ತರ ಇವುಗಳನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಸೆಂಟ್ರೋಸೋಮ್ ಅಂತ ಕರಿತೀವಿ. ಇನ್ಕಸ್ತಕ ಏನ್ ಡಿಸ್ಕಷನ್ ಮಾಡಿದ್ನಲ್ಲ, ಜೀವಕೋಶ ವಿಭಜನೆಯ ಸಮಯದಲ್ಲಿ ತನಗ್ ಬೇಕಾಗುವಂತ ಕ್ರೋಮೋಸೋಮ್ ಗಳನ್ನ ಎಳೆದು ಹಿಡ್ಕೊಳ್ಳುವಂತಹ ಕಾರ್ಯವನ್ನ ಯಾವ ಮಾಡ್ತಾವ, ಸೆಂಟ್ರೋಸೋಮ್ ಗಳು ಮಾಡ್ತಾವ. ಪಾಯಿಂಟ್ ಕ್ಲಿಯರ್? ಎಸ್. ಇದಾದ ನಂತರ ನೆಕ್ಸ್ಟ್ ನೋಡ್ರಿ, ಜೀವಕೋಶದ ಆಕಾರವನ್ನ ನಿರ್ವಹಿಸಲು ಮತ್ತು ರಚನಾತ್ಮಕ ಬೆಂಬಲವನ್ನ ನೀಡಲು ಕಾರಣವಾಗುವಂತಹ ಒಂದು ಜೀವಕೋಶ ಅಥವಾ ಜವಾಬ್ದಾರಿಯುತವಾದಂತಹ ಅಂಗ ಯಾವುದು ಅಂತಂದ್ ಹೇಳಿ ಕ್ವಶನ್ ಅನ್ನ ಕೇಳಿದ್ರ ಅಂತಂದ್ ಹೇಳಿದ್ರೆ ಏನಂತ ಹೇಳ್ತೀರಿ? ಇಲ್ಲಿ ಏನ್ ಬರತ್ತ ಅಂತಂದ್ ಹೇಳಿದ್ರ ನಾವು ಕೋಶ ಪಂಜರ ಅಂತಂದ್ ಹೇಳ್ತೀವಿ. ಕೋಶ ಪಂಜರ ಅಥವಾ ಸೈಟೋಸ್ಕೆಲೆಟಾನ್ ಅಂತಂದ್ ಹೇಳಿ ಏನ್ ಮಾಡತ್ತ ಇದು? ಈಗ ಕ್ರೋಮೋಸೋಮ್ಸ್ ಗಳೆಲ್ಲ ಏನಂತಂದ್ ಹೇಳಿದ್ರೆ ಮಿಡಲ್ ಬಂದ್ ನಿಂತ್ಕೊಂತಾವ. ಮಿಡಲ್ ಬಂದ್ ನಿಂತ್ಕೊಂಡ್ ನಂತರ ಈ ಸೆಂಟ್ರೋಸೋಮ್ ಏನ್ ಮಾಡತ್ತ, ಇಲ್ಲಿ ನೋಡ್ರಿ, ಈ ಸೆಂಟ್ರೋಸೋಮ್ ಏನ್ ಮಾಡತ್ತ ಅಂತಂದ್ರೆ ತನ್ನ ಬಲೆಗಳನ್ನ ಬೀಸಿ ಏನಂತಂದ್ ಹೇಳಿದ್ರೆ ಈ ತರ ಎಕ್ಸ್ ಕ್ರೋಮೋಸೋಮ್ ಇರುತ್ತಲ್ಲ, ಇದ್ರದ್ ಹಾಪ್ ಅನ್ನ ಈ ಕಡೆ ಎಳ್ಕೊಳ್ತಿರುತ್ತೆ. ಈ ಕಡೆದ ಒಂದ್ ಸೆಂಟ್ರೋಸೋಮ್ ಇರುತ್ತಲ್ಲ, ಇದ್ರದ್ ಹಾಪ್ ಅನ್ನ ಹಿಂಗ್ ಎಳ್ಕೊಳ್ತಿರುತ್ತೆ. ಈ ತರ ಏನಂತಂದ್ ಹೇಳಿದ್ರೆ ಎಳ್ದು ಎಟ್ಕೊಳ್ಳಕ್ಕೆ ಒಂದು ಸ್ಕೆಲೆಟಾನ್ ರೆಡಿ ಆಗತ್ತೆ. ಈ ತರ ನೋಡ್ರಿ, ಇಲ್ಲಿ ನೋಡ್ರಿ, ಈ ತರ ಹಿಂಗ್ ಎಳ್ದು ಒಂಥರ ಸ್ಪೈಡರ್ ಮ್ಯಾನ್ ಇದ್ದಂಗ. ಸೆಂಟ್ರೋಸೋಮ್ ಏನಿದ್ದಂಗೆ ಅಂತಂದ್ರೆ ಸ್ಪೈಡರ್ ಮ್ಯಾನ್ ಇದ್ದಂಗೆ ತನಗೆ ಏನ್ ಬೇಕಲ್ಲ ಅಲ್ಲಿ ಹಿಂಗ್ ದಾರ ಒಗ್ಯೋದೈತಿ, ಅದನ್ನ ಎಳ್ಕೊಳ್ಳೋದೈತಿ. ಅಂತ ಒಂದು ಸ್ಟ್ರಕ್ಚರ್ ನ ನಾವೇನಂತ ಕರಿತೀವಿ, ಸೈಟೋಸ್ಕೆಲೆಟಾನ್ ಅಥವಾ ಕೋಶ ಪಂಜರ ಅಂತಂದ್ ಹೇಳಿ ಕರಿತೀವಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಕ್ವಶನ್ ಏನೈತೆ ಅಂತಂದ್ ಹೇಳಿದ್ರ ನೆಕ್ಸ್ಟ್ ಇಷ್ಟೇನಂತಂದ್ರೆ ಜೀವಕೋಶದ ಬಗ್ಗೆ ಆಯ್ತು. ಇನ್ನು ನೆಕ್ಸ್ಟ್ ಸಸ್ಯ ಜೀವಕೋಶಗಳಲ್ಲಿ ಕೋಶಿ ಭಿತ್ತಿಯ ಅಥವಾ ಸೆಲ್ ವಾಲ್ ಕೆಲಸ ಏನು? ಸೆಲ್ ವಾಲ್ ನಾವೇನಂತ ಕರಿತೀವಿ ಅಂದ್ರೆ ಕೋಶ ಭಿತ್ತಿ ಅಂತ ಕರಿತೀವಿ. ಇದ್ರದ್ ಕೆಲಸ ಏನಂತಂದ್ ಹೇಳಿದ್ರ ನಾ ಹೇಳಿದಿನಲ್ಲ ನಿಮ್ಗ, ಇದನ್ನ ನಾವು ಕೋಶ ಭಿತ್ತಿ ಅಥವಾ ಸೆಲ್ ವಾಲ್ ಅಂತ ಕರೆದ್ರ
ಎದಕ್ಕೋಸ್ಕರ? ಎಕ್ಸ್ಟ್ರಾ ಪ್ರೊಟೆಕ್ಷನ್ಗೋಸ್ಕರ. ಎದಕ್ಕೋಸ್ಕರ? ನಮ್ಮಂತವ್ರು ನಿಮ್ಮಂತವರಿಂದ, ಆಮೇಲೆ ಪ್ರಾಣಿಗಳಿಂದ, ಆಮೇಲೆ ಎನ್ವಿರಾನ್ಮೆಂಟ್ ಇಂದ ರಕ್ಷಣೆ ಮಾಡಿಸ್ಕೊಳ್ಳಕ್ಕೆ, ರಕ್ಷಣೆ ಮತ್ತು ರಚನಾತ್ಮಕ ಬೆಂಬಲಕ್ಕೆ ಏನಿರುತ್ತೆ? ಸೆಲ್ ವಾಲು ಇರುತ್ತೆ. ಈ ಎಕ್ಸ್ಟ್ರಾ ಸೆಲ್ ವಾಲು ಎಲ್ಲಿರುತ್ತೆ ಅಂತಂದ್ರೆ ಅದ್ರ ಪ್ಲಾಂಟ್ ಸೆಲ್ ಅಲ್ಲಿ ಮಾತ್ರ ಇರುತ್ತೆ. ನೆನ್ಪಿಟ್ಕೊಳ್ರಿ, ಎನಿಮಲ್ ಸೆಲ್ ಅಲ್ಲಿ ನಮ್ಮಲ್ಲೆಲ್ಲ ಇರಂಗಿಲ್ಲ, ಯಾಕಂದ್ರೆ ನಮಗ್ ಬೇಕಾಗಿಲ್ಲ ಎಕ್ಸ್ಟ್ರಾ. ಈಗ ನಾವು ಬೆಸ್ಟ್ ಎಕ್ಸಾಂಪಲ್ ಹೇಳ್ಬೋದ್ರಿ ಸರ್. ಇವಾಗ ಏನಂತಂದ್ರೆ ಈ ತರ ಒಂದ್ ಹಿಂಗ್ ಗಿಡ ಇರ್ತೈತ್ರಿ. ಈಗ ಈ ತರ ಏನಂತಂದ್ರೆ ನಾವೆಲ್ಲ ಶಾಲೆ ಒಳಗಡೆ ಹಿಂಗೆಲ್ಲ ತೆಗಿತಿದ್ವಿ ನೋಡ್ರಿ. ಇದ್ ಯಾವ ಗಿಡ ಅಂತಂದ್ ಹೇಳಿ ಗೆಸ್ ಮಾಡ್ರಿ. ಗೆಸ್ ಮಾಡ್ಬೇಕು, ಪ್ರತಿಯೊಬ್ರು ಕಮೆಂಟ್ ಹಾಕ್ರಿ ಯಾವ ಗಿಡ ಇದೆ. ಈ ತರ ಏನಂತಂದ್ ಹೇಳಿದ್ರೆ ನಾವು ಗಿಡವನ್ನ ತೆಗಿತಿದ್ವಿ. ಇಲ್ಲಿ ಏನಂತಂದ್ರೆ ಈ ತರ ಕಾಯಿಗಳನ್ನ ಹಾಕ್ತಿದ್ವಿ. ಇದು ತೆಂಗಿನ ಮರ, ಇದು ಹಂಗ ಅನ್ಕೊಡ್ರಿ. ಈಗ ಜೋರಾಗಿ ಗಾಳಿ ಬೀಸ್ತಾ ಇರತ್ತೆ. ಜೋರಾಗಿ ಏನಂತಂದ್ರೆ ಗಾಳಿ ಬೀಸಿದ್ರು ಕೂಡ ಈ ತರ ಹಿಂಗ್ ಬಾಗತ್ತ ಹೊರತು ಅದು ಮುರಿಯಂಗಿಲ್ಲ. ರೀಸನ್ ಏನಂತಂದ್ರೆ ಅದಕ್ಕೆ ಮೇನ್ ಕಾರಣ ರಕ್ಷಣೆ ಮತ್ತು ರಚನಾತ್ಮಕ ಬೆಂಬಲವನ್ನ ಕೊಡುವಂತ ಕೆಲಸ ಯಾವ್ದು ಮಾಡತ್ತಂದ್ರ ಸೆಲ್ ವಾಲ್ ಮಾಡತ್ತ. ಸೆಲ್ ವಾಲ್ ಏನಂತಂದ್ರೆ ಅಷ್ಟು ಗಟ್ಟಿಯಾಗಿರತ್ತ. ಮೇನ್ ರೀಸನ್ ಏನು? ಸೆಲ್ ವಾಲ್. ಇವಾಗ ಗಾಳಿ ಬಿಟ್ರು ಕೂಡ ಅದು ಮುರಿದ್ ಕೆಳಗಡೆ ಬೀಳಂಗಿಲ್ಲ ಅಂತಂದ್ರೆ ಅಷ್ಟೊಂದು ಗಟ್ಟಿಯಾದ ರಚನೆಯನ್ನ ಕೊಡುವಂತಹ ಅಂಗ ಯಾವುದು ಅಂತಂದ್ರೆ, ಅಂಗಾಂಶ ಯಾವುದು ಅಂತಂದ ಹೇಳಿದ್ರೆ ನಾವು ಸೆಲ್ ವಾಲ್ ಅಂತ ಹೇಳ್ತೀವಿ ಜೀವಕೋಶದೊಳಗಡೆ. ಇದಾದ ನಂತರ ನೆಕ್ಸ್ಟ್ ಪ್ರೋಟೀನ್ ಗಳ ಸಂಶ್ಲೇಷಣೆ ಮಾಡಲು ಮತ್ತು ಸ್ರವಿಕೆಗಾಗಿ ಅವುಗಳ ಪ್ಯಾಕ್ ಮಾಡಲು ಜವಾಬ್ದಾರವಾಗುವ ಜೀವಕೋಶದ ಅಂಗ ಯಾವುದು ಅಂತಂದ ಹೇಳಿ. ಏನ್ ನೋಡ್ರಿ ಇದು ಕ್ವಶನ್. ಇದೇನಂತಂದ ಹೇಳಿದ್ರೆ ಇವಾಗ ಪ್ರೋಟೀನ್ ಗಳ ಸಂಶ್ಲೇಷಣೆ ಆಗತ್ತ. ಸೊ ಈಗ ಏನಂತಂದ್ರೆ ಈ ರೀತಿಯಾಗಿ ಏನಂದ್ರೆ ಸೆಲ್ ಇರತ್ತ. ಈ ಸೆಲ್ ಒಳಗಡೆ ನ್ಯೂಕ್ಲಿಯಸ್ ಇರುತ್ತ. ಆಮೇಲೆ ಇಲ್ಲೊಂದು ಏನಂದ್ರೆ ರೈಬೋಸೋಮ್ ಇರುತ್ತೆ. ಈ ರೈಬೋಸೋಮ್ ಏನ್ ಮಾಡತ್ತ? ಪ್ರೋಟೀನ್ಸ್ ಗಳನ್ನ ಬಿಡುಗಡೆ ಮಾಡತ್ತ. ಆ ಪ್ರೋಟೀನ್ ಗಳು ಬಿಡುಗಡೆ ಆದ ನಂತರ ಅವುಗಳನ್ನ ಸ್ರವಿಸ್ಕೊಳತ್ತ. ಯಾವುದು? ಈ ತರ ತಗೊಳತ್ತ. ಸೊ ಅವುಗಳನ್ನ ತಗೊಂಡು ಏನ್ ಮಾಡತ್ತ? ಅವುಗಳನ್ನ ಪ್ಯಾಕ್ ಮಾಡತ್ತ. ನೋಡ್ರಿ, ತುಂಬಾ ಇಂಪಾರ್ಟೆಂಟ್. ಗಾಲ್ಗಿ ಸಂಕೀರ್ಣ ಅಂತಂದ್ ಹೇಳ್ತೀವಿ. ಯಾವ್ದಂತಂದ್ರೆ ಗಾಲ್ಗಿ ಸಂಕೀರ್ಣ. ಈ ಗಾಲ್ಗಿ ಸಂಕೀರ್ಣ ಏನ್ ಮಾಡತ್ತಂದ್ರ ಬಿಡುಗಡೆ ಮಾಡಿದಂತಹ ಈ ಕೋಶ ದ್ರವದಲ್ಲಿರುವಂತಹ ಯಾವುದನ್ನ? ಪ್ರೋಟೀನ್ಸ್ ಗಳನ್ನ ತಗೊಂಡು, ಪ್ರೋಟೀನ್ಸ್ ಗಳನ್ನ ಮತ್ತು ಲಿಪಿಡ್ ಗಳನ್ನ ನೆನ್ಪಿಟ್ಕೊಳ್ರಿ. ಪ್ರೋಟೀನ್ಸ್ ಗಳನ್ನ ಮತ್ತು ಲಿಪಿಡ್ ಗಳನ್ನ ತಗೊಂಡ್ ಏನ್ ಮಾಡತ್ತಂತಂದ್ ಹೇಳಿದ್ರೆ ಒಂದು ಪ್ಯಾಕ್ ಆಗಿ ಕನ್ವರ್ಟ್ ಮಾಡತ್ತ. ಅವುಗಳನ್ನ ಏನಂತಂದ್ರೆ ಈಗ ನಾನು ಪಾರ್ಸಲ್ ಕಳಿಸ್ಬೇಕಪ್ಪ, ಎಲ್ಲಾ ಕಡೆ ಏನಂತಂದ್ ಹೇಳಿದ್ರೆ ಬೇರೆ ಕಡೆ ಪಾರ್ಸಲ್ ಕಳಿಸ್ಬೇಕು, ಸಾಗಾಣಿಕೆ ಮಾಡ್ಬೇಕು. ಆ ಸಾಗಾಣಿಕೆಯನ್ನ ಯಾವ್ದ್ ಮಾಡತ್ತಂತ ಹೇಳಿದೀನಿ ಸರ್? ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮಾಡತ್ತ. ಈ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಏನಂತಂದ್ ಹೇಳಿದ್ರೆ ಈಗ ನೋಡ್ರಿ, ನೀವು ಒಂದ್ ಬಸ್ ಸ್ಟ್ಯಾಂಡ್ ಹೋಗ್ರಿ. ಬಸ್ ಸ್ಟ್ಯಾಂಡ್ ಹೋಗ್ಬಿಟ್ಟು ಏನಂದ್ರೆ ಒಂದ್ 2 ಬುಕ್ ಕೈಯಾಗಿ ಹಿಡ್ಕೊಂಡ್ ಹೋಗ್ರಿ. ಸರ್ ಇದನ್ನ ನನ್ಗ ಬೆಳಗಾಂ ಪಾರ್ಸಲ್ ಮಾಡ್ರಿ, ಇಲ್ಲ ಬೆಂಗಳೂರು ಪಾರ್ಸಲ್ ಮಾಡ್ರಿ, ಇಲ್ಲ ಮಂಗಳೂರು ಪಾರ್ಸಲ್ ಮಾಡ್ರಿ. ಇದನ್ನ ಮಂಗಳೂರು ಪಾರ್ಸಲ್ ಮಾಡ್ರಿ ಸರ್. ಅಲ್ಲಿ ಬಂದರ್ ಒಳಗಡೆ, ಪೋರ್ಟ್ ಒಳಗಡೆ ಒಂದ್ ಹಡಗ್ ಬರ್ತಿದ್ರಿ, ಆ ಹಡಗಿನಾಗ ತಗೊಂಡ್ ಹೋಗ್ತಾರ್ರಿ ಅಂತಂದ್ ಹೇಳ್ರಿ. ಮೆಟ್ಲು ಹೊಡಿತಾರ. ನಾನು ಅವ ಏನ್ ಹೇಳ್ತಾನ ಅಂದ್ರೆ ಕರೆಕ್ಟ್ ಆಗಿ ಪ್ಯಾಕ್ ಮಾಡ್ಕೊಂಬ ಅಂತಂದ್ ಹೇಳ್ತಾನ. ಕರೆಕ್ಟ್ ಆ ಪುಸ್ತಕಗಳನ್ನ ನೀ ಏನ್ ಮಾಡ್ತಿ? ಒಂದ್ ಬಾಕ್ಸ್ ಅಲ್ಲಿ ಪ್ಯಾಕ್ ಮಾಡ್ತಿ. ಸೇಮ್ ಹಂಗ ಈ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಪ್ರೋಟೀನ್ಸ್ ಗಳನ್ನ ಮತ್ತು ಲಿಪಿಡ್ಸ್ ಗಳನ್ನ ಪಾರ್ಸಲ್ ಮಾಡ್ಬೇಕು, ಸಾಗಾಣಿಕೆ ಮಾಡ್ಬೇಕಂತಂದ್ರೆ ಹಂಗ ಮಾಡಂಗಿಲ್ಲ. ಅದೇನ್ ಹೇಳತ್ತ? ಗಾಲ್ಗಿ ಸಂಕೀರ್ಣ, ಮಗನ ನೀ ಪ್ಯಾಕ್ ಮಾಡಿಕೊಡು ಅಂತಂದ್ ಹೇಳಿ. ಈ ಗಾಲ್ಗಿ ಸಂಕೀರ್ಣ ಏನ್ ಮಾಡತ್ತ? ಬಿಡುಗಡೆ ಆದಂತಹ ಈ ಕೋಶ ದ್ರವದಲ್ಲಿರುವಂತಹ ಪ್ರೋಟೀನ್ ಗಳನ್ನ, ಆಮೇಲೆ ನೆಕ್ಸ್ಟ್ ಲಿಪಿಡ್ ಗಳನ್ನ, ಆಮೇಲೆ ಅದರ ಬೇಕಾಗುವಂತ ಅದರ ಖನಿಜ ಲವಣಾಂಶಗಳನ್ನ ಏನ್ ಮಾಡತ್ತಂದ್ರ ಪ್ಯಾಕ್ ಮಾಡತ್ತ. ಈ ಪ್ಯಾಕ್ ಮಾಡುವಂತಹ ಕೆಲಸ ಯಾರದಂತಂದ್ರೆ ಗಾಲ್ಗಿ ಸಂಕೀರ್ಣದಂತಂದ ಹೇಳ್ತೀವಿ. ಎಲ್ರಿಗೂ ಅರ್ಥ ಆಯ್ತಂದ್ರು? ಸಿಂಪಲ್. ಈ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಹೇಳ್ಬಿಡತ್ತೆ. ಹೆಂಗ್ ನೀವು ಹೋಗಿ ಬೈಸ್ಕೊಂತಿರಲ್ಲ ಹಂಗ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಹೇಳ್ಬಿಡತ್ತೆ. ನಾ ಹಂಗ ಹಿಂಗ ಎಲ್ಲ ಕಳ್ಸಂಗಿಲ್ಲ. ಸೊ ರೈಬೋಸೋಮ್ ದಲ್ಲಿರುವಂತಹ ಪ್ರೋಟೀನ್ಸ್ ಗಳದಾವ, ಇದನ್ ತಗೋ. ಅದಾದ ನಂತರ ಲಿಪಿಡ್ಸ್ ಗಳದಾವ, ಇದನ್ ತಗೋ. ಆಮೇಲೆ ಖನಿಜ ಲವಣಾಂಶಗಳಿದಾವ, ತಗೊಂಡ್ಬಿಟ್ಟು ಏನ್ ಮಾಡಂತಂದ್ ಹೇಳಿದ್ರೆ ಅವುಗಳನ್ನ ಒಂದ್ ಬಾಕ್ಸ್ ಅಲ್ಲಿ ಪ್ಯಾಕ್ ಮಾಡು ಅಂತಂದ್ ಹೇಳಿ ಹೇಳುತ್ತ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಯಾವ್ದಕ್ಕ? ಗಾಲ್ಗಿ ಅಪರೇಟಸ್ ಗ. ಈ ಗಾಲ್ಗಿ ಅಪರೇಟಸ್ ಏನ್ ಮಾಡತ್ತ? ಲಿಪಿಡ್ಸ್ ಗಳನ್ನ, ಪ್ರೋಟೀನ್ಸ್ ಗಳನ್ನ, ಖನಿಜ ಲವಣಾಂಶಗಳನ್ನ ಪ್ಯಾಕ್ ಮಾಡತ್ತ. ಈ ಪ್ಯಾಕ್ ಆದಂತಹ ಎಲ್ಲಾ ಥಿಂಗ್ಸ್ ಗಳು ಬೇರೆ ಬೇರೆ ಕಡೆಗೆ ಸಾಗಾಣಿಕೆ ಆಗ್ತಾವ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇಂಪಾರ್ಟೆಂಟ್, ಸಸ್ಯಕೋಶದಲ್ಲಿ ಕ್ಲೋರೋಪ್ಲಾಸ್ಟ್ ಕೆಲಸ ಏನು ಅಂತಂದೇಳಿ. ಸಸ್ಯಕೋಶದಲ್ಲಿ ಕ್ಲೋರೋಪ್ಲಾಸ್ಟ್ ಕೆಲಸ ಏನು? ನಾನು ಆಲ್ರೆಡಿ ಹೇಳಿದ್ದೀನಿ ಸರ್. ಸಸ್ಯದೊಳಗಡೆ ಏನಂತಂದ ಹೇಳಿದ್ರೆ ಈ ರೀತಿಯಾಗಿ ಒಂದು ಗಿಡ ಇರತ್ರಿ. ಈ ಗಿಡದೊಳಗಡೆ ಏನಂತಂದ್ರೆ ಒಂದು ಎಲೆಯನ್ನ ತಗೊಂಡು, ಈ ಎಲೆ ಒಳಗಡೆ ಏನಂತಂದ ಹೇಳಿದ್ರೆ ಈ ರೀತಿಯಾಗಿ ಏನಂತ, ಈ ಎಲೆ ಒಳಗಡೆ ಏನಿರುತ್ತ ಸರ್? ಪ್ಲಾಂಟ್ ಸೆಲ್ ಇರತ್ರಿ. ಈ ಪ್ಲಾಂಟ್ ಸೆಲ್ ಒಳಗಡೆ ಏನಿರುತ್ತೆ ಅಂತಂದ ಹೇಳಿದ್ರೆ ಈ ತರ ಒಂದು ಕ್ಲೋರೋಪ್ಲಾಸ್ಟ್ ಇರುತ್ತೆ. ಈ ಕ್ಲೋರೋಪ್ಲಾಸ್ಟ್ ಏನ್ ಮಾಡತ್ತ ಸರ್? ಬಂದಂತ ಕಾರ್ಬನ್ ಡೈಆಕ್ಸೈಡ್ ರೀ, ಅದಾದ ನಂತರ ನೀರನ್ನ ಯೂಸ್ ಮಾಡ್ಕೊಂಡು, ಆಮೇಲೆ ಸೂರ್ಯನ ಬೆಳಕನ್ನ ಯೂಸ್ ಮಾಡ್ಕೊಂಡು ಏನ್ ಮಾಡತ್ತಂತಂದ್ರೆ ಆಹಾರವನ್ನ ರೆಡಿ ಮಾಡತ್ತ. ಆಹಾರ ಅಂತಂದ್ ಹೇಳ್ತೀವಿ. ಅದ್ರ ಜೊತೆಗೆ ಆಕ್ಸಿಜನ್ ಅನ್ನ ರೆಡಿ ಮಾಡಿ ಹೊರಗಡೆ ಕಳಿಸುತ್ತೆ. ಇಂತ ಕೆಲಸವನ್ನ ಮಾಡೋದು ಯಾವುದು?
ಕ್ಲೋರೋಪ್ಲಾಸ್ಟ್ ಅಂತಂದ್ ಹೇಳ್ತೀವಿ. ಆ ಕ್ರಿಯೆಯನ್ನ ನಾವು ದ್ಯುತಿ ಸಂಶ್ಲೇಷಣಾ ಕ್ರಿಯೆ ಅಂತ ಕರಿತೀವಿ. ಆ ಕ್ರಿಯೆಯನ್ನ ಏನಂತ ಕರಿತೀವಿ ಅಂದ್ರೆ ಫೋಟೋಸಿಂಥಸಿಸ್ ಅಥವಾ ದ್ಯುತಿ ಸಂಶ್ಲೇಷಣಾ ಕ್ರಿಯೆ ಅಂತಂದ್ ಹೇಳ್ತೀವಿ. ಕ್ಲಿಯರ್? ಅದಾದ ನಂತರ ನೆಕ್ಸ್ಟ್ ಇಲ್ಲೇ ನೆನ್ಪಿಟ್ಕೊಳ್ರಿ, ಈಗ ಹಣ್ಣುಗಳಿಗೆ ಬಣ್ಣವನ್ನ ನೀಡ್ತಾವ. ಕೆಲವೊಂದು ಹಣ್ಣುಗಳು ಡಿಫ್ರೆಂಟ್ ಕಲರ್ ಇರ್ತಾವಲ್ಲ, ಅದಕ್ಕ ಕಾರಣ ಏನಂತಂದ್ ಹೇಳಿದ್ರೆ ಕ್ರೋಮೋಪ್ಲಾಸ್ಟ್ ಅಂತಂದ್ ಹೇಳ್ತೀವಿ. ಈಗ ಹೆಂಗ್ ಕ್ಲೋರೋಪ್ಲಾಸ್ಟ್ ಐತಲ್ಲ, ಕ್ಲೋರೋಪ್ಲಾಸ್ಟ್ ಆಹಾರವನ್ನ ತಯಾರು ಮಾಡತ್ತ. ಕ್ರೋಮೋಪ್ಲಾಸ್ಟ್ ಅಂತಂದ್ ಹೇಳಿ ಇನ್ನೊಂದು ಬರುತ್ತ. ಈ ಕ್ರೋಮೋಪ್ಲಾಸ್ಟ್ ಏನಂತಂದ್ ಏನ್ ಮಾಡತ್ತಂದ್ರ ಬಣ್ಣ ಅಂದ್ರೆ ಹಣ್ಣುಗಳಿಗೆ ಬಣ್ಣವನ್ನ ನೀಡುತ್ತ. ಬೇರೆ ಬೇರೆ ಹಣ್ಣುಗಳು ಬೇರೆ ಬೇರೆ ಕಲರ್ ಇರೋ ಕಾರಣ ಏನಂತಂದ್ ಹೇಳಿದ್ರೆ ಈ ಕ್ರೋಮೋಪ್ಲಾಸ್ಟ್ ಏನ್ ಮಾಡತ್ತಂದ್ರ ಆಯಾ ಹಣ್ಣುಗಳಿಗೆ ಬೇರೆ ಬೇರೆ ಕಲರ್ ಅನ್ನ ಬಿಡುಗಡೆ ಮಾಡತ್ತ. ಆ ಕಲರ್ ಏನಂದ್ರ ಆ ಹಣ್ಣಿಗೆ ಬರತ್ತ. ಅದ್ರ ಯಾವ್ದ್ರ ಕಾರ್ಯ ಇದು? ಕ್ರೋಮೋಪ್ಲಾಸ್ಟ್ ಕಾರ್ಯ. ಇಲ್ಲೇ ಸೈಡಿಗೆ ನೆನ್ಪಿಟ್ಕೊಡ್ರಿ. ಇದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಎಟಿಪಿ ರೂಪದಲ್ಲಿ ಶಕ್ತಿಯನ್ನ ಉತ್ಪಾದಿಸಲು ಗ್ಲೂಕೋಸ್ ವಿಘಟನೆಯಲ್ಲಿ ಭಾಗವಹಿಸುವ ಕೋಶದ ಅಂಗಾಂಶ ಯಾವುದು ಅಂತಂದೇಳಿ ನಾವು ಸಿಂಪಲ್ ಆಗಿದೆ ಹೇಳಿ. ಶಕ್ತಿ ಅಂತ ಬಂತು ಅಥವಾ ಎಟಿಪಿ ಅನ್ನೋದು ಒಂದು ವರ್ಡ್ ಬಂತು ಅಂದ್ರ ನಾವು ಏನನ್ನ ನೆನ್ಪಿಟ್ಕೋಬೇಕು? ಮೈಟೋಕಾಂಡ್ರಿಯಾ ಅಂತ ನೆನ್ಪಿಟ್ಕೋಬೇಕು. ಈ ಮೈಟೋಕಾಂಡ್ರಿಯಾದಲ್ಲಿ ಏನ್ ಬರತ್ರಿ ಸರ್? ಇದು ಆಕ್ಸಿಜನ್ ಬರ್ತೈತ್ರಿ. ಶ್ವಾಸಕೋಶಗಳಿಂದ ಆಕ್ಸಿಜನ್ ಹೆಂಗ್ ಬರುತ್ತ? ಸಾರಿ, ಹೆಂಗ್ ಬರ್ತಿದ್ರಿ ಹೇಳಿದೇನ್ರಿ? ಬ್ಲಡ್ ಒಳಗಡೆ. ಆ ಬ್ಲಡ್ ಒಳಗಡೆ ಏನಿರತ್ರಿ? ಆರ್ ಬಿ ಸಿ ಒಳಗಡೆ ಏನಿರತ್ರಿ ಸರ್? ಅದ್ ಹಿಮೋಗ್ಲೋಬಿನ್ ರೀ. ಆ ಹಿಮೋಗ್ಲೋಬಿನ್ ಏನ್ರಿ? ಅದ್ ಹಡಗಂತಾರ ರೀ. ಹಡಗು ಅಂತ ನೆನ್ಪಿಟ್ಕೊಡ್ರಿ. ಹಿಮೋಗ್ಲೋಬಿನ್ ಅಂದ್ರ ಒಂದು ಟ್ರ್ಯಾಕ್ಟರ್ ತರ ನೆನ್ಪಿಟ್ಕೊಡ್ರಿ, ಇಲ್ಲ ಟ್ರಕ್ ಅಂತ ಅನ್ಕೊಡ್ರಿ. ಸೊ ಅದೇನ್ ಮಾಡತ್ತ? ಲೋಡ್ ಅನ್ನ ತಗೊಂಬರತ್ತ. ಏನ್ ಲೋಡ್ ಹೇರ್ಕೊಂಡ್ ಬರತ್ರಿ? ಆಕ್ಸಿಜನ್ ಅನ್ನ ಹೇರ್ಕೊಂಡ್ ಎಲ್ಲಿ ಬರತ್ರಿ? ಮೈಟೋಕಾಂಡ್ರಿಯಾಗ ಬರತ್ರಿ. ಅದಾದ ನಂತರ ನೆಕ್ಸ್ಟ್ ಈ ಕಡೆ ಕೆಳಗಡೆ ಸಣ್ಣ ಕರಳಿನ ಹತ್ರ ಬ್ಲಡ್ ಇರುತ್ತಲ್ಲ, ಆ ಬ್ಲಡ್ ಏನ್ ಮಾಡತ್ತ? ಆ ಬ್ಲಡ್ ಅಲ್ಲಿ ಇರುವಂತ HB ಏನ್ ಮಾಡತ್ತ? ಅದು ಒಂಥರ ಏನಂದ್ರೆ ಟ್ರಕ್ ಅಥವಾ ಒಂದು ಟ್ರ್ಯಾಕ್ಟರ್ ಅಥವಾ ಹಡಗ್ ಅನ್ಕೊಳ್ರಿ. ಅದ್ ಏನ್ ಲೋಡ್ ಅನ್ನ ಮಾಡ್ಕೊಂಡ್ ಬರತ್ತ ಸರ್? ಏನ್ ಬಂದ್ರ ಗ್ಲೂಕೋಸ್ ಅಂದ್ರೆ ಏನ್ರಿ? ಆಹಾರದ ಕಣಗಳನ್ನ. ಗ್ಲೂಕೋಸ್ ಅಂದ್ರೆ ಆಹಾರದ ಕಣಗಳನ್ನ ತಗೊಂಡ್ಬರತ್ತ. ಇವೆರಡು ಮಿಕ್ಸ್ ಆಗಿ ಮೈಟೋಕಾಂಡ್ರಿಯಾದಲ್ಲಿ ಶಕ್ತಿ ಬಿಡುಗಡೆ ಆಗತ್ತ. ಆ ಶಕ್ತಿ ಯಾವ ರೂಪದಲ್ಲಿ ಇರುತ್ತೆ ಅಂದ್ರೆ ಎಟಿಪಿ ರೂಪದಲ್ಲಿ ಇರುತ್ತ. ಎಸ್, ಅದ್ರ ಕೆಲಸ ಏನಂದ್ರೆ ಮೈಟೋಕಾಂಡ್ರಿಯಾ ಅಂತಂದ್ ಹೇಳ್ತೀವಿ. ಎಸ್, ನೆಕ್ಸ್ಟ್ ಇದೇ ಡಿಸ್ಕಷನ್ ಮಾಡಿದ್ವಿ ಕ್ಲೋರೋಪ್ಲಾಸ್ಟ್ ಅಂತಂದ್ ಹೇಳಿ ಮೇಲ್ಗಡೆ. ಅದು ದ್ಯುತಿ ಸಂಶ್ಲೇಷಣೆ ಕ್ರಿಯೆಯನ್ನು ನಡೆಸಿ ಸಸ್ಯಗಳಲ್ಲಿ ಆಹಾರವನ್ನ ಬಿಡುಗಡೆ ಮಾಡುತ್ತೆ. ನೆಕ್ಸ್ಟ್ ನೋಡ್ರಿ, ಗಾಲ್ಗಿ ಸಂಕೀರ್ಣ ಅಥವಾ ಗಾಲ್ಗಿ ಬಾಡಿ ಏನ್ ಮಾಡತ್ತ ಸರ್? ಪ್ಯಾಕಿಂಗ್ ಮಾಡತ್ತರಿ. ಈ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಏನ್ ಮಾಡತ್ತಾರೆ? ಸಾಗಾಣಿಕೆ ಮಾಡತ್ತರಿ. ಅದಾದ ನಂತರ ಈ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಗಾಲ್ಗಿ ಸಂಕೀರ್ಣಕ್ಕೆ ಹೇಳತ್ತ, ಏ ಮಗನ ಪ್ರೋಟೀನ್ಸ್ ಬೇಕು, ಬ್ಯಾರೆದಕ್ಕ ಪ್ರೋಟೀನ್ ಪ್ಯಾಕ್ ಮಾಡಂತ ಹೇಳತ್ತ. ಅಂದ್ರೆ ಸಲಹೆಯನ್ನ ನೀಡತ್ತ. ಸಿಂಪಲ್ ಆಗಿ. ಸೊ ಉಳಿದಿದ್ನ ಏನ್ ಮಾಡೋಣ ಅಂತಂದ್ರೆ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಷನ್ ಮಾಡೋಣ. ಇದಿಷ್ಟಕ್ಕೆ ಸಾಕು.